ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀಗಂಧ ವಾಹಿನಿಯ ವೀಕ್ಷಕರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಗುರುಗ್ರಹ ಒಂದು ದೈತ್ಯವಾದ ಗ್ರಹ ಅಂತ ತಮ್ಮೆಲ್ಲರಿಗೂ ಗೊತ್ತು. ಗುರುಗ್ರಹ ರಾಶಿಯನ್ನ ಬದಲಾವಣೆಯನ್ನ ಮಾಡ್ತಾ ಇದೆ. ಇದು ವರ್ಷಕ್ಕೊಂದು ಬಾರಿ ನಡೆಯುವಂತಹ ಒಂದು ಬೃಹತ್ ಸಂಚಲನ ಅಂತಾನೆ ಹೇಳ್ಬೋದು. ಈ ಗುರುಗ್ರಹ ರಾಶಿಯಿಂದ ರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವ ರಾಶಿಗೆ ಶುಭವನ್ನ ತರುತ್ತೆ, ಯಾವ ರಾಶಿಗೆ ಗುರುಬಲ ಹೆಚ್ಚಾಗಿ ಪ್ರಭಾವವನ್ನ ಬೀರುತ್ತೆ, ಇವೆಲ್ಲವನ್ನ ನಾವು ಇಂದು ಈ ಕಾರ್ಯಕ್ರಮದಲ್ಲಿ ಕೇಳೋಣ. ನಮ್ಮೊಟ್ಟಿಗೆ ಇದ್ದಾರೆ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಶ್ರೀಗಂಧ ವಾಹಿನಿಯ ಸಂಸ್ಥಾಪಕರು ಹಾಗೂ ಕಳೆದ 9 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ನಿರಂಜನ ಭಾರದ್ವಾಜ್ ಅವರು ಇದ್ದಾರೆ. ಅವರೊಟ್ಟಿಗೆ ಗುರುಗ್ರಹ ಯಾವೆಲ್ಲ ರಾಶಿಗಳಿಗೆ ಶುಭವನ್ನ ತರುತ್ತೆ ಮತ್ತೆ ಯಾವೆಲ್ಲ ರಾಶಿಗಳ ಮೇಲೆ ಗುರುಗ್ರಹ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ನೋಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ತಮಗೆ. ಅಮ್ಮ ನಮಸ್ತೆ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ವಿಶೇಷಕರವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಶಿ ಬದಲಾವಣೆ ಅಂದ್ರೆ ಏನು? ಈ ಗುರುಗ್ರಹ ರಾಶಿಯಿಂದ ರಾಶಿಗೆ ಬದಲಾವಣೆ ಮಾಡೋದ್ರಿಂದ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ? ಅಮ್ಮ, ಮೊದಲನೇದಾಗಿ ಗುರುಗ್ರಹದ ಬಗ್ಗೆ ಮಾತಾಡಬೇಕು. ಗುರುಗ್ರಹದ ಬಗ್ಗೆ ಸಾಕಷ್ಟು ವಿಚಾರಗಳು ಬಹುತೇಕರಿಗೆ ಗೊತ್ತಿದೆ. ಅದನ್ನು ಹೊಸದಾಗಿ ಹೇಳೋ ಒಂದು ಏನು ಇಲ್ಲದೆ ಇದ್ರೂ ಗುರುಗ್ರಹ ಜ್ಞಾನಕ್ಕೆ ಅಧಿಪತಿ. ಮನುಷ್ಯನಿಗೆ ವಿವೇಚನೆ ಅನ್ನುವಂತಹ ಒಂದು ವಿಚಾರ ಏನಿದೆ ಅದು ಖಂಡಿತವಾಗ್ಲೂ ಪ್ರಬುದ್ಧಿತವಾಗಿರ್ಬೇಕಾಗತ್ತೆ. ಪ್ರಬುದ್ಧತೆ ಅನ್ನೋದಕ್ಕೆ ಒಂದು ಭೂಷಣಕರವಾದ ವಿಚಾರವೇ ಈ ವಿವೇಚನೆ. ಬುದ್ಧಿ ಒಂದೇ ಇದ್ರೆ ಸಾಲದಿಲ್ಲ, ಅದಕ್ಕೆ ಪ್ರಬುದ್ಧಿತ್ವ ವಿವೇಚನೆ ಬೇಕು. ಆವಾಗ ಅದೊಂದು ಸಂಪತ್ಭರಿತವಾದ ಜ್ಞಾನವಾಗುತ್ತೆ. ಆ ಸಂಪತ್ಭರಿತವಾದಂತಹ ಜ್ಞಾನ ಮನುಷ್ಯನಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ, ನಾನು ಅಂದ್ರೆ ಏನು, ನನ್ನ ತನ ಅಂದ್ರೆ ಏನು, ನಾನು ಯಾವ ರೀತಿ ಈ ಸಮಾಜದಲ್ಲಿ ನನ್ನ ಸ್ಥಾನವನ್ನ ಕಂಡ್ಕೋಬೇಕು, ಆ ಸ್ಥಾನದಲ್ಲಿ ಮಾನ್ಯತೆ ಪಡಿಬೇಕು, ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ಆ ಜ್ಞಾನೋಚಿತವಾಗಿ ಭಗವಂತ ಗುರುಗ್ರಹದ ಮೂಲಕ ಕೊಟ್ಟಿದ್ದಾನೆ. ಗುರುಗ್ರಹದ ಮೂಲಕ ಕೊಟ್ಟಿರ್ತಕ್ಕಂತಹ ಈ ಸಂಪದ್ಭರಿತವಾದ ವಿವೇಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪರೀಕ್ಷಾತ್ಮಕವಾಗಿ ಅದಕ್ಕೊಂದು ಸವಾಲು, ಅದಕ್ಕೊಂದು ವಿಧವಾದಂತಹ ಪರೀಕ್ಷೆ, ಅದಕ್ಕೊಂದು ವಿಧವಾದಂತಹ ಒಂದು ಏನಂತ ಹೇಳ್ತೀವಿ ಆ ತಿಳುವಳಿಕೆಯ ವಿಚಾರ. ನೋಡಿ, ಜ್ಞಾನನು ತಿಳುವಳಿಕೆ ಮೂಲಕವೇ ಬರಬೇಕು. ಯಾವುದೇ ಸವಾಲಿನ ಮೂಲಕ, ಪರೀಕ್ಷೆ ಮೂಲಕ ನಮ್ಮ ಜ್ಞಾನದ ಅರ್ಜನೆ ಆಗುತ್ತೆ ಅಂತಂದ್ರೆ ಅದಕ್ಕೆ ಕಾರಣವೇ ಗುರು. ಹಾಗಾಗಿ ಗುರುಗ್ರಹ ಜ್ಞಾನಾರ್ಜನೆಗೆ ಕಾರಕ. ಜ್ಞಾನಾರ್ಜನೆ ಆದ್ಮೇಲೆ ಏನು ವಿಶೇಷ, ಯಾವ ವಿಶೇಷತೆಗೆ ಒಳಗಾಗ್ತಾನೆ ಆ ವ್ಯಕ್ತಿ, ಆ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಆ ಪ್ರಬುದ್ಧಿತವಾದಂತಹ ವಿವೇಚನೆಗೆ ಅವನು ಗುರಿ ಪಡ್ತಾನೆ. ವಿವೇಚನಾತ್ಮಕವಾದ ದೃಷ್ಟಿಕೋನದಿಂದ ನೋಡ್ತಾನೆ. ನಮ್ಮಲ್ಲಿ ಒಂದು ಪ್ರಾವರ್ಬ್ ಇದೆ, ಒಂದು ನಾಣ್ಣುಡಿ ಇದೆ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳಿ. ಹಳದಿ ಅನ್ನುವಂಥದ್ದನ್ನ ಇಲ್ಲಿ ಅನ್ವರ್ಥವಾಗಿ ಬಳಸಲಾಗಿದೆ. ಕಾಮಾಲೆ ಕಣ್ಣು ಅಂತಕ್ಕಂಥದ್ದೇನಪ್ಪ ಅಂತಂದ್ರೆ ಅದೊಂಥರ ಅಪಾರ್ಥವಾಗಿ, ಅನ್ವರ್ಥವಾಗಿ ಅದನ್ನ ನಾವು ಪರಿಗಣಿಸ್ಬಿಟ್ಟಿದ್ದೀವಿ ಅನ್ನೋದು ವಿಚಾರ. ಸೊ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಥರ ಹೇಗಿರುತ್ತೆ, ಆನ್ ದಿ ಸೇಮ್ ಕಾಂಟ್ರಾಸ್ಟ್ ಅಲ್ಲಿ, ಆನ್ ದಿ ಸೇಮ್ ಕಾಂಟ್ರಾರಿ ಇನ್ನೊಂದೇನಾದ್ರೂ ಸ್ಟೇಟ್ಮೆಂಟ್ ಕೊಡೋದಾದ್ರೆ, ಒಂದು ಹಿತ ಚಿಂತನೆ, ಹಿತ ದೃಷ್ಟಿ ಇಂದ ನಾವು ಯಾವುದನ್ನೇ ಯಾರನ್ನೇ ನೋಡಿದ್ರು ಅದ್ರಲ್ಲಿ ನಮ್ಗೆ ಯಾವತ್ತೂ ಒಂದು ಸನ್ಮತಿ ಅನ್ನುವಂಥದ್ದು ಬೆಳೆಯುತ್ತೆ. ಆ ಸನ್ಮತಿಗಾಗಿ ಈ ಗುರು
ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಪ್ರತಿ ವರ್ಷ ಆ ಸನ್ಮತಿ ಉಂಟು ಮಾಡ್ಲಿಕ್ಕೆ, ನೋಡಪ್ಪ, ನೀನ್ ತಿಳಿದಿರೋದು ಇದಲ್ಲ, ನೀನ್ ತಿಳಿದಿರೋದೇ ಬೇರೆ, ನೀನ್ ತಿಳುವಳಿಕೆಯ ಒಂದು ಗುಣಮಟ್ಟವೇ ಬೇರೆ, ನಿಜವಾದ ತಿಳುವಳಿಕೆಯ ಗುಣಮಟ್ಟ ಏನು ಅದ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಬಂದು ಒಬ್ಬೊಬ್ಬ ವ್ಯಕ್ತಿಗೆ ಆ ಕರೆಕ್ಷನ್ ಮಾಡ್ತಾನೆ. ಆ ಕರೆಕ್ಷನ್ ಮಾಡ್ತಕ್ಕಂಥದ್ದು ಈ ವಿಶೇಷಕರವಾದಂತಹ ಈ ಗುರುವಿನ ಒಂದು ರಾಶಿ ಬದಲಾವಣೆಯಿಂದಾಗಿ. ಹಾಗಾಗಿ ಒಂದೊಂದು ರಾಶಿಗೂ ಸಹ ಒಂದೊಂದು ವಿಧವಾದಂತಹ ಕರೆಕ್ಷನ್ಸ್ಗಳು ಇರ್ತವೆ. ಕರೆಕ್ಷನ್ಸ್ ಎಲ್ಲರಿಗೂ ಇದ್ದಿದ್ದೇನೆ, ಯಾರೊಬ್ರು ಅದಕ್ಕೇನು ಹೊರತಲ್ಲ. ಹಾಗಂತ ಯಾರಿಗೂ ಗುರುಬಲ ಇರಲ್ಲ ಅಂತ ಅಲ್ಲ. ಗುರುಬಲ ಬರೋರ್ಗೂ ಕರೆಕ್ಷನ್ ಕೆಲವೊಂದು ಆಗ್ಬೇಕು. ಗುರುಬಲವನ್ನ ಇದ್ದು ಹಿಂದಿನ ಸಲ ಏನೇನು ತಪ್ಪು ಹೆಜ್ಜೆಗಳನ್ನ ಅವ್ರು ಇಟ್ಬಿಟ್ಟಿರ್ತಾರೆ, ಅವ್ರಿಗೆ ಒಂದು ವಿಧವಾಗಿ ಸ್ಕೋಲ್ಡಿಂಗ್ಸ್ ಆಗ್ಬೇಕು. ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ, ತಪ್ಪು ಮಾಡಿದವ್ರನ್ನ ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು ನಮ್ಮ ಗುರುಗಳೆಲ್ಲ. ಅಂದ್ರೆ ನಾವು ಚಿಕ್ಕವರಾಗಿದ್ದಾಗ ಪ್ರೈಮರಿ ಸ್ಕೂಲ್ ಯಾಕೆ ನಿಲ್ಲಿಸ್ತಾ ಇದ್ರು? ನೆಕ್ಸ್ಟ್ ಆ ತಪ್ಪು ಮರುಕಳಿಸಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಆ ತಪ್ಪು ಮರುಕಳಿಸದೇ ಇರೋ ಹಾಗೆ ಒಂದು ನಮ್ಮದೇ ಆದಂತಹ ಒಂದು ಆ ಫೋಕಸ್ ಬೆಳೆಸ್ಕೋಬೇಕು ನಾವು ಅಂತ ಹೇಳಿ ಆತರ ಮಾಡಿಸೋರು. ಹಾಗೆ ಗುರುನು ಸಹ ತಪ್ಪು ಮಾಡಿದ್ಮೇಲೆ ಸ್ವಲ್ಪ ಸ್ಕೋಲ್ಡಿಂಗ್ಸ್ ಇರುತ್ತೆ. ಸ್ಕೋಲ್ಡಿಂಗ್ಸ್ ತಗೊಂಡು ಎಗೇನ್ ಪುನಃ ಆ ತಪ್ಪು ಪುನರಾವರ್ತಿತವಾಗಬಾರ್ದು ಅಂತ ಹೇಳಿ ಆ ಗುರು ಯಾವುದೇ ಒಬ್ಬ ವ್ಯಕ್ತಿಗೆ ಆ ಸನ್ಮತಿಯನ್ನ, ಸನ್ಮಾರ್ಗವನ್ನ ತೋರಿಸ್ಲಿಕ್ಕೆ ಬರ್ತಕ್ಕಂತಹ ಈ ಪರ್ವಕಾಲವೇ ಈ ಗುರುವಿನ ರಾಶಿ ಬದಲಾವಣೆ. ಈ ಗುರುವಿನ ರಾಶಿ ಬದಲಾವಣೆಯ ಸುಸಂದರ್ಭ ನೋಡಿ. ಕರ್ಕಾಟಕ ರಾಶಿ ಉಚ್ಚ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇದೆ. 12 ವರ್ಷಕ್ಕೊಮ್ಮೆ ಉಚ್ಚ ರಾಶಿಗೆ ಬರ್ತಕ್ಕಂತಹದ್ದು ಅಂದ್ರೆ ಸರ್ವೋಚ್ಚವಾದಂತಹ ಒಂದು ಸ್ಥಾನಮಾನ. ಆ ಸರ್ವೋಚ್ಚವಾದಂತಹ ಒಂದು ಸ್ಥಾನಮಾನದಲ್ಲಿ the supreme position for the Jupiter that is going to attain, especially on June 2nd early morning, ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಗುರುವಿನ ಒಂದು ಸದನುಗ್ರಹ ಸಕಲ ರಾಶಿಯ ವ್ಯಕ್ತಿಗಳ ಮೇಲೂ ಸಹ ಅದು ಖಂಡಿತವಾಗ್ಲೂ ಇರಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಶುಭ ಹಾರೈಕೆಯನ್ನ ನಾನು ವ್ಯಕ್ತಪಡಿಸ್ತೇನೆ. ನೀವ್ ಹೇಳಿದ್ರಿ ಗುರು ಗ್ರಹ ಅಂತಂದ್ರೆ ಒಂದು ದೊಡ್ಡ ಗ್ರಹ, ಒಬ್ಬ ಮನುಷ್ಯನ ದೃಷ್ಟಿಕೋನವನ್ನ ಬದಲಾಯಿಸುವಂತದ್ದು, ಮತ್ತೆ ಒಂದು ಮನುಷ್ಯನಿಗೆ ಒಂದು ಸಮಚಿತ್ತವಾದ ಒಂದು ದೃಷ್ಟಿಕೋನವನ್ನ ನೀಡುವಂತದ್ದು. ಅವರು ತಪ್ಪು ದಾರಿಯಿಂದ ಸರಿ ದಾರಿಗೆ ಹೋಗುವಂತ ನಿಟ್ಟಿನಲ್ಲಿ ಗುರು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಗುರು ಗ್ರಹ 12 ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪ್ರಭಾವವನ್ನ ಬೀರ್ತಾರೆ? ಅಮ್ಮ, 12 ರಾಶಿಗಳಲ್ಲಿ ಜನ್ಮ ತಾಳಿರ್ತಕ್ಕಂಥವ್ರಿಗೆ ಏನು ಈ ಒಂದು ಪರಾಭವ ನಾಮ ಸಂವತ್ಸರದ ಈ ಒಂದು ವಿಶೇಷಕರವಾದ ಗುರು ಸಹಜವಾಗಿಯೇ ಕುಟುಂಬದಲ್ಲಿ ಸೌಖ್ಯವನ್ನ ಕೊಡ್ತಕ್ಕಂಥವನು. ಅದು ಯಾರ ಕುಟುಂಬ ಸೌಖ್ಯ ಪ್ರತ್ಯೇಕವಾಗಿ ತಿಳ್ಕೋಬೇಕು. ಎರಡನೇದು ಧನಕಾರಕ, ಹಣಕಾಸಿನ ವಿಚಾರದಲ್ಲಿ ಉನ್ನತವಾದಂತಹ ವಿಚಾರಗಳನ್ನ, ಆ ಉನ್ನತೋನ್ನತವಾದಂತಹ ಅನುಗ್ರಹಗಳನ್ನ ಯಾರಿಗೆ ದಯಪಾಲಿಸ್ತಾರೆ. ಹಾಗೆ ಈ ಗುರು ಒಬ್ಬ ವ್ಯಕ್ತಿಗೆ ಭಾಗ್ಯಗಳನ್ನ ಕೊಡ್ತಕ್ಕಂಥ, ಭಾಗ್ಯಗಳು ಅಂತಂದಾಗ ಇಟ್ ಇಸ್ ಕೈಂಡ್ ಆಫ್ ಬ್ಲೆಸಿಂಗ್ಸ್. ವಿವಾಹ ಇರ್ಬೋದು, ಮನೆ, ಸ್ವಂತ ಮನೆ ಖರೀದಿ, ಅವೆಲ್ಲ ವರಗಳು. ಈ ಪ್ರಪಂಚದಲ್ಲಿ ನಾವು ಸಾಮಾಜಿಕವಾಗಿ ನಮ್ಮ ಬದುಕನ್ನ ನಾವು ನಡೆಸಬೇಕಾದ್ರೆ ನಮಗೆ ಒಂದು ವಿಧವಾದಂತಹ ವರಗಳು ಪ್ರಾಪ್ತವಾಗಬೇಕು. ಆ ವರಗಳು ಎಸ್ಪೆಷಲಿ ಆ ಗುರು ಗ್ರಹವೇ ಕೊಡ್ತಕ್ಕಂಥ. ನೋಡಿ, ಈ ಗುರು ಏಕಮಾತ್ರ ವರ ಕೊಡ್ತಾನೆ ಅಂತ ನಾವು ಹೇಳೋದು ಕಷ್ಟ ಆಗುತ್ತೆ. ಅಂದ್ರೆ ಗುರು ಎಲ್ಲವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಅರ್ಥ. ಅವ್ರಿಗೆ ಒಂದೇ ವಿಧವಾಗಿ ಸಿಂಗಲ್ ಯೂನಿಡೈಮೆನ್ಷನಲ್ ನಲ್ಲಿ ಅವನು ಅನುಗ್ರಹ ಕೊಡೋ ಪ್ಲಾನೆಟ್ ಅಲ್ಲ. 360 ಡಿಗ್ರಿ ಅನುಕೂಲ ಮಾಡ್ತಾನೆ. ಆ ಅನುಕೂಲ ಮಾಡ್ತಕ್ಕಂಥದ್ದು ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ವಿಧ. 12 ರಾಶಿಗಳಲ್ಲಿ ಮೊದಲಿಗೆ ಬರುವಂತದ್ದು ಮೇಷರಾಶಿ. ಮೇಷರಾಶಿಯವರಿಗೆ ಗುರು ಯಾವ ರೀತಿ ಅನುಗ್ರಹವನ್ನ ಮಾಡ್ತಾರೆ? ಅಮ್ಮ, ಮೇಷರಾಶಿಯವರಿಗೆ
ಪ್ರೆಸೆಂಟ್ ಗುರುಬಲ ಇರಲಿಲ್ಲ. ಮಿಥುನ್ ರಾಶಿಲಿ ಇದ್ದಾಗ ಗುರುಬಲ ಅವರಿಗೆ ಇಲ್ಲದೆ ಇದ್ದಂತಹ ಕಾರಣ ಈಗ ಒಂದು ಪಾರ್ಷಿಯಲ್ ಆಗಿ, ಅಂದ್ರೆ ತಕ್ಕಮಟ್ಟಿಗೆ, ಆ ತಕ್ಕಮಟ್ಟಿಗೆ ಅಂದ್ರೆ ಅದು ಹೆಚ್ಚು ಕಡಿಮೆ ಒಂದ 50% ಅಂತ ಅನ್ಕೊಳ್ಳಿ, ಸಿಗುತ್ತೆ. ತಟಸ್ಥ ಗುರುಬಲ ಅಂತೀವಿ ಇದಕ್ಕೆ. ಅಂದ್ರೆ ಸೂರ್ಯ ಇಲ್ಲದೆ ಇದ್ದ ಕತ್ಲು, ಇನ್ನೇನು ಮುಂಜಾವು, ಬೆಳಗಿನ ಮುಂಜಾವು ಅಥವಾ ಮುಂಜಾನೆ ಅಂತ ಹೇಳ್ತೀವಿ, ಆ ಮುಂಜಾನೆ ಕಾಲ್ಗಟ್ಟ ಎಂತವರೆಗೂ ಯಾವ ರೀತಿ ಇರುತ್ತೆ? ಒಂದು ರೀತಿ ಉತ್ಸಾಹದಾಯಕವಾದಂತಹ ದಿನವನ್ನ ಪ್ರಾರಂಭ ಮಾಡ್ಬೇಕಪ್ಪ ಅನ್ನೋಷ್ಟು ಆ ಮನೋಹಿಂಗಿತ ಇರುತ್ತೆ. ಆ ಮನೋಹಿಂಗಿತ ಅಷ್ಟು ಏನು ಡೆವಲಪ್ ಆಗುತ್ತಲ್ಲ, ಅದಕ್ಕೆ ಕಾರಣ ನನಗೂ ಒಂದು ಹೊಸ ದಿನ ಬರ್ತಾ ಇದೆ ಅಂತ ಹೇಳಿ, ಮುಂದಿನ ನವೋಲ್ಲಾಸಭರಿತವಾದ ಹೊಸ ದಿನಗಳಿಗೆ ನಾನು ಸಜ್ಜಾಗಬೇಕು ಅಂತ ಹೇಳಿ ಈ ಮೇಷರಾಶಿಯವರು ಸಜ್ಜಾಗ್ತಾರೆ. ಆ ಮೇಷರಾಶಿಯವರಿಗೆ ಉತ್ಸಾಹದಾಯಕವಾಗಿ ಸಜ್ಜಾಗುವಂತಹ ಎಲ್ಲಾ ಒಂದು ಕ್ಲಿಷ್ಟಕರವಾದ ಕ್ಲೇಶಗಳನ್ನ ಬದಿಗೊತ್ತಿ, ಅಂದ್ರೆ ಏನು ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು, ಸಾಕಷ್ಟು ಒಂದು ರೀತಿ ಆ ಮನಸ್ಸಿನಲ್ಲೇ ಒಂದು ಫ್ರಸ್ಟ್ರೇಷನ್ಸ್ ಇತ್ತು, ಅದೆಲ್ಲ ಕ್ರಮೇಣವಾಗಿ ಕ್ಲಿಯರ್ ಆಗ್ತಾ ಒಂದು ಉತ್ಸಾಹದಾಯಕವಾಗಿ ಈ ಗುರು ಅವರಿಗೆ ಈ ಮುಂಬರುವ ದಿನಗಳಲ್ಲಿ ನವೋಲ್ಲಾಸದಾಯಕವಾದಂತಹ ಕ್ಷಣಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಗುರುಗ್ರಹ ಅಷ್ಟು ಮಾತ್ರ ಕೊಟ್ಟು ಸುಮ್ಮನಾಗೋದಿಲ್ಲ. ಬರೋ ವರ್ಷ ಅವರಿಗೆ ಈ ಗುರುವಿನ ಒಂದು ಏನು ಸಿಂಹರಾಶಿ ಪ್ರವೇಶ ಮಾಡುವಂತ ಕಾಲದಲ್ಲಿ ಅವರಿಗೆ ಪಂಚಮ ಗುರುವಿನ ಬಲ ಕೊಡ್ಬೇಕಾಗ್ತದಲ್ಲ, ಅಷ್ಟರೊಡೆ ಇವ್ರನ್ನ ಅತೀ ಒಂದು ಈ ಬ್ರಾಡ್ ಮೈಂಡೆಡ್ ಪೀಪಲ್ ಆಗಿ ಆ ನ್ಯಾರೋ ಮೈಂಡೆಡ್ನೆಸ್ ಅಂತ ಏನಿರ್ತದಲ್ಲ, ಆ ಒಂದು ನ್ಯಾರೋ ಮೈಂಡೆಡ್ನೆಸ್ ನ ಆ ಸ್ಥಿತಿಯನ್ನ ಆಲ್ಮೋಸ್ಟ್ ಅದನ್ನ ಸರಿಗಡಿಸಿ ಹೆಚ್ಚು ಕಡಿಮೆ ಅವ್ರನ್ನ ಉತ್ತಮವಾದಂತಹ ವಿವೇಚನೆ ಉಳ್ಳಂತಹ ವ್ಯಕ್ತಿಗಳನ್ನಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಮೇಷರಾಶಿಯವರು ಈ ಗುರುವಿನ ಒಂದು ಕರ್ಕಾಟಕ ರಾಶಿಯ ಬದಲಾವಣೆಯಿಂದಾಗಿ ಮಾನಸಿಕವಾಗಿ ಅವರು ರೆಡಿ ಆಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಇಯರ್ಗೆ ರೆಸಲ್ಯೂಷನ್ ಏನೇನ್ ಮಾಡ್ಕೋಬೇಕು, ಅದಕ್ಕೆ ಆ ರೆಸಲ್ಯೂಷನ್ಸ್ಗೆ ನೀರೆರಿಯುವಂತಹ ನಿಟ್ಟಿನಲ್ಲಿ ಈ ಗುರು ಸಹಕಾರ ಕೊಡ್ತಕ್ಕಂಥದ್ದು. ಹಾಗೆ ಇದೊಂಥರ ಮಧ್ಯಮ ಗುರುಬಲದ ಲೆಕ್ಕ. 50% ಗುರುಬಲ ಇದ್ರೂ ಸೂಪರ್. ಎಷ್ಟೋ ಕೆಲಸಗಳಿಗೆ ಒಂದು ಟ್ರಿಗರೆನ್ಸ್ ಸಿಕ್ಬಿಡುತ್ತೆ, ಆ ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ. ಕೆಲಸ ಶುರುವಾದ್ರೆ ತಾನೇ ಮುಗಿಯೋದು. ಕೆಲಸ ಶುರುನೇ ಮಾಡದೆ ಎಲ್ಲಿಂದ ಮುಗಿಬೇಕು, ಆ ಮುಗಿಯೋ ಕನಸು ನನಸಾಗಲ್ಲ. ಹಾಗಾಗಿ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆಯನ್ನ ಕೊಡ್ತಕ್ಕಂಥ ಗುರು. ಆಮೇಲೆ ಈ ಒಬ್ಬ ವ್ಯಕ್ತಿಗಳಿಗೆ ಕುಟುಂಬದಲ್ಲಿ, ಅಂದ್ರೆ ಅವರ ಸ್ವಕುಟುಂಬದಲ್ಲಿ, ಮೂಲ ಕುಟುಂಬದಲ್ಲೂ ಸಹ ಅವರುಗಳಿಗೆ ಒಂದು ಉನ್ನತಿಯನ್ನ, ಉತ್ತಮವಾದಂತಹ ಭಾವನಾತ್ಮಕವಾದಂತಹ ಒಂದು ಬಂಧವನ್ನ ಉಂಟು ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಅಪ್ಪನ ಕಂಡ್ರೆ ಮಗನ್ಗಾಗಲ್ಲ, ಮಗಳ ಕಂಡ್ರೆ ಅಮ್ಮನ್ಗಾಗಲ್ಲ, ಅಥವಾ ಅಣ್ಣನ ಕಂಡ್ರೆ ತಂಗಿಗಾಗಲ್ಲ, ಅಕ್ಕನ ಕಂಡ್ರೆ ತಮ್ಮನಿಗಾಗಲ್ಲ, ಏನೇನೋ ಇರುತ್ತೆ ಗೊಂದಲಗಳು. ಆ ಗೊಂದಲಮಯವಾದ ಕ್ಲೇಶಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಒಂದು ರೀತಿ ಆ ಸೌಹಾರ್ದತೆಯನ್ನ ಹಾಗೆ ಯಾವುದೇ ಕೆಲಸ ಮಾಡಬೇಕು ಅಂದಾಗ ಅದಕ್ಕೆ ಸಮಚಿತ್ತ ಮತ್ತು ಸದಭಿರುಚಿ ಎರಡೂ ಬೇಕಾಗ್ತದೆ ಒಬ್ಬ ವ್ಯಕ್ತಿಗೆ. ಕುಟುಂಬದಲ್ಲಿ ಸೌಹಾರ್ದತೆ, ಕೆಲಸ ಕಾರ್ಯದಲ್ಲಿ ಸಮಚಿತ್ತತೆ ಮತ್ತು ಈ ಸರಿಯಾದಂತಹ ಒಂದು ತರ್ಕಬದ್ಧವಾದಂತಹ ಆಲೋಚನೆ, ಇಷ್ಟನ್ನೂ ಕೊಡ್ತಕ್ಕಂಥದ್ದು ಈ ಮೇಷರಾಶಿಯವ್ರಿಗೆ. ಆದ್ರೂ ಮಧ್ಯಮ ಗುರುಬಲ, ಅತಿ ಉತ್ಸಾಹ ಬೇಡ. ಉತ್ಸಾಹ ಭಗವಂತ ಕೊಡ್ತಾನೆ, ಅಷ್ಟೇ ಸಾಕು. ಅತಿ ಉತ್ಸಾಹದಿಂದಾಗಿ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಆಗ್ಬಾರ್ದು. ಹಾಗಾಗಿ ಮೇಷರಾಶಿಯವರಿಗೆ ಈ ಸಂದರ್ಭ ಗುರು ದತ್ತಾತ್ರೇಯರ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ದತ್ತಾತ್ರೇಯರ ಒಂದು ಗುರು ಚರಿತ್ರೆ ಪಾರಾಯಣ ಮಾಡ್ಲಿ,
ಹಾಗೆ ಈ ಗುರುಪೀಠ ದತ್ತಪೀಠ ಇರತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ. ಗಾಣಗಾಪುರಕ್ಕೆ ಹೋಗಿ ಏಕಾದಶಿ ಅಥವಾ ಪೌರ್ಣಮಿಯ ದಿವಸ ಗುರುವಿನ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಪಾದುಕೆಯ ದರ್ಶನ ಮಾಡ್ತಕ್ಕಂಥದ್ದು, ದತ್ತ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಹಾಗೆ ಒಬ್ಬ ವ್ಯಕ್ತಿಗೆ ಗುರುವಿನ ಒಂದು ಆಶೀರ್ವಾದ ಪೂರಕವಾಗಿ, ಅಗತ್ಯಕ್ಕನುಗುಣವಾಗಿ, ಸಮಯಕ್ಕನುಗುಣವಾಗಿ ಸಿಗಬೇಕು ಅಂತಂದ್ರೆ ಅವನು ಯಾವತ್ತೂ ಗುರುವಿನ ಒಂದು ಚಿಂತನೆಯನ್ನ, ಸ್ಮರಣೆಯನ್ನ ಮಾಡ್ತಾನೇ ಇರಬೇಕು. ಗುರುಗೆ ತಿರುಮಂತ್ರ ಹಾಕೋದನ್ನ ಬಿಡಬೇಕು. ವಿದ್ಯೆ ಹೇಳ್ಕೊಟ್ಟು ಗುರುಗಳಿಗೆ ಮೋಸ ಮಾಡೋದು, ದಾರಿ ತೋರಿಸಿದವ್ರಿಗೆ ಏಣಿ ಎತ್ತಿದ ತಕ್ಷಣ ಏಣಿ ಒದಿಯೋದು, ಈ ಕೆಲಸ ಯಾವನ್ ಮಾಡ್ತಾನೆ? ಗುರು ನೋಡ್ಕೊಂಡಿದ್ದು ಅವ್ರಿಗೆ ಇಂಥ ಸಂದರ್ಭದಲ್ಲಿ ಪಾಠ ಕಲಿಸುವಂಥದ್ದು. ಹಾಗಾಗಿ ವಿನಯತೆ ಭೂಷಣವಾದಂತಹ ವಿಚಾರ ವ್ಯಕ್ತಿತ್ವಕ್ಕೆ. ನೈತಿಕತೆಗೆ ಬೆಲೆ ಕೊಡಬೇಕು. ಮೇಷರಾಶಿಯವರು ನೈತಿಕತೆನೇ ದೊಡ್ಡದು ಮನುಷ್ಯನಿಗೆ. ಇವತ್ತು ನಾಲ್ಗೆಲ್ ಆಡದಂತ ಮಾತನ್ನ ನಾವು ಮರಿಬಾರದು. ಒಂದು ಸಲ ಆಡದ ಮಾತನ್ನ ಉಳಿಸ್ಕೊಳಕ್ ಪ್ರಯತ್ನ ಪಡಬೇಕು. ಅದು ನೈತಿಕತೆ. ಯಾರಿಗಾದ್ರೂ ಕೊಟ್ಟಿದೀವಿ ಮಾತು ಅಂದ್ರೆ ಉಳಿಸ್ಕೋಬೇಕು. ಇಷ್ಟು ತಿಳ್ಕೊಳ್ಳಿ. ನೈತಿಕತೆಯಿಂದ ಜೀವನ ಮಾಡಿ. ಆದಷ್ಟು ಗಾಣಗಾಪುರಕ್ಕೆ ಹೋಗಿದ್ ಬನ್ನಿ. ದೂರ ಆಯ್ತು ಅಂತಂದ್ರೂ ಈ ವರ್ಷದಲ್ಲಿ ಯಾವಾಗಾದ್ರೂ ಹೋಗಿದ್ ಬನ್ನಿ. ಅಟ್ಲೀಸ್ಟ್ ಒಂದು 3 ಪೌರ್ಣಮಿಗಾದ್ರು ಶ್ರೀಕಂಠೇಶ್ವರನ ದರ್ಶನ ಮಾಡಿ. ಖಂಡಿತವಾಗ್ಲೂ ಗುರು ನಿಮಗೆ ಉತ್ತಮವಾದಂತ ಫಲಗಳನ್ನ ಅನುಗ್ರಹ ಪೂರಿತವಾಗಿ ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಗೆ 50% ಗುರುಬಲ ಇದ್ರೂ ಕೂಡ ಅವರಿಗೆ ಮುಂದೆ ಒಂದು ಉತ್ತುಂಗ ಸ್ಥಾನವನ್ನ ಏರೋದಕ್ಕೆ ಉತ್ತಮ ಸಜ್ಜನ್ನ ಅಂದ್ರೆ ವೇದಿಕೆಯನ್ನ ಮಾಡಿಕೊಡ್ತದೆ ಅಂತ ಗುರುಗಳು ಹೇಳಿದ್ದಾರೆ. ಹಾಗೆ ಮೇಷರಾಶಿ ನಂತರ ಬರುವಂತದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಗುರು ಯಾವ ರೀತಿ ಅನುಗ್ರಹವನ್ನ ಮಾಡ್ತಾರೆ, ಮತ್ತೆ ಯಾವ ರೀತಿ ಲಾಭವನ್ನ ತಂದ್ಕೊಡ್ತಾರೆ, ಗುರು ಅನುಗ್ರಹ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ಅವರು ಇದನ್ನ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಮತ್ತೆ ಯಾವ ಅನುಗ್ರಹವನ್ನ ಮಾಡಿದ್ರೆ ಅವ್ರಿಗೆ ಗುರು ಒಲಿತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಪ್ರಸ್ತುತವಾಗಿ ಏನ್ ಇವ್ರಿಗೆ ಗುರುಬಲ ಇತ್ತಲ್ಲ, ಈ ಜೂನ್ 2ರಿಂದ ಅಂದ್ರೆ 2026ರ ದ್ವಿತೀಯಾರ್ಧದಿಂದ ಅವ್ರಿಗೆ ಗುರುಬಲ ಇರೋದಿಲ್ಲ. ಏನು ಹಾಗಾದ್ರೆ ಗುರುಬಲ ಇವಾಗ ಇದ್ದಕ್ಕಿದ್ದಂಗೆ ಈ ತರ ಚೇಂಜು ಯಾಕಿದು ಅಂತಂದಾಗ, ಒಬ್ಬ ವ್ಯಕ್ತಿಗೆ ನಾನು ಆಗ್ಲೇ ಹೇಳಿದೆ, ಸವಾಲು ಸ್ವೀಕಾರ ಮಾಡುವಂತ ಒಂದು ಗುಣ ಇರಬೇಕು. ಹಾಗೆ ಪರೀಕ್ಷೆಗಳನ್ನ ಫೇಸ್ ಮಾಡುವಷ್ಟು ವ್ಯವಧಾನ ಇರಬೇಕು. ಪರೀಕ್ಷೆಗಳು ಜೀವನದಲ್ಲಿ ಬರಲೇಬೇಕು. ನಾನು ಆಗ್ಲೇ ಬರೆದ್ಬಿಟ್ಟಿದ್ದೀನಿ, ನಾನು ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಆಮೇಲೆ ಇದು ಕಾಲೇಜ್ ಲೆವೆಲ್ಸ್ ಅಲ್ಲಿ ಬರ್ದಿದ್ದೀನಿ, ಎಲ್ಲಾ ತರದ ಪರೀಕ್ಷೆಗಳಿಂದ ಆಗಿದೆ, ನಂದು ಇನ್ಯಾವ ಪರೀಕ್ಷೆ? ಹಂಗಲ್ಲ. ಜೀವನನೂ ಒಂದು ಪರೀಕ್ಷೆ ಅನ್ನೋದನ್ನ ಅರ್ಥ. ಈ ಜೀವನನೇ ಅತಿ ದೊಡ್ಡ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತರ. ಅದಕ್ಕೂ ದೊಡ್ಡದು, ಅದಕ್ಕೂ ನಾವೇನು ಹೋಲಿಕೆ ಮಾಡುವಾಗಿಲ್ಲ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾವು ಹೋಲಿಕೆ ಮಾಡುವಂಥದ್ದಲ್ಲ ಇದು. ಆ ಸವಾಲುಗಳನ್ನ ನಾವು ಏನ್ ಸ್ವೀಕಾರ ಮಾಡ್ತೀವಿ. ಈಗ ಉದಾಹರಣೆಗೆ, ಈಗ ಸಿರಿಯಾಳಂದ ಕತೆ ಗೊತ್ತು ನಿಮಗೆ. ತಾನೆಂಥ ಉತ್ತಮವಾದ ಭಕ್ತ ಅವನದೇ ಗೊತ್ತು ಪಾಪ. ಅಂತ ಮಹೋನ್ನತವಾದ ಭಕ್ತ, ಶಿವಭಕ್ತ. ಶಿವ ಸುಮ್ಮನೆ ಬಿಡಿ, ಈಗ ಆತನಿಗೂ ಒಂದು ಪರೀಕ್ಷೆಗಳನ್ನ ಪಾಪ ಅವನು ಒಡ್ಬೇಕಾಯ್ತು. ಮಹಾನ್ ಭಕ್ತರಿಗೆ ಬಿಡಲ್ಲ. ಈ ನಾವೆಲ್ಲ ಯಾರು? ಪಾಮರರು, ಪರಮಾತ್ಮನ ಪಾಮರರು ನಾವು. ಅವನ್ನ ನಂಬಿದೀವಿ, ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮಂತ ಪಾಮರರಿಗೂ ಸಹ ಅವನೇನ್ ಮಾಡ್ತಾನೆ, ಈ ಸವಾಲುಗಳನ್ನ ಎದುರಿಸುವಂಥದ್ದಕ್ಕೆ ಗುರಿಪಡಿಸ್ತಾನೆ. ಹಾಗೆ ಪರೀಕ್ಷೆಗಳಿಗೂ ಸಹ ಗುರಿಪಡಿಸ್ತಾರೆ. ಏನ್ ಪರೀಕ್ಷೆ ಬರಕ್ ಸಾಧ್ಯ? ಅದು ಇಂಪಾರ್ಟೆಂಟ್. ಪರೀಕ್ಷೆಗಳು ಯಾವ ತರ ಬರ್ತದೆ? ಬಹಳ ಒಂದು ಕಾನ್ಫಿಡೆನ್ಸ್ ಆಗಿ ಅವನು ಇರ್ತಾನೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ. ಓವರ್ ಕಾನ್ಫಿಡೆನ್ಸೇ ಇರ್ತದೆ. ನೀವು ಹೇಳೋ ಪ್ರಕಾರ ಆಯ್ತು, ಓವರ್ ಕಾನ್ಫಿಡೆನ್ಸೇ ಅಂತ ಅನ್ಕೊಳ್ಳಿ. ಓವರ್ ಕಾನ್ಫಿಡೆನ್ಸ್ ಇರೋಂಥದ್ದು ಎಲ್ಲಾ ಸಂದರ್ಭಕ್ಕೂ ಅದು ತಕ್ಕುದಲ್ಲ.
ಅಂದ್ರೆ ತಕ್ಕುದಾದ ವಿಷಯವಲ್ಲ ಅಂತ ಅರ್ಥ. ಅಂದ್ರೆ ತಕ್ಕುದಾದ ವಿಷಯವಲ್ಲ ಅಂತ ಅವನಿಗೆ ಗೊತ್ತಾಗ್ಬೇಕು, ಯಾರಿಗೆ, ಆ ವ್ಯಕ್ತಿಗೆ. ಅದಕ್ಕೆ ಏನ್ ಮಾಡ್ತಾನೆ, ಸ್ವಲ್ಪ ಅವನ್ನ ಪುಲ್ ಬ್ಯಾಕ್ ಮಾಡ್ತಾನೆ. ಏ ಸ್ವಲ್ಪ ಸಮಾಧಾನ ಅಂತ ಹೇಳಿಸ್ತಾನೆ. ಅಂದ್ರೆ ಸಮಾಧಾನಕರವಾಗಿ ಇವನ್ ಇರಲ್ಲ ಅಂತ ಅರ್ಥ, ಅದಕ್ಕೆ ಸಮಾಧಾನ ಅಂತ ಹೇಳಿಸ್ತಾನೆ. ಒಂದು ರಸ್ತೆಗೆ ಹಂಪ ಹಾಕ್ದಂಗೆ. ಆ ಹ್ಮ್ ಸಮಾಧಾನ ಅಂತ ತಿಳಿಯಿರತಕ್ಕಂಥ. ಅಂದ್ರೆ ನೀವು ಬಹಳ ಕಾನ್ಫಿಡೆಂಟ್ ಆಗಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ದೀರಾ, ಸ್ವಲ್ಪ ಇರ್ರಪ್ಪ, ಇದು ಓವರ್ ಸ್ಪೀಡ್ ಇದು ಅಂತ ನಿಮ್ಮ ಸ್ಪೀಡ್ನ ಜೀವನದಲ್ಲಿ ಈ ಸ್ಪೀಡ್ಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಹೇಗೋ ಒಂದು ಮಟ್ಟಿಗೆ ನಿಮ್ಮನ್ನ ಆ ಸ್ಥಿಮಿತವಾದಂತಹ ಸ್ಥಿತಿಗೆ ತಂದು ಕೂರಿಸ್ತಾನೆ. ಅದಕ್ಕೆ ಸುಮ್ಮನೆ ಕೂರ್ಸಕ್ಕಾಯ್ತದ? ಓವರ್ ಸ್ಪೀಡಲ್ಲಿ ಇರತಕ್ಕಂಥದ್ದನ್ನು ಅಥವಾ ಒಂದು ಜನರಲ್ ಸ್ಪೀಡ್ಗಿಂತ ಜಾಸ್ತಿ ಇರತಕ್ಕಂಥ ವೆಹಿಕಲ್ಗೆ ಬ್ರೇಕ್ ಹಾಕಿದ ತಕ್ಷಣನೇ ಜರ್ಕ್ ಹೊಡಿಯುತ್ತೆ ಹೌದು. ಅಲ್ವಾ? ಅಂದ್ರೆ ನಿಮ್ಮ ಬದುಕಿನಲ್ಲೂ ಆ ಜರ್ಕ್ಸ್ಗಳು ಬರ್ಬೇಕಲ್ವಾ? ಸ್ಪೀಡ್ ಜಾಸ್ತಿ ಆಗಿದ್ದಾಗ ಅವ್ನು ಬ್ರೇಕ್ ಹಾಕ್ಬೇಕು ಭಗವಂತ. ಅಂದ್ರೆ ಆ ಥರ ಇಲ್ಲಿ ಏನ್ ಮಾಡ್ತಾನೆ ನೋಡ್ರಪ್ಪ, ಸ್ವಲ್ಪ ಸಮಾಧಾನಕರವಾಗಿ ಆಲೋಚನೆ ಮಾಡಿ, ವಿವೇಚನೆಗೆ ಬೆಲೆ ಕೊಟ್ಟು ಆಲೋಚನೆ ಮಾಡಿ ಅಂತ ಹೇಳಿ ಸ್ವಲ್ಪ ಪರೀಕ್ಷೆಗಳನ್ನ ಕೊಡ್ತಾನೆ. ಯಾರು ಕೊಡ್ತಾನೆ ಪರೀಕ್ಷೆಗಳನ್ನ? ನಿಮ್ ವಿವೇಚನೆ ಕೊಡ್ತಾನೆ, ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಪರೀಕ್ಷೆ ಮಾಡಕ್ಕೆ. ಹಾಗೆ ಸಿಕ್ಕಾಬಟ್ಟೆ ಎಲ್ಲ ಇರುತ್ತೆ, ನೆಮ್ಮದಿ ಇರಲ್ಲ. ಸಾರ್ ಎಲ್ಲ ಕೊಟ್ಟಿದ್ದಾನೆ ಸರ್ ಭಗವಂತ, 3 ಕಾಸಿನ ನೆಮ್ಮದಿ ಕೊಟ್ಟಿಲ್ಲ ಸರ್ ನನಗೂ. ಅಂದ್ರೆ ಕಾಸಿನ ನೆಮ್ಮದಿ ಅಂದ್ರೆ ದುಡ್ಡು ಕೊಟ್ರೆ ನೆಮ್ಮದಿ ಬರುತ್ತೆ ಅಂತ ಅಲ್ಲ, ಆಡ ಭಾಷೆಯಲ್ಲಿ 3 ಕಾಸಿನ ನೆಮ್ಮದಿ ಅಂತ. ಅಂದ್ರೆ ಕಿಂಚಿತ್ ನೆಮ್ಮದಿನೂ ಇಲ್ಲ ಅಂತ. ಕಿಂಚಿತ್ ನೆಮ್ಮದಿ ಅನ್ನುವಂಥದ್ದನ್ನ ಇಲ್ಲಿ ಕೊಡ್ತಾನೆ. ಅದ್ರ ಹಿಂದೆ ಆ ಹಿನ್ನೆಲೆಯುತವಾದ ಆಲೋಚನೆಗಳು ಎಷ್ಟರ ಮಟ್ಟಿಗೆ ನಿಮಗೆ ಬರುತ್ತೆ ಆ ನೆಮ್ಮದಿ ಪಡೆಯೋದಿಕ್ಕೆ. ಆ ಚಿಂತನೆ, ಹಿತ ಚಿಂತನೆ ಏನ್ ಮಾಡಕ್ ಸಾಧ್ಯ ನೀವು ಆ ನೆಮ್ಮದಿ ಪಡೆಯೋದಿಕ್ಕೆ? ಅದಕ್ಕೆ ಪರೀಕ್ಷೆ ಕೊಡ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೂ ಅತಿಯಾಗಿರ್ತಕ್ಕಂಥದ್ದು ಒಳ್ಳೇದಲ್ಲ. ಎಷ್ಟೋ ಜನಕ್ಕೆ ಅನ್ಸ್ಬಿಟ್ಟಿರ್ತದೆ, ನಾನು ಹೋದ್ರೆ ಆ ಕೆಲಸ ಆಗುತ್ತೆ, ನಾನಲ್ಲಿದ್ರೆ ಮಾತ್ರ ಕೆಲಸ ಆಗೋದು, ಅಜ್ಜಿ ಕೋಳಿ ಕೂದ್ರೆ ಮಾತ್ರ ಬೆಳಗಾಗುತ್ತೆ ಅನ್ನೋದೆಲ್ಲ ಸುಳ್ಳು, ನೀನ್ ಇಲ್ದೇವ್ರು ಆಗತ್ತಪ್ಪ ಕೆಲಸ ಅಂತ ನಿರೂಪಣೆ ಮಾಡಿಸ್ತಾನೆ. ಗೊತ್ತಾಯ್ತಲ್ಲ? ಹಾಗಾಗಿ ಆ ನಾನತ್ವಕ್ಕೆ ಒಂದ್ ರೀತಿ ಕಡಿವಾಣ ಹಾಕಿಸ್ತಾನೆ. ಈ ತರ ಮಾಡ್ತಕ್ಕಂಥದ್ದು ಈ 3ನೇ ಮನೆಯ ಗುರು. ವಿವೇಕವನ್ನ ಜಾಗೃತಗೊಳಿಸುತ್ತೆ. ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಆ ವ್ಯಕ್ತಿಗಳು ಏನೇನೋ ಅನುಭವಗಳನ್ನ ಅವರು ಪಡಿಬೇಕಾಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸಸ್ ದೇ ನೀಡ್ ಟು ಗೋ ಅಕ್ರಾಸ್. ಇದು ಬೇರೆ ಮಾತಿಲ್ಲ ಅದರಲ್ಲಿ. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಅವರು ಎದುರು ನೋಡ್ಬೇಕು. ಅಂದ್ರೆ ಅವ್ರ ಕೇಳೋದನ್ನ ತಡೆಯಕ್ಕಾಗಲ್ಲ. ಅಂದ್ರೆ ಬಹಳಾನೇ ನೋವು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ನೋವು, ಸ್ವಲ್ಪ ಈ ಭಾವೋದ್ವೇಗ, ಮತ್ತೆ ಸ್ವಲ್ಪ ಮಟ್ಟಿಗೆ ಚಿಂತೆ, ಸ್ವಲ್ಪ ಮಟ್ಟಿಗೆ ಈ ದುಃಖಕರವಾದ ಪ್ರಸಂಗ, ಎಲ್ಲ ಮಿಶ್ರಿತವಾಗಿ ಫಲ ಅವ್ರಿಗೆ ಈ ಸಲ ಗುರು ಕೊಡ್ತಕ್ಕಂಥದ್ದು. ಆದರೂ ಅಷ್ಟಮ ಅಂತ ಹೇಳ್ತೀವಿ ಈ ಗುರು ಹೋಗ್ತಾ ಇರ್ತಕ್ಕಂಥ ಜಾಗ. ಇದೆಲ್ಲವೂ ಟೆಂಪ್ರರಿ ಬೇಸಿಸ್ನಲ್ಲಿ ಮಾತ್ರ ಇರುತ್ತೆ ಅವ್ರಿಗೆ. ವರ್ಷವೆಲ್ಲ ಕೊಟ್ಬಿಟ್ರೆ ಕಷ್ಟ, ವರ್ಷವೆಲ್ಲ ದುಃಖ ಕೊಟ್ಬಿಟ್ರೆ ಕಷ್ಟ. ಏನೋ ಒಂದು ವಾರ, ಒಂದು ತಿಂಗಳಾರು ತಡೀತಾರೆ, ಒಂದು 3 ತಿಂಗಳಾರು ತಡೀತಾರೆ. ವರ್ಷವೆಲ್ಲ ಕೊಟ್ರೆ ಕಥೆ ಏನಾಗ್ಬೇಕು? ಅದಕ್ಕೆ ಗುರು ಏನ್ ಮಾಡ್ತಾರೆ, ಈ 3ನೇ ಮನೆಯಲ್ಲಿ ವಕ್ರಿ ಆಗ್ತಕ್ಕಂತಹ ಸಂದರ್ಭಗಳು, ಅದು ಸಹಜವಾಗಿ ಈ ಧನುರ್ಮಾಸ, ಮಕರ ಮಾಸ ಅಂದ್ರೆ ಸಂಕ್ರಾಂತಿಯ ಪರ್ವಕಾಲ, ಮಕರ ಸಂಕ್ರಾಂತಿಯ ಕಾಲ್ಘಟ್ಟ,
ಹಾಗೆ ಈ ಕುಂಭಮಾಸ ಅಂತ ಹೇಳ್ತೀವಿ, ಆ ಸಂದರ್ಭ ಎಲ್ಲ ಬರೋ ಫೆಬ್ರವರಿ ಆಸ್ಪಾಸ್. ಸೊ ಡಿಸೆಂಬರ್ ಟು ಫೆಬ್ರವರಿ ಆ ಟೈಮಲ್ಲಿ ಇವ್ರಿಗೆ ಒಂದು ನಯಾ ನಾಜೂಕತೆ ಬರುತ್ತೆ. ಯಾಕೆ ಈ ತರ ಬದಲಾವಣೆಗಳನ್ನ ನಾನು ಎದುರು ನೋಡೋ ಥರ ಆಯಿತು, ನನಗೆ ಈ ಪರಿಪಾಠಗಳಾಗಬೇಕಾಗಿತ್ತು, ಅದಕ್ಕೆ ಆಯಿತು ಅಂತ ಜ್ಞಾನೋದಯ ಆಗುತ್ತೆ. ಅದಕ್ಕೂ ಒಂದು ಟೈಮ್ ಲೈನ್ನ ಇಡ್ತಾನೆ ಗುರು. ಸೊ ಆ ಟೈಮ್ ಲೈನಲ್ಲಿ ಒಳ್ಳೇದನ್ನ ಅವರು ಎದುರು ನೋಡಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಸಾವಕಾಶವಾಗಿ ಇರಬೇಕಾಗ್ತದೆ. ಈಗ ಊಟ ಮಾಡ್ಬೇಕಾದ್ರೆ ಸಾವಕಾಶವಾಗಿ ಊಟ ಮಾಡಿ ಅಂತಾರೆ. ಅರ್ಥ ಏನು? ಆಗಿದ ತಕ್ಷಣ ಗಪ ಅಂತ ತಿನ್ಕೊಂಬೇಡ್ರಪ್ಪ, ಹೊಟ್ಟೆ ಹಸಿವು ಅಂತ. ನಿಧಾನಕ್ಕೆ ಅಗದು ಅದನ್ನ ಜಗದು ಅದನ್ನ ಯಾವ ರೀತಿ ಒಂದು ಆಸ್ವಾದಿಸಿ ತಿನ್ಬೇಕು, ಆವಾಗ ತೃಪ್ತಿ. ಬದುಕು ಅಷ್ಟೇ, ಬದುಕು ಸಹ ತೃಪ್ತಿಯಾಗಿ ಆ ಒಂದು ವಿಷಯಗಳು ನಿಮಗೆ ಜ್ಞಾನಾರ್ಜನೆ ಮೂಲಕ ಅದು ನಿಮ್ಗೆ ದೊರಕಬೇಕು ಅಂತಂದ್ರೆ, ಬದುಕು ಸಹ ತೃಪ್ತಿಮಯವಾಗಿ ನಡಿಬೇಕು ಅಂದ್ರೆ ಈ ಗುರು ಈ ತರ ಒಂದು ಫಲಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಗುರುವಿನ ಫಲ ಅತೀ ತಟಸ್ಥವಾಗಿದೆ. ಯಾವುದೇ ಒಂದು ಏನಪ್ಪ ಹಿಂಗಿದೆಯಲ್ಲ ಅಂತ ಅನ್ಕೊಂಡು ಇದು ಭಯ ಪಡಿಸುವಂಥದ್ದು ಏನಿಲ್ಲ ಇದರಲ್ಲಿ. ಇದಿರದೇ ಹೀಗೆ ಈ ವರ್ಷ ವೃಷಭ ರಾಶಿಯವರಿಗೆ. ಆದರೂ ನಿಮ್ಮ ವಿವೇಚನೆಗೆ ಒಲವು ತೋರಿಸಿ ಪರಿಹಾರ ಕ್ರಮವಾಗಿ ಈ ವೃಷಭಕ್ಕೆ ಅಷ್ಟಮ ಸ್ಥಾನಾಧಿಪತಿಯಾಗಿ ಗುರು ಇರತಕ್ಕಂಥ ಕಾರಣ ಈ ಅನ್ಎಕ್ಸ್ಪೆಕ್ಟೆಡ್ ಪೇಯಿಂಗ್ಸ್ ಏನೇನು ಬರಲಿ, ಆ ಒಂದು ಅನಿರೀಕ್ಷಿತವಾದಂತಹ ಸಂಕಟಗಳನ್ನ ದೂರ ಮಾಡ್ತಕ್ಕಂಥದ್ದು ಚಾಮುಂಡೇಶ್ವರಿಯಿಂದ ಸಾಧ್ಯ, ದುರ್ಗಾ ಮಾತೆಯಿಂದ ಸಾಧ್ಯ. ಹಾಗಾಗಿ ಗುರುವಾರ ಅಥವಾ ಸೋಮವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಶುಕ್ರವಾರ ಎಲ್ಲರೂ ಹೋಗ್ತಾರೆ, ಬಟ್ ಇವರು ಗುರುವಾರ ಹೋಗ್ಲಿ. ಖಂಡಿತವಾಗ್ಲೂ ಗುರುವಾರ, ಶುಕ್ರವಾರ ಅಥವಾ ಸೋಮವಾರ. ಶುಕ್ರವಾರ ಕಾಮನ್, ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಕಾಮನ್ ಡೇ ಈ ಶುಕ್ರವಾರ, ಬಟ್ ಪ್ರತ್ಯೇಕವಾಗಿ ಗುರುವಾರ ವೃಷಭ ರಾಶಿಯವರು ಹೋಗ್ಲಿ. ಸೋಮವಾರ ಅದ್ರ ಜೊತೆಗೆ ಎಸ್ಪೆಷಲಿ ಈ ತಿಂಗಳಲ್ಲಿ ಒಂದು 2 ಗುರುವಾರ 2 ಸೋಮವಾರ ಅವರು ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳೋದು, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ದು ಬರ್ತಕ್ಕಂಥದ್ದು, ವಿಶೇಷಕರವಾದಂತಹ ಏಕಮಾತ್ರ ಶಕ್ತಿಪೀಠ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸೋಮವಾರ ತಪ್ಪರು ಗುರುವಾರ ಹೋಗಿದ್ದು ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಉತ್ತಮವಾದ ಫಲಗಳನ್ನ, ಅವ್ರು ನಿರೀಕ್ಷಿತವಾದ ಫಲಗಳನ್ನ ಪಡ್ಕೋಬಹುದು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದುರ್ಗಾ ಸೂಕ್ತ ಆರಾಧನೆಯನ್ನ ಯಾರು ಮಾಡ್ತಾರೆ, ಅಥವಾ ದುರ್ಗಾ ಸೂಕ್ತ ಹೋಮವನ್ನ ಯಾರು ಸೋಮವಾರದ ದಿವಸ ಮಾಡಿಸ್ತಾರೆ, ಅವರ ದುಃಖಗಳು ನಾಶವಾಗ್ತಕ್ಕಂಥದ್ರಲ್ಲೇ ಎಳ್ಳಷ್ಟು ಸಂಶಯ ಇಲ್ಲ. ಅದು ವೃಷಭ ರಾಶಿಯವರು ಮಾಡಲೇ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಫಲವನ್ನ ನೀಡ್ತಾರೆ. ಹಾಗಾಗಿ ಸೋಮವಾರ ಮತ್ತೆ ಗುರುವಾರ ದುರ್ಗಾದೇವಿ ಹಾಗೂ ಶಕ್ತಿ ಪೀಠವಾದಂತಹ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದಿರಿ. ಮತ್ತೆ ಮುಂದಿನ ರಾಶಿಯಾದಂತಹ ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಗುರು ಯಾವ ರೀತಿಯ ಬಲವನ್ನ ಕೊಡ್ತಾರೆ, ಮತ್ತೆ ಅವರು ಯಾವ ಮಾರ್ಗೋಪಾಯಗಳನ್ನ ಮಾಡ್ಕೋಬೇಕು ಅಂತ ಹೇಳಿ. ಅಮ್ಮ, ಮಿಥುನ ರಾಶಿಯವರು ಸಹಜವಾಗಿ ಗುರುಬಲವನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಅವರು ಸಜ್ಜಾಗಿರತಕ್ಕಂತಹ ಜನ. ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಒಂದು ಧನಲಾಭ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಅಗತ್ಯಕ್ಕೆ ಅನುಗುಣವಾದಂತಹ ಧನಾರ್ಜನೆ ಆಗ್ತಕ್ಕಂಥದ್ದು ಅಂತ. ಅಂದ್ರೆ ಧನಾರ್ಜನೆ ಅಂದ್ರೆ ಮೊದಲು ಧನದ ಆಕರ್ಷಣೆ, ದುಡ್ಡು ಕಾಸು ಹಣಕಾಸಿನ ಒಂದು ಆಕರ್ಷಣೆ ಆಗ್ತಕ್ಕಂಥದ್ದು. ಅದರ ಸಂಪಾದನೆಗಾಗಿ ಯಾವ ಮಾರ್ಗವನ್ನ ಇವರು ಅನುಸರಿಸಬೇಕು ಅದನ್ನು ತಿಳ್ಕೊಂಡು ಅನುಸರಿಸಬೇಕಾಗ್ತದೆ. ಆ ಅನುಸರಣೆ ಮಾಡಿರ್ತಕ್ಕಂತಹ ಮಾರ್ಗದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಇವರು ಹಣಕಾಸಿನ ಲಾಭವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಿಥುನ ರಾಶಿಯವರಿಗೆ ಈ ವರ್ಷ ಫಲ ಬಹಳ ಸೂಕ್ತವಾದ ಫಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ
ಈ ಪುನರ್ವಸು ನಕ್ಷತ್ರದವ್ರಿಗೆ ಒಂದು ಸ್ಪೆಷಲ್ ರಿಸಲ್ಟ್ ಅಂತ ಸಿಗುತ್ತೆ. ಯಾಕೆಂದ್ರೆ ಗುರುವಿನ ನಕ್ಷತ್ರ ಅದು. ಮಿಥುನ್ ರಾಶಿಯಲ್ಲೇ ಅದು ಪ್ರಥಮ ಒಂದು 3 ಚರಣಗಳು ಬರ್ತಕ್ಕಂಥದ್ದು. ಸೊ ಪ್ರಥಮ 3 ಪಾದಗಳು ಮಿಥುನ್ ರಾಶಿಯಲ್ಲಿ ಬರ್ತದೆ, ಕಡೆಯ ಪಾದ ಮಾತ್ರ ಕರ್ಕಾಟಕ ರಾಶಿಗೆ ಹೋಗುತ್ತೆ. ಸೊ ಮಿಥುನ್ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು, ಅವರು ಈ ಗುರುವಿನ ಒಂದು ವಿಶೇಷಕರವಾದಂತಹ ಒಂದು ಧನ ಪ್ರಾಪ್ತಿಯನ್ನ ಅವರು ಪಡಿತಾರೆ. ಅಂದ್ರೆ ಗುರುವಿನ ಈ ವಿಶೇಷ ಅನುಗ್ರಹ ಪ್ರಾಪ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಯಾರಿಗೆಷ್ಟು ಅಷ್ಟು. ಲೋಕದಲ್ಲಿರ್ತಕ್ಕಂತಹ ಕೋಟ್ಯಾಂತರ ಜನ ಮಿಥುನ್ ರಾಶಿಯವರು ಇದ್ದಾರೆ, ಎಲ್ಲರಿಗೂ ಒಂದೇ ತರ ಕೊಡಲ್ಲ. ಅವ್ರ ಪ್ರಾಪ್ತಿಗೆ ಅನುಗುಣವಾದಂತ ಫಲಗಳು ಲಭ್ಯ. ಪ್ರಾಪ್ತಿ ಎಲ್ಲಿಂದ ಕಂಡುಕೋಬೇಕು? ಅವ್ರ ಜಾತಕದಲ್ಲಿ ಧನಸ್ಥಾನಾಧಿಪತಿ ಅವನ ಒಂದು ಸ್ಥಿತಿಯಿಂದ ಅವರು ಪ್ರಾಪ್ತಿ ಎಷ್ಟು ಅಂತ ತಿಳ್ಕೋಬೇಕು. ಅದಕ್ಕೆ ಅನುಗುಣವಾದ ಫಲ. ಅದನ್ನ ಬಿಟ್ಟು ವಿನಾಕಾರಣ ಎಲ್ಲಾರ್ಗು ಒಂದೇ ತರ ಫಲ ಕೊಡ್ತೀವಿ ಅಂತ ಎಲ್ಲೂ ಸಹ ಅದು ಯಾವ ಗ್ರಹಗಳು ಹೇಳಲ್ಲ. ಸೊ ಗುರು ಧನಕಾರಕನಾಗಿ ಅವರವರ ಪ್ರಾಪ್ತಿಗೆ ಅನುಗುಣವಾದ ಫಲವನ್ನ ಕೊಡ್ತಾರೆ. ಸೊ ಮಿಥುನ್ ರಾಶಿಯವರೆಗೂ, ಅದರಲ್ಲೂ ಪುನರ್ವಸು ನಕ್ಷತ್ರದವರಿಗೆ ಪ್ರತ್ಯೇಕವಾಗಿ ಕೊಡ್ತಾನೆ ಅಷ್ಟೆ. ಸೊ ಇಷ್ಟೆಲ್ಲ ಇದ್ರೂ ಗುರು ಕುಟುಂಬ ಸೌಖ್ಯವನ್ನು ಕೊಡ್ತಾನೆ. ಏನ್ ಕುಟುಂಬ ಸೌಖ್ಯ ಅಂದ್ರೆ, ಒಬ್ಬ ಮನುಷ್ಯನ್ಗೆ ತಾನು, ತನ್ನ ಕುಟುಂಬ, ತನ್ನ ಒಂದು ಬದುಕು, ಈ 3 ವಿಧವಾದ ಆಯಾಮ ಎಲ್ಲರಿಗೂ ಇದ್ದಿತ್ತೆ. ಈ ಆಯಾಮಗಳಲ್ಲಿ ನೋಡಿ, ಆಯಾಮಗಳು ಯಾವತ್ತೂ ಅವನ ಈ ಫೇಸೆಟ್ಸ್ಗಳನ್ನ, ಅಂದ್ರೆ ಅವನು ಹೇಗಿರ್ಬೇಕು, ಲಕ್ಷಣಗಳು ಅಂತ ಹೇಳ್ತೀವಿ, ಆ ಲಕ್ಷಣಗಳ ಬಗ್ಗೆ ಅದು ಹೇಳುತ್ತೆ. ಆಯಾಮ ಅಂತ ಬಂದಾಗ ಅದು ಲಕ್ಷಣದ ಇನ್ನೊಂದು ಸ್ವರೂಪ. ಸೊ ಈ 3 ಆಯಾಮದಲ್ಲಿ ಈ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಮಿಥುನ್ ರಾಶಿಯವರು ಆ ಜವಾಬ್ದಾರಿಯನ್ನ ಈ ಸಲ ಅವರು ಈ ಕರ್ಕಾಟಕ ರಾಶಿಯ ಒಂದು ಗುರುವಿನ ಪ್ರವೇಶದಿಂದಾಗಿ ಆ ಜವಾಬ್ದಾರಿಯನ್ನ ಕಟ್ಕೋತಾರೆ. ಹಾಗಾಗಿ ಈ ಗುರು ಮಿಥುನ್ ರಾಶಿಯವರಿಗೆ ಎಸ್ಪೆಷಲಿ ಕುಟುಂಬ ಸೌಖ್ಯವನ್ನ ಕೊಡ್ತಾನೆ. ಆಮೇಲೆ ದುಡ್ಡು ಕಾಸ್ದಾಯ್ತು, ಕುಟುಂಬದ್ದಾಯ್ತು, ಎಲ್ಲದಕ್ಕಿಂತ ಮಿಗಿಲಾಗಿ ಈ ನೆಮ್ಮದಿ. ಅಬ್ಬಾ, ನನ್ನ ಜೀವನದಲ್ಲಿ ಏನೋ ಒಂದಿಷ್ಟು ಸಾಧನೆ ಮಾಡಲಿಕ್ಕೆ ಒಂದು ಉರುಪು ಸಿಕ್ತಪ್ಪ, ಮುಂಬರುವಂಥ ವರ್ಷಗಳಲ್ಲಿ ನಾನು ಭದ್ರವಾಗಿ ಒಂದು ಸಮೃದ್ಧಿಯಾಗಿ ಬಾಳಿ ಬದುಕೋದಿಕ್ಕೆ ನನಗೊಂದು ಈ ವರ್ಷದಲ್ಲಿ ಏನೋ ಒಂದು ವಿಧವಾಗಿ ಒಂದು ಪ್ಲಾಟ್ಫಾರ್ಮ್ನ ನಾನು ರಚನೆ ಮಾಡ್ಕೊಂಡಿದ್ದೀನಿ, ನನಗೊಂದು ಭದ್ರತೆಗಾಗಿ ನನಗೊಂದು ಭದ್ರ ಬುನಾದಿ ಹಾಕೊಳ್ಳಿಕ್ಕೆ ಒಂದು ಸಾಧ್ಯ ಆಗಿದೆ, ಆಗ್ತಾ ಇದೆ ಅನ್ನುವಂತಹ ಒಂದು ನಿರಾಳತೆ, ನೆಮ್ಮದಿ ಎರಡೂ ಸಹ ಸಿಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ. ಯಾವುದೋ ಇಲ್ಲಿವರೆಗೂ ಏನೂ ಇಲ್ಲ ಆ ಥರ ಅವರು ಅನ್ಕೊಂಡಿಲ್ಲ. ಸೊ ಫ್ಯೂಚರಿಸ್ಟಿಕ್ ಪಾಯಿಂಟಲ್ಲಿ ಆಲೋಚನೆ ಮಾಡಿಲ್ಲ ಅಂದರೆ ಇನ್ಮೇಲೆ ಆಲೋಚನೆ ಮಾಡ್ತಾರೆ. ಮುಂದಿನ ವರ್ಷಗಳಲ್ಲಿ ಅವರು ಆ ಭದ್ರತೆಯನ್ನ, ಸಮೃದ್ಧಿಯನ್ನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಏನೇನು ಮಾಡ್ಕೋಬೇಕೋ ಅಷ್ಟೂ ವಿಚಾರಗಳನ್ನ ಅವರು ಈ ವರ್ಷದಲ್ಲಿ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಸೊ ಇದೊಂಥರ ಅವ್ರಿಗೆ ಒಂದು ಏನಂತ ಹೇಳ್ಬೋದಪ್ಪ ಅಂದ್ರೆ ರೆಸಲ್ಯೂಷನ್. ಆ ರೆಸಲ್ಯೂಷನ್ ಅನ್ನ ಕೊಡ್ತಕ್ಕಂಥದ್ದು. ಆ ರೆಸಲ್ಯೂಷನ್ ಯಾವ ಥರ ನಾವು ಮಾಡ್ಕೋಬೇಕು ನಮ್ಮ ಭವಿಷ್ಯಕ್ಕಾಗಿ, ಆ ಭವಿಷ್ಯತ್ತಿನ ಒಂದು ಸಂಕಲ್ಪಗಳು ಅವು ಈ ವರ್ಷ ಇವರು ಮಿಥುನ್ ರಾಶಿಯವರು ಮಾಡ್ಕೊಳ್ಳೋದು. ಹಾಗೆ ಮಿಥುನ್ ರಾಶಿಯವರಿಗೆ ಈ ವರ್ಷ ಪರಿಹಾರ ಕ್ರಮಗಳು ಅಂತ ಬಂದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೋಬೇಕು, ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು,
ತಿರುಪತಿ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಅವರು ಗುರುವಾರದ ದಿವಸ ಹೋಗೋದ್ರಿಂದ ಅವರ ಒಂದು ವಿಶೇಷಕರವಾದಂತಹ ಸಮೃದ್ಧಿಯುತವಾದಂತಹ ಜೀವನಕ್ಕೆ ಅವರು ಒಂದು ನಾಂದಿ ಆಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು, ಅದರಲ್ಲೂ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಪ್ರತ್ಯೇಕವಾದ ಶ್ಲೋಕ, ಯಾರು ಬೇಕಾದರೂ ಅದನ್ನು ಜನರಲ್ ಆಗಿ ಆ ಶ್ಲೋಕವನ್ನು ಹೇಳ್ಕೋಬೋದು. ಆ ಶ್ಲೋಕ ವ್ಯವಸಾಯೋ ವ್ಯವಸ್ಥಾನೋ ಸಂಸ್ಥಾನ ಸ್ಥಾನದೋ ಧ್ರುವ ಅಂತ ಶ್ಲೋಕ ಶುರುವಾಗುತ್ತೆ. ಆ ಶ್ಲೋಕವನ್ನು ಅವರು ಪಾರಾಯಣ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆಮೇಲೆ ಆದಿತ್ಯ ಹೃದಯವನ್ನು ಅವರು ಪಠ್ಯ ಮಾಡ್ಕೋಬೇಕಾಗತ್ತೆ ಎವ್ರಿ ಡೇ. ಈ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಯಾವುದೇ ಒಬ್ಬ ಮನುಷ್ಯನಿಗೆ ಈ ಭಯ ಆತಂಕ ಏನು ಇರೋದಿಲ್ಲ. ಆ ಒಬ್ಬ ಮನುಷ್ಯನಿಗೆ ಮಹಾವಿಷ್ಣುವಿನ ಒಂದು ಶ್ರೀರಕ್ಷೆ ಇರುತ್ತೆ. ಇವರು ರಾಶ್ಯಾಧಿಪತಿ ಬುಧನೇ ಆಗಿರ್ತಕ್ಕಂಥ ಕಾರಣ ಈ ಮಿಥುನ ರಾಶಿಯವರು ಅವರ ಒಟ್ಟಾರೆ ಜೀವನದಲ್ಲಿ ಅವರು ಯಾವತ್ತೂ ಈ ಏಳಿಗೆ, ಸಮೃದ್ಧಿ ಮತ್ತು ಒಂದು ಸನ್ಮಾರ್ಗ, ಈ ಮೂರು ವಿಚಾರದಲ್ಲಿ ಅವ್ರಿಗೆ ಮಹಾವಿಷ್ಣುವಿನ ಒಂದು ಶ್ರೀರಕ್ಷೆ ಭಾಳ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಗುರುವಿನ ಅನುಗ್ರಹದ ಮೂಲಕ ಭಗವಂತ ಏರಳವಾದ ಫಲ ಕೊಡ್ತಾನೆ. ಸೊ ಗುರು ಒಪ್ಪಿದ್ರೆ ಭಗವಂತ ಕಣ್ಮುಚ್ಕೊಂಡು ಫಲ ಕೊಡ್ತಾನೆ. ಸೊ ಗುರು ಮುನಿದರೆ ಫಲ ಕೊಡಲ್ಲ. ಹರಿ ಮುನಿದರೂ ಸಹ, ವಿಧಿ ಮುನಿದರೂ ಸಹ ಹರ ಕಾಯ್ತಾನೆ. ಆದರೆ ಗುರು ಮುನಿದರೆ ಹರಿಹರ ಯಾರೂ ಕಾಯಕ್ಕೆ ಬರಲ್ಲ. ಆ ಥರ ಆಗ್ಬರುತ್ತೆ. ಅದಕ್ಕೆ ಈ ಸಂದರ್ಭದಲ್ಲಿ ಯಾವತ್ತು ಗುರುವಿನ ಶ್ರೀರಕ್ಷೆ ದೊರಕಬೇಕು ಅಂದರೆ ಆ ರಕ್ಷಣೆದ ನಿಮಗೆ ಭಗವಂತನೂ ಕೊಡಬೇಕು. ಭಗವಂತ ಗುರುವಿನ ಮೂಲಕವೂ ಅವನು ಒಳ್ಳೇದು ಮಾಡ್ತಾನೆ. ಸೊ ಮಹಾವಿಷ್ಣುವಿನ ಆರಾಧನೆ ಮಾಡಲಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಗುರುವಾರದ ದಿವಸ ಮಾಡಲಿ. ರಂಗನಾಥ ಸ್ವಾಮಿ ದೇವರ ದರ್ಶನ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವರ ದರ್ಶನ, ಈ ಕರ್ನಾಟಕದಲ್ಲಿ ಇರತಕ್ಕಂತಹ ರಂಗನಾಥ ಸ್ವಾಮಿ ದೇವರ ವಿಶೇಷ ಕ್ಷೇತ್ರ ಹಾದಿರಂಗ ಕ್ಷೇತ್ರ, ಅಲ್ಲಿಗೆ ಹೋಗಿದ್ದು ಬರಲಿ. ಭಾನುವಾರ ತಪ್ಪಿದ್ರೆ ಗುರುವಾರ. ಸೊ ಗುರುವಾರದ ದಿವಸವೇ ಇವರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಅದರಲ್ಲೂ ಮಹಾವಿಷ್ಣುವಿನ ಒಂದು ಆಶೀರ್ವಾದ ಪಡೆದು ಕೆಲಸ ಮಾಡಬೇಕು. ಕುಟುಂಬದಲ್ಲಿ ಸೌಖ್ಯ, ಧನ ಪ್ರಾಪ್ತಿ ಆಗುತ್ತೆ. ಹಾಗೆ ಬಹಳ ಒಂದು ಉತ್ತಮವಾದ ಸ್ಥಾನಕ್ಕೆ ಗುರು ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೀರಾ. ಹಾಗೆ ಒಂದು ವಿಷ್ಣುವಿನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಕೂಡ ಹೇಳಿದ್ದೀರಾ. ಮಿಥುನ ರಾಶಿ ಆದ ನಂತರ ಈ ಕರ್ಕಾಟಕ ರಾಶಿಯವರಿಗೆ ಗುರು ಯಾವ ರೀತಿ ಫಲವನ್ನು ಕೊಡ್ತಾನೆ, ಮತ್ತು ಯಾವ ರೀತಿ ಉತ್ತುಂಗ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಮತ್ತು ಗುರುವನ್ನು ಮತ್ತಷ್ಟು ಹೊಲಿಸ್ಕೋಬೇಕು ಅಂದರೆ ಯಾವ ಮಾರ್ಗೋಪಾಯಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಾ? ಅಮ್ಮ, ಕರ್ಕಾಟಕ ರಾಶಿಯವ್ರಿಗೆ ಅವ್ರ ರಾಶಿಯ ಗುರು ಪ್ರವೇಶ ಆಗ್ತಾ ಇದೆ. ಜನ್ಮಗುರು ನರ್ವೋ ದುಃಖಂ ಅಂತ ಹೇಳ್ತಾರೆ. ಅಂದ್ರೆ ದುಃಖ ಕೊಡ್ತಕ್ಕಂಥದ್ದಕ್ಕೆ ಏಕೆ ಸಾಧ್ಯ? ರಾಶಿಗೆ ಬಂದು ಕುತ್ಕೊಂಡ್ರೆ ಅಂತ ಎಷ್ಟೋ ಜನಕ್ಕೆ ಇದು ಬಹಳನೇ ಕನ್ಫ್ಯೂಷನ್, ಅಥವಾ ಏನಿದು ಈ ತರ ಅಂತ ಅನಿಸುತ್ತೆ. ದುಃಖ ಅಂದಾಗ ಇಲ್ಲಿ ಬಗೆಹರಿಸ್ಕೊಳ್ಬಹುದಾದಂತಹ ದುಃಖಗಳು ಅಂತ. ಈಗ ಬಗೆಹರಿಸ್ಕೊಳಕ್ಕಾಗ್ಲಾರ್ದಂಥ ಕಗ್ಗಂಟಾಗಿದ್ರೆ ಅದು ಇನ್ನೊಂಥರ ದುಃಖಕ್ಕೆ ಎಡೆ ಮಾಡಿಕೊಡುತ್ತೆ. ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಮ ವಿವೇಚನೆ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಏನೋ ಬಗೆಹರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ, ನಾವು ಬಗೆಹರಿಸ್ಕೊಂಬೋಣ ಇದನ್ನ. ವಿವೇಚನೆ ಇಲ್ಲಾರ್ದಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ನನಗೇನು ಬೇಡ ಅಂತ ಬಿಟ್ಟಾಕ್ತಾರೆ, ವರ್ಜ್ಯ ಮಾಡ್ತಾರೆ. ವರ್ಜ್ಯ ಮಾಡ್ತಕ್ಕಂಥದ್ದು ಬೇರೆ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಂದು ಈ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಒಂದು ಈ ಜನ್ಮ ಗುರುವಿನ ಒಂದು ಫಲ ಯಾವತ್ತೂ ಆಸಕ್ತಿಯನ್ನ ಹೆಚ್ಚು ಮಾಡುತ್ತೆ. ಯಾವುದ್ರ ಕಡೆಗೆ ನಾನು ಇಷ್ಟು ದಿವಸ ಇದ್ದಿದ್ದೇ ಬೇರೆ, ಇನ್ಮೇಲೆ ಬೇರೆ ಥರ ಇರಬೇಕು ಅನ್ನುವಂತಹ ಆ ಜ್ಞಾನೋದಯವನ್ನು ಮಾಡಿಸುತ್ತೆ. ಆ ಜ್ಞಾನೋದಯ ಬರುವಂಥ ಸಂದರ್ಭಕ್ಕೆ ಯಾರೂ ಆ ಜ್ಞಾನೋದಯನ ಸ್ವೀಕಾರ ಮಾಡದೆ ಹೋದ್ರೆ ಜ್ಞಾನೋದಯ ಹಿಂಗಾಗುತ್ತೆ ಇನ್ಸ್ಟೆಂಟ್ಲಿ. ಯಾರು ಅದನ್ನ ಯೋಚನೆ ಮಾಡಿ ಎಲ್ಲೋ ಮಲಗಿದ್ದಾಗ ಕನಸ್ತಲ್ಲಿ ಆಗೋದಲ್ಲ, ಇನ್ಸ್ಟೆಂಟಾಗಿ ಆಗುತ್ತೆ.
ಸೊ ಜ್ಞಾನೋದಯ ಇನ್ಸ್ಟೆಂಟಾಗಿ ಆಗ್ತದೆ ಅಂತಂದಾಗ ಅದನ್ನು ಸ್ವೀಕಾರ ಮಾಡುವಷ್ಟು ಇರಬೇಕು ನಿಮ್ಮಲ್ಲಿ. ಅದು ಸ್ವೀಕಾರ ಮಾಡುವಷ್ಟು ಆ ಮನೋಧರ್ಮ ಬೆಳೆಸ್ಕೊಂಡಿಲ್ಲದೆ ಹೋದಂಥ ವ್ಯಕ್ತಿಗಳಲ್ಲಿ ಅದು ದುಃಖಕ್ಕೆಡೆ ಮಾಡಿಕೊಡುತ್ತೆ. ತಿರ್ಗಿ ಅದೇ ಅಜ್ಞಾನ, ತಿರ್ಗಿ ಅದೇ ರಾಗ, ಅದೇ ಹಾಡು, ಅದೇ ಪಟುಪಾಡು, ಈ ಥರ ಪರಿಸ್ಥಿತಿ. ಅಂದರೆ ದುಃಖ ಅನ್ನುವಂಥದ್ದಕ್ಕೆ ಮೂಲ ಏನಪ್ಪ ಅಂದ್ರೆ ನಾವೇ, ನಮಗೆ ನಾವೇ ಆ ದುಃಖನ ತಂದ್ಕೊಳ್ತೀವಿ. ಅಂದರೆ ನಮ್ಮ ಕರ್ಮಗಳು ಹಂಗೆ ಮಾಡಿಸ್ತಾ ಇರುತ್ತೆ ಮನುಷ್ಯನಿಗೆ. ಅದೇನೇ ಇದ್ರೂ ಇಲ್ಲಪ್ಪ ಭಗವಂತ ಯಾವ ಕಾರಣಕ್ಕೂ ನನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ಆ ಪ್ರಜ್ಞಾವಂತಿಕೆ ನಮ್ಮನ್ನ ಏನು ಮಾಡುತ್ತೆ, ಸ್ವಲ್ಪ ಕೂಲಾಗಿರುವಾಗ ಮಾಡುತ್ತೆ. ಭಗವಂತ ನನ್ನ ಕೈ ಬಿಡಲ್ಲ, ಅವ್ನು ನನ್ನನ್ನು ಯಾವತ್ತೂ ಕಾಪಾಡ್ತಾನೆ ಅನ್ನುವಂಥ ಪ್ರಜ್ಞಾವಂತಿಕೆ ಇಟ್ಕೊಂಡಿರುವಂಥ ಜನ ಇಲ್ಲಿ ಗೆದ್ದೋಗ್ತಾರೆ. ಇಲ್ಲಾರ್ದವರು ಆ ಪ್ರಜ್ಞೆ ಬರೆಸ್ಕೊಳ್ಳೋದಿಕ್ಕೆ ಅವರು ಒದ್ದಾಡಬೇಕು, ಹೋರಾಟ ಮಾಡಬೇಕು. ಅಂದರೆ ಯಾವ ಥರ ಇದು ಎಗೇನ್ ಕೆಲವೊಂದವ್ರು ಮಾಡೋ ಕೆಲಸದಿಂದ ಆಗ್ತಕ್ಕಂತಹ ನೋವು, ನಿರಾಸೆ, ಹತಾಶೆ, ಅವಮಾನ ಇದೆಲ್ಲ ತಗೋಬೇಕು, ಅವಲೋಕನ ಮಾಡ್ಕೊ. ಸೊ ಈ ದಾರಿಗೆ ಗುರಿಪಡಿಸ್ತಕ್ಕಂಥದ್ದು ಜನ್ಮಗುರು. ಜನ್ಮಗುರು ಗುರಿಪಡಿಸುವಂಥ ವಿಧ ಇದು. ಅಂದರೆ ಆ ರೀತಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕರ್ಕಾಟಕ ರಾಶಿಯವರಿಗೆ ಇಷ್ಟೆಲ್ಲ ಇದ್ರೂ ಅವ್ರಿಗೆ ಒಂದು ಏನಂತ ಹೇಳ್ತೀವಿ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಲೆವೆಲ್ಗೆ ಬಂದ್ಬಿಡ್ತಾರೆ. ಅಂದರೆ ಸೈಲೆಂಟಾಗಿ ಇರೋಣಪ್ಪ, ಯಾರ ತಂಟೆಗೆ ಹೋಗೋದು ಬೇಡ, ಆ ಒಂದು ಸೂಕ್ಷ್ಮ ಪ್ರಜ್ಞೆ ಬಂದ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಅನ್ನಿಸ್ಬಿಡುತ್ತೆ ನಮಗೆ ನಾವೇ ಇಲ್ಲಿ ಏನಾದರೂ ಸರಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಂದ ಆಗಲ್ಲ. ಇನ್ನೊಬ್ರು ನಂಬಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ. ನೋಡಿ, ಕಷ್ಟ ಬಂತು ಅಂದಾಗ ಯಾರ್ದೋ ಒಂದು ಸಹಾಯ ಬೇಡ್ಲಿಕ್ಕೆ ಹೋಗ್ತೀರಾ. ಸೊ ಮೊರೆ ಇಡ್ತಾರೆ, ನನಗೆ ಸಹಾಯ ಕೊಡಿ ಅಂತೇಳಿ. ಅದು ಏನೇ ಮೊರೆ ಇಟ್ರು ಸಹಾಯ ಮಾಡೋರು ಪಾಪ ಯಾರೋ ಅದು ಅವರು ಅನುಭವಿಸ್ತಾರ ಕಷ್ಟವನ್ನ ಕಂಡಿರೋರು, ಅದೇ ಥರದ ಕಷ್ಟ ನೋಡೋರಿಗೆ ಗೊತ್ತಿರ್ತದೆ. ಬೇರೆಯವ್ರಿಗೆ ಏನಮ್ಮ ಗೊತ್ತಾಗ್ತದೆ, ಗೊತ್ತಾಗಲ್ಲ. ಅವಾಗ ಏನು ಮಾಡ್ತಾರೆ, ಎನ್ಕ್ಯಾಶ್ ಮಾಡ್ಕೊಳ್ಳಿ. ಆ ಎನ್ಕ್ಯಾಶ್ ಮಾಡ್ಕೊಳ್ಳೋ ಜನಗಳಿಂದ ದುಡ್ಡು ಕಳ್ಕೊಂಡು ಬಂದಿದ್ದಾದ್ಮೇಲೆ ಇವ್ರಿಗೆ ಜ್ಞಾನೋದಯ ಆಗುತ್ತೆ ಕಟಕ ರಾಶಿಯವ್ರಿಗೆ. ಓ ಇಲ್ಲಪ್ಪ, ನಮ್ಮ ಕಷ್ಟಕ್ಕೆ ನಾವೇ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ನಮ್ಮದೇ ಆದಂತಹ ಒಂದು ಜ್ಞಾನ ಮಟ್ಟ ಬೆಳೆಸ್ಕೋಬೇಕಪ್ಪ ಅಂತ ಅನ್ಸುತ್ತೆ. ನಾವು ಅದನ್ನು ಫೇಸ್ ಮಾಡಿ ನಾವು ಅದರಿಂದ ಈಚೆಗೆ ಬರೋದಕ್ಕೆ ನಾವೇ ಪ್ರಯತ್ನ ಪಡಬೇಕು, ಇನ್ಯಾರಿಂದೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವರು ಆ ಕ್ಷಮತೆಯನ್ನು ಕಂಡ್ಕೋಬೇಕು. ಕ್ಷಮತೆ ಇಲ್ಲದೆ ಹೋದರೆ ಕಷ್ಟ. ಸುಮ್ಮನೆ ಈ ನಂಬಿಕೆಗೆ ಅರ್ಹರಾದವ್ರನ್ನ ನಂಬಿ ಇದಾಗೋದು ಬೇರೆ, ನಂಬಿಕೆಗೆ ಅನರ್ಹರಾಗಿರ್ತಕ್ಕಂಥವ್ರನ್ನ ನಂಬಿಬಿಟ್ಟು ಮೋಸ ಹೋದಾಗ ಎಷ್ಟು ಬೇಜಾರಾಗುತ್ತೆ. ಸೊ ಅದಕ್ಕೆ ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಮಾತ್ರ ಅವ್ರಿಗೇನಾದರೂ ಅವ್ರ ಪುಣ್ಯ ಚೆನ್ನಾಗಿದ್ರೆ ಅವ್ರ ಕಷ್ಟ ದೂರವಾಗ್ಬೋದು. ಅವ್ನು ಯಾರೋ ಬೇರೆ ನಂಬಿಬಿಟ್ಟು ಆಮೇಲೆ ಅವ್ರ ಕಡೆಯಿಂದ ದುಡ್ಡು ಹೋಯ್ತು, ಟೈಮು ಹೋಯ್ತು, ಮರ್ಯಾದೆನೂ ಹೋಯ್ತು ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಂಗೆ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಇವರು ಮಹಾಲಕ್ಷ್ಮಿ, ಮಹಾದೇವಿ ಇವರಿಬ್ಬರ ಆರಾಧನೆ. ಮಹಾದೇವಿ ಅಂದರೆ ಪಾರ್ವತಿ ಅಂಶದ ದೇವತೆಗಳು. ಸೊ ಪಾರ್ವತಿ ಅಂಶದ ದೇವತೆಗಳು ಅಂತ ಬಂದಾಗ ಅದು ಹೇಗೇನು ದುರ್ಗಾದೇವಿ. ಮಹಾಲಕ್ಷ್ಮಿ ಅಂತಂದಾಗ ಮಹಾಲಕ್ಷ್ಮಿಯ ಒಂದು ವಿಶೇಷಕರವಾದಂಥ ಒಂದು ದಿವ್ಯ ಸಾನ್ನಿಧ್ಯ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ಕ್ಷೇತ್ರ. ಅಲ್ಲಿ ಹೋಗಿ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಮಂಗಳವಾರ ತಪ್ಪಿದ್ರೆ ಗುರುವಾರದಂದು, ಇಲ್ಲ ಅಂದರೆ ಸೋಮವಾರದಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡಲಿ. ಖಂಡಿತ ಜೀವನದಲ್ಲಿ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಕರ್ಕಾಟಕ ರಾಶಿಯಲ್ಲೇ ಗುರು ಗ್ರಹ ಅಂದರೆ ಗುರು ಇದ್ದು ಹಲವಾರು ಸಮಸ್ಯೆಗಳನ್ನು ಕೊಡ್ತಾರೆ, ಆದರೂ ಒಂದು ರೀತಿಯ ಲಾಭವನ್ನು ತಂದುಕೊಡ್ತಾರೆ. ಮತ್ತು ಜ್ಞಾನೋದಯವನ್ನು ಮಾಡ್ತಾರೆ. ಅದೇ ರೀತಿ ಕೆಲವು ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಬೇಕು, ಮತ್ತು ಲಕ್ಷ್ಮೀದೇವಿ ಆರಾಧನೆಯನ್ನು ಮಾಡಿ ಮಾರ್ಗೋಪಾಯಗಳನ್ನು ಮಾಡ್ಕೋಬೇಕು ಅಂತ ಹೇಳಿದಿರಿ. ತದನಂತರ ಬರುವಂಥದ್ದು ಈಗ ಸಿಂಹ ರಾಶಿ.
ಸಿಂಹ ರಾಶಿಯವರಿಗೆ ಗುರು ಯಾವ ರೀತಿ ಅನುಗ್ರಹವನ್ನ ಮಾಡ್ತಾರೆ? ಸಿಂಹರಾಶಿಯವರಿಗೆ ವ್ಯಯಸ್ಥಾನದ ಗುರು ಅಂದ್ರೆ ಅಧಿಕವಾದ ಖರ್ಚುಗಳು ಜಾಸ್ತಿ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಪ್ರೀ ಪ್ಲಾನ್ಸ್ ಇಲ್ಲದೆ ಅವರು ದುಡ್ಡು ಕಾಸನ್ನ ಹೆಚ್ಚಾಗಿ ಖರ್ಚು ಮಾಡ್ಕೊಳ್ತಾರೆ. ಈ ಪ್ರೀ ಪ್ಲಾನ್ಸ್ ಇಲ್ಲದೆ ಖರ್ಚುಗಳು ಯಾಕೆ ಇದಾಗ್ತದೆ ಅಂತಂದ್ರೆ, ಸ್ಟ್ರಾಟಜೀಸ್ ಇಲ್ಲದೆ ಒಂದು ನಿರ್ಣಯ ಸರಿಯಾಗಿ ತಗೊಳ್ಳದೆ ಅವ್ರೇನು ಮಾಡ್ತಾರೆ, ಅಧಿಕವಾದಂಥ ಖರ್ಚುಗಳನ್ನ ವಿನಾಕಾರಣ ಅವರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಈಸ್ ಹೈಲಿ ಇಂಪಾರ್ಟೆಂಟ್ ಅಂತಾರೆ. ಎಕನಾಮಿಕಲ್ ಕ್ರೈಸಿಸ್ಗೂ ಇದು ಕಾರಣ. ಸೊ ಪ್ಲಾನಿಂಗ್ ಅಲ್ಲಿ ಫೇಲ್ಯೂರ್. ಸೊ ಪ್ಲಾನಿಂಗ್ ಫೇಲ್ಯೂರ್ ಆಗೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ. ಗುರು ಸಹಜವಾಗಿ ಏನಪ್ಪ ಅಂದರೆ ಅಗತ್ಯಕ್ಕೆ ಅನುಗುಣವಾದಂತಹ ಖರ್ಚುಗಳನ್ನ ಹೆಚ್ಚು ಮಾಡಿಸ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಖರ್ಚುಗಳು ಮಾಡಿಸ್ತಕ್ಕಂಥದ್ದು ಬೇಕೇ ಬೇಕು. ಅಂದರೆ ಎಕ್ಸ್ಪೆನ್ಸಸ್ ಫಾರ್ ದಿ ನೆಸೆಸಿಟೀಸ್ ಅಂತ ಅರ್ಥ. ಆ ಎಕ್ಸ್ಪೆನ್ಸಸ್ ನೆಸೆಸಿಟೀಸ್ಗಾದ್ರೂ ದುಡ್ಡು ಹೋಗೋದೇನೆ. ಹಾಗಂತ ಹೇಳಿ ಉದಾಹರಣೆಗೆ 10 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 15 ರೂಪಾಯಿ ಖರ್ಚು, ಅದು 5 ರೂಪಾಯಿ ಅನವಶ್ಯಕವಾಗಿ ಅದು ನೆಸೆಸಿಟಿಗೆ ಹೋದ್ರೂ ಅದೇ ಈಗ ಉದಾಹರಣೆಗೆ ಈ ಸಂದರ್ಭದಲ್ಲಿ ಆ ಥರ ಮಾಡ್ರಲ್ಲ ಅವರು. 11ನೇ ಮನೆ ಗುರುಬಲ ಇತ್ತು ಸಿಂಹರಾಶಿಯವರಿಗೆ. ಈ ಟೈಮಲ್ಲಿ ಆಗದೆ ಇರುವಂಥದ್ದು ಈಗ ನೋಡಿ, ಇವಾಗ ಏನೋ ಒಂದು ಹೊಸ ಯೋಜನೆಗಳನ್ನ ಹಾಕಂತಾರೆ. ಆ ಯೋಜನೆಗಳಿಗೆ ಇನ್ನೂ ಒಂದು 50% ಹೆಚ್ಚಿನ ಖರ್ಚು ಬಿದ್ದಾಗ ಅದು 15 ಆಗ್ಬೋದು, 100 ಆಗ್ಬೋದು, ಅದು 1 to ಡಬಲ್ ಆಗ್ಬೋದು. ಹಾಗೇನಾಗ್ತದೆ, ಆ ವ್ಯಯ. ಬಟ್ ಮಾಡಿರೋ ಖರ್ಚು ಉತ್ತಮವಾದಂಥ ವಿಚಾರಕ್ಕೇನೆ, ಬಟ್ ವ್ಯಯ ಈಸ್ ವ್ಯಯ. ಈ ಥರ ಆಗ್ತದೆ. ಆಮೇಲೆ ಒಂಥರ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ವಿವೇಕ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕಳ್ಕೊಳ್ತಾರೆ. ಸ್ಥಿರವಾದ ಪ್ರಜ್ಞೆ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ವಿಚಾರಗಳಲ್ಲಿ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಡಯಾಬಿಟಿಸ್ ಬಂದಿಲ್ಲ ಅಂತಂದ್ರೆ ಅಂಥವ್ರಿಗೆ ಡಯಾಬಿಟಿಸ್ ಬರ್ತಕ್ಕಂಥದ್ದು. ನೋಡಿ, ಡಯಾಬಿಟಿಸ್ಗೆ ಕಾರಕ ಗುರು. ಅನವಶ್ಯಕವಾದಂತಹ ವಿಚಾರಗಳು ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ತಗೊಂಡು ವಿನಾಕಾರಣ ಈ ಗುರು 1 ವರ್ಷದೊಳಗಡೆ ಇವ್ರಿಗೆ ಡಯಾಬಿಟಿಸ್ನು ತಂದು ಕೊಟ್ಬಿಡ್ಬೋದು. ಗುರು ಕೊಡ್ತಾನೆ ಅಂತಲ್ಲ, ನಿಭಾಯಿಸ್ಲಿಕ್ಕೆ ಕಷ್ಟ ಆದಾಗ, ಸಾಂದರ್ಭಿಕವಾದಂತಹ ಸಂಕಷ್ಟಗಳನ್ನ ಎದುರಿಸಿ ಫೇಲ್ ಆದಾಗ, ಅದರಿಂದ ಸ್ಟ್ರೆಸ್ಗೊಳಗಾದಾಗ ವಿನಾಕಾರಣ ಏನಾಗ್ತದೆ, ಏನೇನೋ ಕಾಂಪ್ಲಿಕೇಶನ್ಸ್ ಹೆಲ್ತಲ್ಲೂ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದು ಈ ಸಿಂಹರಾಶಿಯವರು ಸ್ವಲ್ಪ ಆಗ್ತಕ್ಕಂಥದ್ದು. ಈ ರಾಶಿನಲ್ಲೇ ಕೇತು ಗ್ರಹ ಬೇರೆ ಇದೆ, ಅಷ್ಟಮದಲ್ಲಿ ಶನಿ ಗ್ರಹ ಬೇರೆ ಸಂಚಾರ ಆಗ್ತಾ ಇರತಕ್ಕಂಥ ಕಾರಣ ಗುರುಬಲ ಇಲ್ಲ. ಈ ಗುರುಬಲ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ವಿನಾಕಾರಣ ಟೆನ್ಷನ್ಸ್, ಅತೀ ತಲೆನೋವು. ಯಾಕಪ್ಪ ಇದು ಬೇಕು ಈ ತಲೆಬೇನೆ ಅಂತ ಅನ್ನಿಸ್ಬಿಡುತ್ತೆ. ತಲೆಬೇನೆ ಜಾಸ್ತಿ ಆದಾಗ ಮನುಷ್ಯನಿಗೆ ಜೀವನ, ಅಯ್ಯೋ ಏನು ಇಷ್ಟೊಂದು ಸ್ಟ್ರೆಸ್ ತೊಗೊಂಡು ಜೀವನ ಮಾಡಬೇಕಿದೆ ಯಾರನೋ ಅಂತ ಅವನಿಗವನೇ ಅನ್ಕಂತಾನೆ. ಸೊ ಇದು ಸಮಸ್ಯೆಗಳು ಪಾಪ. ಆಮೇಲೆ ಇದರಿಂದೆಲ್ಲ ಅವರು ಇದನ್ನೆಲ್ಲ ಕಳ್ಕೊಂಡು ನಿರಾಳವಾಗಿರ್ಬೇಕು ಅಂದರೆ ಉತ್ತಮವಾಗಿ ನಿದ್ದೆ ಮಾಡಬೇಕು. ಅಷ್ಟಮ ಶನಿ ನಿದ್ದೆ ಮಾಡಕ್ಕೆ ಹೇಳ್ಬಿಡ್ತಾನೆ. ಜನ್ಮದಲ್ಲಿ ಕೇತು ಅವನು ನಿದ್ದೆ ಮಾಡಕ್ಕೆ ಬಿಡಲ್ಲ. ಟೆನ್ಷನ್ಸ್, ನಿದ್ದೆ ಮಾಡಬೇಕಾದ್ರೂ ಎಲ್ಲೋ ಒಂದು. ಅದಕ್ಕೆ ಮಲಗಬೇಕಾದ್ರೆ ಕ್ರೈಮ್ ಸ್ಟೋರಿ ನೋಡಿ ಮಲಗೋದು, ವಾರೆಂಟ್ ನೋಡಿ ಮಲಗೋದು, ಥರದವೆಲ್ಲ ಮಾಡ್ತಾರಲ್ಲ ಕೆಲವೊಬ್ರು. ಕಂಡವ್ರ ಮನೆ ವಿಚಾರ ಮಾತಾಡ್ಕೊಂಡು ಮಲಗೋದು. ಆವಾಗ ಈ ಸಿಂಹರಾಶಿಯವರಿಗೆ 100% ನಿದ್ದೆ ಬರಲ್ಲ. ತಮ್ಮ ತಪ್ಪನ್ನ ತಾವೇ ಅರಿವು ಮಾಡಿಕೊಂಡು ಅವಲೋಕನ ಮಾಡಿಕೊಂಡು, ಬರೀ ಅವಲೋಕನ ಮಾಡ್ಕೊಂಡ್ರೆ ಸಾಲದು, ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಆತ್ಮಾವಲೋಕನ ಮಾಡಿಕೊಂಡು, ಭಗವಂತ ಇವತ್ತ ತಪ್ಪು ನಾಳೆ ನನ್ನಿಂದ ಆಗ್ಬಾರ್ದಪ್ಪ ಅಂತ ಒಂದು ಹಿತದೃಷ್ಟಿಯಿಂದ ನನ್ನನ್ನು ನೀನು ಮುನ್ನಡೆಸ್ಬೇಕು. ದಯವಿಟ್ಟು ಅದಕ್ಕೆ ತಕ್ಕಂಗೆ ನನಗೆ ಜ್ಞಾನ ಪರಿಜ್ಞಾನಗಳನ್ನ ನೆಟ್ಟು ಕೊಡಪ್ಪ ಶಿವ ನಾರಾಯಣ ದೇವರೇ ಅಂತ ಅನ್ಕೊಂಡು, ಯಾರು
ಭಗವಂತನ ಸ್ಮರಣೆ ಮಾಡ್ಕೊಂಡು ಮಲಗ್ತಾರಲ್ಲ ಅವರು ನೆಮ್ಮದಿಯಾಗಿ ನಿದ್ದೆ ಅಟ್ಲೀಸ್ಟ್ ಆ ನೆಮ್ಮದಿನ ನಿದ್ದೆಲಾರು ಪಡ್ಕೋಬಹುದು. ಇಲ್ದಾದ್ರೆ ಕತೆ ಏನಾಗ್ತದೆ, ಅಯ್ಯೋ ಅವನಂಗ ಇವನಿಂಗ, ತಂದೆ 106 ತನ್ನ ತಟ್ಟೆಲಿ ಯಗಣ ಬಿದ್ದಿದ್ರು, ಕಂಡೋರ್ ತಟ್ಟೆಲಿ ಜಿರ್ಲೆ ಬಿತ್ತಂತೆ, ನೊಣ ಬಿತ್ತಂತೆ, ಇನ್ನೇನೋ ಬಿತ್ತಂತೆ ತನ್ಕೊಂಡ್ ಕುದ್ಕೊಂತಾನಲ್ಲ, ಅವನು ಪಾಡು ಬೇಡ. ಹಾಗಾಗಿ ಸಿಂಹರಾಶಿಯವರಿಗೆ ಅಂಥ ಒಂದು ಈ ಏನಂತ ಹೇಳ್ತೀವಿ ಆ ನೆಗೆಟಿವ್ ಮ್ಯಾನರಿಸಮ್ಸ್ನ ಅವರು ಅಡಾಪ್ಟ್ ಮಾಡ್ಕೊಳ್ಳೋದು ಬೇಡ. ಕಂಡೋರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅದು ಬೇಡ. ತಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. 12ನೇ ಮನೆಗೆ ಗುರು ಏನು ಮಾಡ್ತಾನಪ್ಪ ಅಂದರೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊಳ್ಳೆಯ. ನೀನು ಹಿಂಗಂದ್ರೆ ಇನ್ನು ಮಿಕ್ಕಿದ 4 ಬೆರಳುಗಳು ನಿನ್ನ ಕಡೆ ತೋರಿಸ್ತಾ ಇದೆ ಕಣೆಯ, ಯೋಚನೆ ಮಾಡು ಅಂತ ಹೇಳುತ್ತೆ. ಅದನ್ನು ತಿಳ್ಕೋಬೇಕು. ಅದು ಸಿಂಹರಾಶಿಯವರು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಬರಲ್ಲ ಇದೆಲ್ಲ. ಅದಕ್ಕೆ ಆದಿತ್ಯ ಹೃದಯ ಪಾರಾಯಣ ಮಾಡಲಿ. ಆಮೇಲೆ ಈ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ರೆ ಅಡ್ವರ್ಸ್ ಫ್ಯಾಕ್ಟರ್ಸ್ ಎಲ್ಲ ಹೃದಯ ಕುಡಿಯುತ್ತೆ, ಮೆದುಳು ಕುಡಿಯುತ್ತೆ, ಇತರೆ ಪ್ರಮುಖವಾದಂತಹ ಅಂಗಗಳಿಗೆ ಅದು ಹೊಡೆಯುತ್ತೆ. ಹಾಗಾಗಿ ಅಂಗಾಂಗಗಳ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಅದರಲ್ಲೂ ಪ್ರಮುಖವಾಗಿ ಹೃದಯದ ಬಗ್ಗೆ. ಬಹುತೇಕ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ನೋಡ್ತಾ ಇದ್ರೆ ಭಯ ಆಗುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ. ಜನಸಾಮಾನ್ಯರಿಗೆ ಪಾಪ ಸಿಕ್ಕಾಪಟ್ಟೆ ಭಯ, ಏನಪ್ಪ ಈ ಥರ ಚಿಕ್ಕ ವಯಸ್ಸವ್ರಿಗೆ ಹೆಂಗೆ ಆಗ್ತಾ ಇದೆ. ಯಾಕಂದ್ರೆ ಅವರು ಆ ಸ್ಪೇಸ್ ಕೊಡ್ತಾ ಇಲ್ಲ. ವಿಶ್ರಾಂತಿಗೆ, ಶಾಂತಿಗೆ ಸ್ಪೇಸ್ ಕೊಡ್ತಾ ಇಲ್ಲ. ಸಿಂಹರಾಶಿಯವರು ಈ ಸಲ ಇದು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಸಿಂಹರಾಶಿಯವರು ವಿಶ್ರಾಂತಿಗೆ ಸ್ಪೇಸ್ ಕೊಡಲ್ಲ. ಟೈಮ್ ಸ್ಪೇಸು ಶಾಂತತೆಗೆ, ಅಂದರೆ ಶಾಂತಿಯುತವಾಗಿ ಮನಸ್ಸನ್ನು ಇಟ್ಕೊಳ್ಳಿಕ್ಕೆ ಅವರು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಬಹು ಬೇಗನೆ ಆ ಸ್ಟ್ರೆಸ್ ಫ್ಯಾಕ್ಟರ್ಗೆ ಒಳಪಡ್ತಕ್ಕಂಥದ್ದು, ಸ್ಟ್ರೈನ್ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಆ ಸ್ಟ್ರೆಸ್ಸೂ ಬೇಡ, ಆಯಾಸವೂ ಬೇಡ, ಯಾವುದೂ ಬೇಡ. ಅದಕ್ಕೆ ನೆಮ್ಮದಿಯಾಗಿ ಏನು ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಬೇಕು, ಕರೆಕ್ಟಾಗಿ ಟೈಮ್ ಟು ಟೈಮ್ ಫಾಲೋ ಮಾಡಬೇಕು. ಅವ್ರಿಗೆ ಏನು ಸಿಗಬೇಕೋ ಸಿಗುತ್ತೆ. ಎಲ್ಲಾನು ಒಬ್ಬರೇ ತಲೆ ಮೇಲೆ ಹಾಕೊಂಡು ಕತ್ತೆ ಥರ ದುಡಿತೀನಿ ಅಂದ್ರೂ ನೀವು ಕತ್ತೆ ಥರ ದುಡಿದ್ಬಿಟ್ಟು ಏನು ನೀವು ಕಿರೀಟ ತಗೊಳಕ್ಕಾಗಲ್ಲ. ನಾನು ಮಾಡಿದೆ ಇಲ್ಲಿ ಬಿಟ್ಟೆ ಅಂತ ನಿಮ್ಗೆ ಯಾರು ಕಿರೀಟ ತೊಡ್ಸಲ್ಲ. ತೊಡ್ಸಿದ್ರು ಸುಮ್ಮನೆ ಹಿಂಗೆ ಇಟ್ಬಿಟ್ಟು ತೆಗೆದ್ಬಿಟ್ಟು ಅವ್ರು ಇಟ್ಕೊಂಡ್ಬಿಡ್ತಾರೆ. ಈಗ ಅದೇ ಆಗ್ತಾ ಇರೋದು. ಪ್ರಯೋಜನಕ್ಕೆ ಬರಲ್ಲ ಅದು. ಅದಕ್ಕೆ ಹಾಗಂತ ಯಾರೋ ಕಿರೀಟ ಕೊಡ್ತಾರೆ ಅಂತ ಕೆಲಸ ಮಾಡಬೇಕು ಅಂತಲ್ಲ. ನಾನು ಮನಸ್ಸು ಒಪ್ಪುವಂಗೆ ನಾನು ಕೆಲಸ ಮಾಡಬೇಕು. ನನ್ನ ಆತ್ಮ ಅದಕ್ಕೆ ಸಾಥ್ ಕೊಡಬೇಕು. ಶಬಾಷ್ ಕಣಯ್ಯ, ಕೆಲಸ ಮಾಡಿದ್ಯಾ, ಒಳ್ಳೇದು ಅಂತ ನನಗೆ ಅದು ಆ ಒಂದು ವಿಧವಾದಂತಹ ಸಂತೋಷ ಫೀಲ್ ಆಗಬೇಕು. ಆ ಫೀಲಿಂಗ್ಗಾಗಿ ಕೆಲಸ ಮಾಡಬೇಕು. ಇವತ್ತು ದುಡ್ಡು ಸಂಪಾದನೆ ಮಾಡ್ತೀವಿ, ನಾಳೆ ದಿವಸ ದುಡ್ಡು ಕಳೆದೋಯ್ತದೆ. ಆದರೆ ಫೀಲ್ ಯಾವತ್ತು ಶಾಶ್ವತವಾಗಿ, ಉತ್ತಮವಾದಂಥ ಫೀಲ್ ಶಾಶ್ವತವಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಆ ಪ್ರಶಾಂತತೆಯನ್ನು, ಆ ಒಂದು ಆ ಸಮಗ್ರವಾದ ಚಿಂತನೆಗಳನ್ನ ಮಾಡಿಕೊಂಡು ಶಾಂತಿಯುತವಾಗಿ, ವಿವೇಚನಾತ್ಮಕವಾಗಿ ಅವ್ರು ಏನು ನಡ್ಕೊಳ್ತಾರೆ, ಇದರಿಂದ ಅವ್ರಿಗೆ ಮನಃಶಾಂತಿ ಲಭ್ಯವಾಗುತ್ತೆ. ಇದರಲ್ಲಿ ನಿರಾಳವಾಗಿ ಇರ್ಬೋದು, ಯಾವುದೇ ಟೆನ್ಷನ್ ಇರಲ್ಲ. ಹಾಗಾಗಿ ಇವ್ರು ಸ್ವಲ್ಪ ವಿಶೇಷಕರವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಹೃದಯದ ಆರೋಗ್ಯ, ಹಾಗೆ ಮೆದುಳಿನ ಆರೋಗ್ಯದ ಬಗ್ಗೆ. ಪರಿಹಾರ ಕ್ರಮವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸ್ಟ್ರೆಸ್ ಫ್ಯಾಕ್ಟರ್ ಕಡಿಮೆ ಆಗಲಿಕ್ಕೆ ಮೆಡಿಟೇಷನ್ ಮಾಡಲಿ, ಖಂಡಿತವಾಗ್ಲೂ ಇವರಿಗೆ ಆ ಸ್ಟ್ರೆಸ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಎಲ್ಲ ವಿಧದಲ್ಲೂ ಒಳ್ಳೆಯದಾಗಲಿ ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಗುರು ಅಶುಭ ಫಲವನ್ನು ನೀಡ್ತಾರೆ, ಹಾಗೆ ಹೃದಯ ಸಮಸ್ಯೆಯನ್ನು ಕೊಡ್ತಾರೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಗಳನ್ನು ಕೊಡುತ್ತೆ ಗುರು? ಕನ್ಯಾ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಸೊ ಗುರುಬಲ ಬರ್ತಾ ಇರತಕ್ಕಂತಹದ್ದು ವಿಶೇಷವಾಗಿ ಲಾಭದಾಯಕವಾದಂತಹ ಒಂದು ಫಲ.
ಲಾಭದಾಯಕವಾದ ಫಲಗಳು ಎಷ್ಟೇ ಲಭ್ಯವಾದರೂ ಅವ್ರಿಗೆ ಈಗೋ ಅನ್ನೋದು ಬೆಳೆದ್ಬಿಡುತ್ತೆ. ಈ ಕನ್ಯಾ ರಾಶಿಯವ್ರಿಗೆ ಒಂದೇನಪ್ಪ ಅಂತಂದ್ರೆ, ಈ ಸಮಾಜದಲ್ಲಿ ತೋರ್ಪಡಿಕೆಯ ಜೀವನವನ್ನ ಅವರು ಮಾಡೇ ಮಾಡ್ತಾರೆ. ತಮಗಾಗಿ ಅವರು ಎಷ್ಟು ಸ್ವಇಚ್ಛೆಯಿಂದ ನನಗೆ ಅದು ಸಿಕ್ತು ಇದು ಸಿಕ್ತು ಅಂತ ಖುಷಿ ಪಡ್ತಾರೋ, ಅದು ಹೆಚ್ಚು ಪ್ರದರ್ಶನದಿಂದ ಖುಷಿ ಪಡ್ತಾರೆ. ಸಮಾಜದಲ್ಲಿ ಅವ್ರಿಗೆ ಗೊತ್ತಿರುವಂಥ ವ್ಯಕ್ತಿಗಳ ಮುಂದೆ ಪ್ರದರ್ಶನ ಮಾಡಿಕೊಂಡು ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು, ನನಗೆ ಇದು ತಗೊಂಡೆ ಅದು ತಗೊಂಡೆ, ಇದು ವಿಷಯ ನೋಡಿ. ಸಮಾಜದಲ್ಲಿ ಪ್ರದರ್ಶನ ಮಾಡಿಕೊಂಡು ಇರಿ, ಬೇಡನಲ್ಲ, ತಪ್ಪೇನಲ್ಲ ಅದು. ಪಾಪ ನೀವು ಕಷ್ಟಪಟ್ಟಿದ್ದೀರಾ, ದುಡ್ದಿದ್ದೀರಾ, ಏನೋ ಒಂದು ಬೆಳವಣಿಗೆ ಕಂಡಿದ್ದೀರಾ. ಆದರೆ ಎಲ್ಲರ ದೃಷ್ಟಿ ಒಂದೇ ಥರ ಇರಲ್ಲ. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಪ್ರೆಸೆಂಟ್ ಇದೆ, ಏನಾಗುತ್ತೆ ವಿನಾಕಾರಣ ಆ ಶಾಶ್ವತವಾಗಿ ಉಳ್ಕೊಳ್ಳದೆ ಇರ್ಬೋದು. ಅದಕ್ಕೆ ಕನ್ಯಾ ರಾಶಿಯವರಿಗೆ ಲೌಕಿಕವಾದ ಏಳಿಗೆಗಳು ಎಲ್ಲವೂ ಪ್ರಾಪ್ತವಾಗುತ್ತೆ, ಮನಃಶಾಂತಿಯೂ ಸಹ ಇರುತ್ತೆ. ಏನಪ್ಪ ಅಂತಂದ್ರೆ ಏನೋ ಒಂದು ಗೊಂದಲ ಇದ್ರ ನಡುವೆ. ಆ ಗೊಂದಲ ಯಾಕೆ? ಡ್ಯೂ ಟು ದಿ ಕಾನ್ಫ್ಲಿಕ್ಟ್ಸ್, ಡ್ಯೂ ಟು ದಿ ಅನ್ಸರ್ಟೈನಿಟಿ. ಅವ್ರಿಗೆ ಅದು ಬೇಡಪ್ಪ ಅಂತ ಅನ್ಕೊಳಕ್ಕೂ ಆಗಲ್ಲ. ಆ ಅನ್ಸರ್ಟೈನಿಟಿ ಫ್ಯಾಕ್ಟರ್ಸ್ನ ಬಂದಾಗ ಅವ್ರಿಗೆ ಅದು ಒಂಥರ, ಅದು ಅವ್ರಿಗೆ ಹೆಂಗೆ ಅಂದರೆ ಡಿಲೆಮ್ಮ. ಅಂದರೆ ನಾನು ಇದನ್ನ ಸ್ವೀಕರಿಸ್ಲಾ ಏಕೆ, ಏನು ಮಾಡಲಿ ಅಂತ ಆ ಥರ ಡಿಲೆಮದಲ್ಲಿ ಇರ್ತಾರೆ. ಆ ಡಿಲೆಮ ಫ್ಯಾಕ್ಟರ್ಸ್ನೆಲ್ಲ ದೂರ ಮಾಡ್ಕೋಬೇಕು ಅಂತಂದರೆ ಸೂಕ್ತವಾದಂತಹ ವಿವೇಕ ಬೇಕು. ಆ ವಿವೇಕವನ್ನು ಗುರು ಕೊಡ್ತಾರೆ. ನೀವು ಸ್ವಲ್ಪ ಆ ವಿವೇಕವನ್ನು ಸ್ವೀಕರಿಸಲಿಕ್ಕೆ ನಿಮ್ಮಲ್ಲಿ ಒಂದು ಕ್ಷಮತೆ ವ್ಯವಧಾನಗಳು ಬೇಕಾಗ್ತದೆ. ಆ ಕ್ಷಮತೆ ವ್ಯವಧಾನಗಳಿಗೋಸ್ಕರ ನೀವೇನು ಮಾಡಬೇಕು? ಕನ್ಯಾ ರಾಶಿಯ ಜನಗಳು ಎಲ್ಲೇ ಹೋದ್ರು ನೀವು ನಿಮ್ಮದೇ ಆದಂತಹ ಒಂದು ಸಮಯವನ್ನು, ನಿಮ್ಮ ಒಂದು ಒಂದು ಏನಂತ ಹೇಳ್ತೀವಿ, ಆ ಸ್ವಂತ ಸಮಯವನ್ನು ನೀವು ಕೊಡ್ಕೋಬೇಕು. ಯಾಕೆಂದರೆ ನೀವು ಸ್ವಂತ ಸಮಯ ನಿಮಗೆ ನೀವು ಕೊಡ್ಕೊಳ್ಳೋದಿಲ್ಲ. ಸೊ ದಟ್ ವಿಲ್ ಬಿ ದಿ ಪ್ರಾಬ್ಲಮ್. ನಿಮ್ಮ ಕುಟುಂಬಕ್ಕೆ ಕೊಡೋದಿಲ್ಲ. ಕನ್ಯಾ ರಾಶಿಯವ್ರದ್ದು ಏನಪ್ಪ ಅಂತಂದರೆ ಕುಟುಂಬದ ಪ್ರೇಮಿಗಳೇ. ಕುಟುಂಬದ ಜೀವನ ಚೆನ್ನಾಗಿರಲಿ ಅಂತ ಎಲ್ಲ ಪಾಪ ಮಾಡ್ತಾರೆ. ಅಂದರೆ ಇಲ್ಲೋ ಒಂದು ಕಡೆ ಆ ಸ್ಪೇಸ್ ಕೊಡಲ್ಲ, ಟೈಮ್ ಸ್ಪೇಸ್ನ. ಅವರು ವಿನಾಕಾರಣ ಟೈಮ್ ಸ್ಪೇಸ್ ಕೊಡದೆ ಕುಟುಂಬದವ್ರ ಕೈಲಿ ಸಿಕ್ಕಾಬಟ್ಟೆ ಮಾತು ಕೇಳ್ತಾರೆ. ಟೈಮ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗ್ತದೆ. ಆಮೇಲೆ ಈ ಕೆಲಸ ಕಾರ್ಯಗಳಲ್ಲಿ ಈ ಸಹಜವಾಗಿ ನಿಮಗೆ ಒಂದು ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಒಂದು ಈ ಡ್ಯೂಯಲ್ ಫ್ಯಾಕ್ಟರ್ಸ್ ಇರುತ್ತೆ. ಆ ಡ್ಯೂಯಲ್ ಫ್ಯಾಕ್ಟರ್ಸ್ಗಳನ್ನ ಸರಿ ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಕಾರ್ಯಗಳು ಸಹ ನಿಮಗೆ ಖಂಡಿತವಾಗಿ ಊರ್ಜಿತವಾದ ಫಲ ಕೊಡುತ್ತೆ. ಪರಿಹಾರ ಕ್ರಮವಾಗಿ ಕನ್ಯಾ ರಾಶಿಯವರು ಭೂವರಾಹ ಸ್ವಾಮಿ ಅಂದರೆ ವರಾಹ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ವರಾಹ ಸ್ವಾಮಿ ಯಾವತ್ತು ಭೂದೇವಿ ಜೊತೆ ಇರ್ತಾನೆ. ವರಾಹ ಸ್ವಾಮಿ ವಿಷ್ಣುವಿನ ಅವತಾರವೇ. ಸೊ ಭೂಮಿ ತಾಯಿಯ ಒಂದು ಜೊತೆಯಲ್ಲಿ ಯಾವತ್ತೂ ಸಹ ಭೂವರಾಹ ಸ್ವಾಮಿಯಾಗಿ ಅವನು ಫಲ ಕೊಡ್ತಕ್ಕಂಥದ್ದು. ಹಾಗಾಗಿ ಭೂವರಾಹ ಸ್ವಾಮಿಯ ಒಂದು ದರ್ಶನ ಮಾಡಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭೂವರಾಹ ಸ್ವಾಮಿ ದೇವರ ದಯದಿಂದ ನಿಮ್ಗೆಲ್ಲ ಒಂದು ಅಪೇಕ್ಷೆಗಳು ಈಡೇರುತ್ತೆ. ಕನ್ಯಾ ರಾಶಿಯಲ್ಲಿ ಗುರು ಯಾವ ರೀತಿ ಫಲವನ್ನ ನೀಡ್ತಾರೆ ಮತ್ತೆ ಅವರು ಕಂಡ್ಕೋಬೇಕಾದಂತಹ ಮಾರ್ಗೋಪಾಯಗಳನ್ನ ಗುರುಗಳು ತಿಳಿಸ್ಕೊಟ್ರು. ಈಗ ತುಲಾ ರಾಶಿಯಲ್ಲಿ ಗುರು ಯಾವ ರೀತಿ ಪ್ರವೇಶವನ್ನ ಮಾಡ್ತಾರೆ ಮತ್ತೆ ಅವರು ಯಾವ ರೀತಿ ಫಲವನ್ನ ಕೊಡ್ತಾರೆ, ಅವರು ಮಾಡ್ಕೋಬೇಕಾದಂತಹ ಮಾರ್ಗೋಪಾಯಗಳು ಏನು ಗುರುಗಳೇ? ಅಮ್ಮ, ತುಲಾ ರಾಶಿಯವರು ಸಾಮಾನ್ಯವಾಗಿ ಈ ರಾಶಿಯವರಿಗೆ ಮಧ್ಯಮ ಗುರುಬಲದಿಂದ ಈ ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಉತ್ತಮವಾದ ಫಲಗಳು ಲಭ್ಯ ಇದೆ. ಆ ಉತ್ತಮವಾದ ಫಲಗಳ ಒಂದು ಲಭ್ಯತೆ ಯಾವ ನಿಟ್ಟಿನಲ್ಲಿ ಇರುತ್ತೆ? ಎಸ್ಪೆಷಲಿ ಪ್ರಮೋಷನ್ಸು ಅಥವಾ ಹೊಸ ಪ್ರಾಜೆಕ್ಟ್ಗೆ ಅಸೈನ್ಮೆಂಟ್ಸ್,
ಅಥವಾ ಡೆಸಿಗ್ನೇಷನ್ ಅಪ್ಗ್ರೇಡ್ ಆಗ್ತಕ್ಕಂಥದ್ದು, ಹೇಗೆ ಬೇಕಾದರೂ ಆಗ್ಬೋದು. ಅವ್ರು ಮಾಡ್ತಕ್ಕಂಥ ಕೆಲಸ ಸಾತ್ವಿಕವಾದಂತಹ ಲೆಕ್ಕಾಚಾರದಲ್ಲಿ ಒಂದು ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ಸ್ ಕರೆಕ್ಟಾಗಿದ್ದು, ಹಾಗೆ ಶ್ರದ್ಧಾಪೂರ್ವಕವಾಗಿ ಮಾಡೋ ಕೆಲಸದ ಮೇಲೂ ಸಹ ಭಕ್ತಿ ಇರಬೇಕು. ಆ ಭಕ್ತಿಪೂರ್ವಕವಾಗಿ ಬೇಜವಾಬ್ದಾರಿ ಇಲ್ಲದೆ ಇವರು ಕೆಲಸಗಳನ್ನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಇವರು ಗುರುತಿಸಲ್ಪಡ್ತಾರೆ. ಇವರ ಒಂದು ನಾಮನಿರ್ದೇಶನವನ್ನ ಸ್ವತಃ ಗುರುನೇ ಮಾಡಿಸ್ತಾನೆ. ಇಂಥವ್ರ ಕೈಲಿ ಕೆಲಸ ಕೊಡ್ತಿ, ಇವ್ರು ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡ್ತಾರೆ, ಇವ್ರ ಕೆಲಸ ಕೊಟ್ರೆ ಖಂಡಿತವಾಗ್ಲೂ ಇವ್ರು ಮಾಡಿ ಮುಗಿಸಿದಾದ್ಮೇಲೆ ನಮ್ಮ ಒಂದು ಕಂಪ್ನಿಗೂ ಒಂದು ಹೆಗ್ಗಳಿಕೆ, ಆ ಹೆಗ್ಗಳಿಕೆಗಾಗಿ ಇವ್ರಿಗೆ ಕೆಲಸ ಕೊಡಿ ಅಂತೇಳಿ ರೆಫರೆನ್ಸ್ ಸಿಗ್ತದೆ. ಬರೀ ಒಂದೇ ಉದ್ಯೋಗ ಕ್ಷೇತ್ರ ಅಂತಲೇ ಅಲ್ಲ, ಈ ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಅಷ್ಟೇ. ಬಿಸ್ನೆಸ್ ಮಾಡೋರಿಗೆ ಭಾಳ ಒಳ್ಳೆಯದು. ತುಲಾರಾಶಿಯ ಏನು ಬಿಸ್ನೆಸ್ ಮೆನ್ಸ್ ಇರ್ತಾರಲ್ಲ, ಭಾಳ ಒಳ್ಳೆಯದು. ಹಾಗೆ ಹೊಸ ಆವಿಷ್ಕಾರಗಳಿಗೆ, ನ್ಯೂ ವೆಂಚರ್ಸ್ಗೆ ಕೈ ಹಾಕಲಿಕ್ಕೆ ಇದೊಂದು ಪ್ರವರ್ಧಮಾನ ಕಾಲ. ಹಾಗಾಗಿ ಈ ತುಲಾರಾಶಿಯವರು ಹೊಸ ಹೊಸ ಕೆಲಸಗಳಿಗೆ ಅವ್ರನ್ನ ಅವರು ನಿಯೋಜನೆ ಮಾಡಿಕೊಂಡು ಅದ್ರ ಮೂಲಕ ಕೆಲಸ ಕಾರ್ಯಗಳನ್ನ ಸಫಲವಾಗಿ ಮಾಡಲಿಕ್ಕೆ ರೂಪುರೇಷೆಗಳನ್ನ ಹಾಕೊಂಡು ಕೆಲಸ ಮಾಡಿದ್ರೆ 100% ಅವ್ರಿಗೆ ಒಂದು ಮೆರಿಟೋರಿಯಸ್ ರಿಸಲ್ಟ್ಸ್, ಕನ್ಕಾರ್ಡೆಂಟ್ ಅಕ್ಸೆಪ್ಟೆನ್ಸ್ ಗುರು ಕೊಡ್ತಾರೆ. ಅಕ್ಸೆಪ್ಟೆನ್ಸ್ ಅಂದರೆ ನಾನು ಅಂದ್ಕೊಂಡ ನೀನು ಮಾಡಿದ್ಯಾ, ನಿನ್ನ ಕೆಲಸ ಅದು ಪಾಸ್ ಆಗುತ್ತೆ ಹೋಗ್ ಅಂದಂಗೆ. ಸೊ ಅಂದರೆ ಎಲ್ಲೂ ಫೇಲ್ಯೂರನ್ನು ಕೆಲಸ ಕಾರ್ಯದಲ್ಲಿ ಎದುರು ನೋಡೋದಕ್ಕೆ ಈ ಗುರು ಅಂಥ ಸಂದರ್ಭವನ್ನು ಕೊಡಲ್ಲ. ಆದರೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಬರೋ ವರ್ಷ ಅವ್ರಿಗೆ ಆ ಕೆಲಸ ಕಾರ್ಯದಿಂದ ನೋಡಪ್ಪ ಇಂಥ ಕೆಲಸ ಮಾಡಿದ್ದಕ್ಕೆ ನನಗೆ ಈ ಸಂದರ್ಭಕ್ಕೆ ಹೊಸ ಹೊಸ ದಾರಿಗಳು ಮತ್ತೆ ಓಪನ್ ಅಪ್ ಆಗ್ತಾ ಇದೆ ಅಂತ ಹೇಳಿ ಅವ್ರ ಬೆನ್ನನ್ನು ಅವರೇ ತಟ್ಕೋಬೋದು, ಅಥವಾ ಮತ್ತೊಬ್ರು ಯಾರೋ ಬೆನ್ತಟ್ಟಿ ಸಲೋಬೋದು. ಹೇಗಾದರೂ ಅಂದರೆ ಇದೇನು ಗರ್ವ ಪಡುವಂಥ ವಿಚಾರ ಅಲ್ಲ. ಕಲಿಕೆ, ಕೆಲಸ ಮಾಡಿ ಅದರಲ್ಲಿ ನಾನು ಒಂದಷ್ಟು ನನ್ನ ಶ್ರಮಕ್ತಕ್ಕಂಥ ಪ್ರತಿಫಲ ಕಂಡಾಗ ನನಗನ್ನಿಸ್ತಕ್ಕಂಥದ್ದೇನು, ನಾನು ಮುಂಚೆ ಈ ಥರ ಇರಲಿಲ್ಲ, ಈಗ ನಾನು ಇಷ್ಟರ ಮಟ್ಟಿಗೆ ನನ್ನ ಕೆಲಸ ಕಾರ್ಯದಲ್ಲಿ ಒಂದು ವಿಶೇಷಕರವಾದಂತಹ ಒಂದು ಆ ಬೆನಿಫಿಷಿಯಲ್ ಪಾಯಿಂಟ್ಸನ್ನು ನಾನು ಪಡೆದಿದ್ದೀನಿ. ಹಾಗಾಗಿ ನಾನು ಈ ಜಗತ್ತಿಗೆ ನನ್ನ ಕೆಲಸದ ಮೂಲಕ ಬೇರೆ ರೀತಿ ಪ್ರೊಜೆಕ್ಟ್ ಆಗ್ತಾ ಇದ್ದೀನಿ ಅನ್ನುವಂತಹ ಒಂದು ಆಶಾಭಾವನೆ ಬೆಳೀತಕ್ಕಂಥದ್ದು ಇದು ತುಲಾರಾಶಿಯವ್ರಿಗೆ ಸಾಧ್ಯ ಆಗುತ್ತೆ. ಆದರೆ ತಟಸ್ಥವಾದ ಗುರುಬಲವೇ ಬೇರೆ ವಿಚಾರಕ್ಕೆ. ರಾಹು ಪಂಚಮದಲ್ಲಿ ಇರ್ತಕ್ಕಂಥ ಕಾರಣ ಅನ್ಕೊಂಡಿದ್ದು ಅದೇ ಕೆಲಸ ಮಾಡಲಿಕ್ಕೆ ವಿಘ್ನಗಳು ಬರ್ತದೆ, ಅಡ್ಡಿ ಆತಂಕಗಳು ಸೃಷ್ಟಿ ಆಗ್ತದೆ. ಇದೇನೇ ಆದ್ರೂ ಭಗವಂತ ಅವ್ರಿಗೂ ಸಹ ಒಂದು ರೀತಿ ಈ ಆತ್ಮವಿಶ್ವಾಸಕ್ಕೇನು ಕೊರತೆ ಕೊಡೋದಿಲ್ಲ. ಅಂದರೆ ಆತ್ಮವಿಶ್ವಾಸ ಅವ್ರಿಗೇನು ಬತ್ತೋದಿಲ್ಲ, ಹೇಗಾದರೂ ಸರಿ ಅದನ್ನು ಜಯಿಸ್ತಾರೆ. ಸೊ ಇದ್ದು ಈಸಬೇಕು, ಯಾವುದೇ ಒಂದು ಕೆಲಸವನ್ನು ಮಾಡಿ ಜಯಿಸಬೇಕು. ಹಾಗಾಗಿ ಈ ಈಸೋದು ಜಯಿಸೋದು ಅನ್ನುವಂಥ ಎರಡು ವಿಷಯ ಇದೆಯಲ್ಲ, ಇದು ಬಂದು ದ್ವಂದ್ವ ಪದವೇ. ಆದರೆ ಏಕಮುಖವಾಗಿ ಈ ದ್ವಂದ್ವ ಪದಗಳೇನು ಹೇಳಿದ್ನಲ್ಲ, ದ್ವಂದ್ವ ಪದಗಳ ವಿಚಾರದ ಫಲವನ್ನು ಗುರು ಏಕಮುಖವಾಗಿ ಕೊಡಿಸ್ತಾರೆ. ಇದಕ್ಕೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ, ಸುಮ್ಮನೆ ಅಲ್ಲ.
ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ರಾಹು ಗ್ರಹದ ಸ್ಥಿತಿ ಚೆನ್ನಾಗಿಲ್ಲ, ಹಾಗಾಗಿ ವಿನಾಕಾರಣ ತೀರಾ ಫಸ್ಟ್ ಸರ್ಕಲ್ ಪೀಪಲಿಂದ ಧೃತಿಗೆಡುವಂಥ ಸಂದರ್ಭ. ಅದಕ್ಕೆ ಇವ್ರೇನು ಮಾಡಬೇಕು, ದೇ ಹ್ಯಾವ್ ಟು ಫೈನ್ಲಿ ಟ್ಯೂನ್ ದೇರ್ ಮೆಂಟಲ್ ರೆಸಲ್ಯೂಷನ್ ಪಾತ್ವೇಸ್. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಮೆಂಟಲ್ ರೆಸಲ್ಯೂಷನ್ ಪಾತ್ವೇಸ್ ಅಂದರೆ ಏನು, ಮನೋಸಂಕಲ್ಪಿತ ದಾರಿಗಳು ಅಂತ. ಮನೋಸಂಕಲ್ಪಿತ ದಾರಿಗಳು ಯಾವ್ದಿರುತ್ತೆ, ಅದು ಕರೆಕ್ಟಾಗಿ ನಿರ್ದಿಷ್ಟವಾಗಿ ನಾನು ಈ ಕೆಲಸ ಈ ದಿಕ್ಕಿನಲ್ಲಿ ಇಂಥ ಸಮಯಕ್ಕೆ ಮಾಡ್ತೀನಿ, ಮಾಡಿ ಮುಗಿಸ್ತೀನಿ ಅಷ್ಟೇ, ತಿರ್ಗಿ ಹಾಗೆ ಈಗೇನು ಕತೆ ಹೇಳ್ಬಾರ್ದು. ಅಂದರೆ ಮನೋಸಂಕಲ್ಪಿತವಾದಂಥ ವಿಚಾರಗಳಿಗೆ ಆದ್ಯತೆ ಕೊಡಬೇಕು, ಆ ಮಾರ್ಗಗಳನ್ನೇ ಅನುಸರಿಸ್ತೀವಿ. ಅದರಿಂದಾಗಿ ಇವರಿಗೆ ಎಲ್ಲದರಲ್ಲೂ ಮಾನ್ಯತೆ ಸಿಗುತ್ತೆ. ಸೊ ರಾಹು ಗ್ರಹದ ಒಂದು ವಿಶೇಷ ಫಲ ಅವ್ರಿಗೆ ಲಭ್ಯ ಆಗೋದಿಲ್ಲ. ಅದರಿಂದಾಗಿ ಅವರಿಗೆ ಧೃತಿಗೆಡುವಂಥ ಸಂದರ್ಭ. ಸೊ ತುಲಾರಾಶಿಯವರು ಅದಕ್ಕೆ ಏನು ಮಾಡಬೇಕು, ಈಗೇನು ದುರ್ಗಾದೇವಿ ಆರಾಧನೆ ಕೊಡೋ, ದುರ್ಗಾ ಸೂಕ್ತವನ್ನು ಪಠಿಸ್ಬೇಕು. ಇಲ್ಲ ದುರ್ಗಾ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ದುರ್ಗಾದೇವಿದೇ ಗಾಯತ್ರಿ ಮಂತ್ರ. ಅಂದರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ಅಂತೇಳಿ ಈ ಮಂತ್ರ ಬರುತ್ತೆ. ಆ ಮಂತ್ರವನ್ನು ಪಠನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಶುಕ್ರವಾರ 7 ಮಾಡಿಸ್ತಕ್ಕಂತಹ ವಾರ ಯಾರಿಗೆ, ಈ ತುಲಾರಾಶಿ. ಅದಕ್ಕೆ ಶುಕ್ರವಾರದ ದಿವಸ ನೀವು ಸೋಮೇಶ್ವರನ ದರ್ಶನ ಮಾಡಿಕೊಂಡು ಖಂಡಿತವಾಗ್ಲೂ ಬನ್ನಿ, ಒಳ್ಳೆಯದಾಗ್ತದೆ. ಯಾಕಂದರೆ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗುರು, ಹಾಗಾಗಿ ಅದನ್ನು ಗಜಕೇಸರಿ ಯೋಗದ ಫಲ ಅಂತ ಹೇಳ್ತೀವಿ. ಅಂದರೆ ಪರಿಭ್ರಮಣೆಯ ಗಜಕೇಸರಿ ಯೋಗಯುಕ್ತ ಫಲ. ಖಂಡಿತವಾಗ್ಲೂ ಅದು ಕೊಡ್ತಕ್ಕಂಥ ಸೋಮೇಶ್ವರ. ಈಶ್ವರನಲ್ಲಿ ಸೋಮೇಶ್ವರ ಗಜಕೇಸರಿ ಫಲಗಳನ್ನು ಏರಳವಾಗಿ ದಯಪಾಲಿಸ್ತಕ್ಕಂಥವನು. ನಿಮ್ಮ ಜಾತಕದಲ್ಲೂ ಕೋಇನ್ಸಿಡೆಂಟ್ಲಿ ಗಜಕೇಸರಿ ಯೋಗ ಇದ್ರೆ ಖಂಡಿತವಾಗ್ಲೂ ಏನು ಗುದ್ದಾಡ್ತೀರಾ, ನಿಮ್ಮ ಕಷ್ಟಗಳ ಜೊತೆಗೆ ಅಷ್ಟು ನಿಮಗೆ ಭಗವಂತ ಕಷ್ಟಗಳ ಜೊತೆಗೆ ಗುದ್ದಾಡಿರ್ತಕ್ಕಂಗೆ ಪ್ರತಿಫಲವನ್ನು ಸುಖದ ಮೂಲಕ ಕೊಡ್ತಾನೆ. ಸೋಮೇಶ್ವರನ ದರ್ಶನ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗ. ತುಲಾರಾಶಿಯವರಿಗೆ ಗುರು ಒಂದು ಹೊಸ ಆಲೋಚನೆಗಳನ್ನು ಕೊಡ್ತಾರೆ. ಜೊತೆಗೆ ಒಂದು ಗಜಕೈಸರಿ ಯೋಗವನ್ನು ಪಡಿಬೇಕು ಅಂತಂದರೆ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ. ಈಗ ತುಲಾರಾಶಿಯ ನಂತರ ವೃಶ್ಚಿಕ ರಾಶಿಯವರಿಗೆ ಗುರು ಯಾವ ರೀತಿ ಲಾಭವನ್ನು ತಂದುಕೊಟ್ಟಿದ್ದಾರೆ, ಮತ್ತು ಅವ್ರು ಏನನ್ನ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಜೊತೆಗೆ ವೃಶ್ಚಿಕ ರಾಶಿಯವರು ಯಾವ ಮಾರ್ಗೋಪಾಯಗಳನ್ನು ಮಾಡ್ಕೋಬೇಕು, ಗುರು ಯಾವ ಸ್ಥಾನಕ್ಕೆ ಅವ್ರನ್ನ ತಂದಿಡ್ತಾರೆ ಅಂತ ಹೇಳ್ತೀವಿ. ಅಮ್ಮ, ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಈ ವರ್ಷ ಅನೇಕ ಬಗೆಯಾದಂತಹ ಭಾಗ್ಯಗಳನ್ನ ಪಡೆಯಲಿಕ್ಕೆ ಅರ್ಹತೆಯನ್ನು ಕೊಡ್ತಕ್ಕಂಥದ್ದು ಈ ಗುರು ಸಹಜವಾಗಿ ವೃಶ್ಚಿಕ ರಾಶಿಯವರಿಗೆ ಕೊಡ್ತಕ್ಕಂತಹ ಒಂದು ವಿಶೇಷ ಅರ್ಹತೆ ಏನಪ್ಪ ಅಂತಂದರೆ, ಈ ಮೊದಲು ಏನು ಅವ್ರು ಮಾಡಿರ್ತಕ್ಕಂಥ ಕರ್ಮಕ್ಕನುಗುಣವಾದಂತಹ ಈ ಭಾಗ್ಯಗಳನ್ನ ಕೊಡ್ತಾನೆ. ಫಸ್ಟು ಕರ್ಮಕ್ಕನುಗುಣವಾದ ಭಾಗ್ಯಗಳು ಬಂದಾಗ ನಾವು ಅಪೇಕ್ಷೆ ಇಟ್ಕೊಂಡೇನೋ ಮಾಡಿರ್ತೀವಿ, ಇಂಥ ಕೆಲಸಗಳಾಗಬೇಕು ಅಂತ. ಈಗೊಂದು ಹೊಸ ಪ್ರಾಜೆಕ್ಟು ಏನೋ ಒಂದು ಕೈ ಹಾಕಿರ್ತೀವಿ, ಅದು ಅಪೇಕ್ಷೆಯಿಂದ ಕೈ ಹಾಕಿರ್ತೀವಿ, ಅದು ಸಫಲವಾಗಬೇಕು. ಈ ಮನೆ ಕಟ್ಟೋ ವಿಚಾರ ಅದು ಸಫಲವಾಗುತ್ತೆ. ಮದುವೆ ವಿಚಾರಕ್ಕೆ ಕೈ ಹಾಕಿರ್ತಾರೆ. ಸೊ ಮದುವೆ ವಿಚಾರ ಎಷ್ಟೋ ಜನಗಳಿಗೆ ಮದುವೆ ಆಗುತ್ತೆ. ಬಹುತೇಕರಿಗೆ ಅದರಲ್ಲಿ ನೋಡಿ, ಈ ಸಲ ನೋಡಿ ಮಿಥುನ್ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿಯವರಿಗೆ ಮದುವೆ ಕಾರ್ಯಗಳು ಅವ್ರ ಮನೆಗಳಲ್ಲಿ ಜಾಸ್ತಿ. ಈಗ ವೃಶ್ಚಿಕ ರಾಶಿಯ ವ್ಯಕ್ತಿಗಳೇ ಆಗಿರ್ಬೋದು, ವೃಶ್ಚಿಕ ರಾಶಿಯ ತಂದೆ ಆಗಿರ್ಬೋದು, ಈ ಮಗಳ ಮದುವೆಗೆ ಏನೋ ನೋಡ್ತಾ ಇರ್ತಾರೆ, ಅಥವಾ ಮಗನ ಮದುವೆ ಎಲ್ಲೋ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ, ಆಗ್ಬಿಡುತ್ತೆ. ಅಂದರೆ ಮದುವೆಯ ವಿಷಯದಿಂದ ಅವರ ಕುಟುಂಬದ ಉನ್ನತಿ, ಈ ಥರ ಲೆಕ್ಕ, ಅದು ತಿಳ್ಕೊಂಡು ಹೋಗ್ಬೇಕು. ಸೊ ವೃಶ್ಚಿಕ ರಾಶಿಯವ್ರಿಗೆ ಈ ವರ್ಷ
ಉನ್ನತಿಗಳು ಕಾದಿವೆ. ಹಾಗೆ ಧರ್ಮ ಚಿಂತನೆ ಅಂದ್ರೆ ಹಿತಚಿಂತನೆ, ನ್ಯಾಯವಾದ ದಾರಿನಲ್ಲಿ ನಡೆಯುವಂತಹ ವೃಶ್ಚಿಕ ರಾಶಿ ಅಂತವ್ರಿಗೆ ಭಗವಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಅವ್ರಿಗೆ ಉನ್ನತವಾದಂತಹ ಸೌಭಾಗ್ಯಗಳನ್ನ ಅವನು ಕರುಣಿಸ್ತಾನೆ. ಅದರಲ್ಲಿ ಮನಃಶಾಂತಿಯು ಒಂದು ವಿಶೇಷಕರವಾದ ಸೌಭಾಗ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಒಂದು ಶಕ್ತಿ, ಹಾಗೆ ಸಾಕಷ್ಟು ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಷ್ಟು ಚೈತನ್ಯ, ಸಮಾಜದ ಕಲ್ಯಾಣಕ್ಕಾಗಿ ಏಳಿಗೆ ಆಗುವಂತಹ ವಿಚಾರದಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಅಂತ ಲೋಕ ಕಲ್ಯಾಣಾರ್ಥವಾದಂಥ ಕೆಲಸಗಳನ್ನು ಸಹ ಇವ್ರ ಕಡೆಯಿಂದ ಮಾಡಿಸ್ಲಿಕ್ಕೆ ಮುಂದಾಗ್ತಾನೆ ಗುರು. ಹಾಗಾಗಿ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂತಹ ವೃಶ್ಚಿಕ ರಾಶಿಯವರು ಸಮಾಜದಲ್ಲಿ ಖಂಡಿತವಾಗಲೂ ಗೌರವ ಮತ್ತು ಮಾನ್ಯತೆ ಎರಡನ್ನೂ ಪಡಿತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ವೃಶ್ಚಿಕ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷಕರವಾದ ಜ್ಞಾನ ಪ್ರಾಪ್ತಿ. ಆ ಜ್ಞಾನದಿಂದ ವಿದ್ಯಾಭ್ಯಾಸ ಬಹಳ ಚೆನ್ನಾಗಾಗುತ್ತೆ. ಗುರುಬಲ ಯಾರ್ಯಾರಿಗಿರುತ್ತೆ ಅವ್ರಿಗೆಲ್ಲ ವಿದ್ಯಾರ್ಜನೆ ಅತ್ಯುತ್ತಮವಾಗಿ ಆಗುತ್ತೆ. ಅಂತ ಗುರುಬಲ ಇಲ್ಲ ಅಂದವ್ರಿಗೆ ಆಗಲ್ಲ ಅಂತ ನನಗೆ ಕಾಂಟ್ರರಿಯಾಗಿ ಮಾತಾಡ್ತಾ ಇಲ್ಲ. ಸಹಜವಾಗಿ ಏನಾಗುತ್ತೆ, ದಶಾಭುಕ್ತಿಗಳು ಸಹ ಬ್ಲೆಂಡ್ ಮಾಡಿ ಮಾತಾಡ್ಬೇಕಾಗ್ತದೆ. ಬಟ್ ಇನ್ ಜನರಲಿ ಗುರುಬಲ ಯಾರಿಗಿರುತ್ತೆ ಅವ್ರಿಗೆ ಅವ್ರ IQ ಡೆವಲಪ್ ಆಗುತ್ತೆ, IQ ಅಪ್ಗ್ರೇಡ್ ಆಗುತ್ತೆ. IQ ಡೆವಲಪ್ಮೆಂಟ್ ಬುಧನ್ಗೂ ಹೋಗುತ್ತೆ, ಗುರುಗೂ ಹೋಗುತ್ತೆ. ಹಾಗಾಗಿ IQ ಅಪ್ಗ್ರೇಡ್ ಆಗಬೇಕು ಅಂತಂದ್ರೆ, ವಿಕಸನಗೊಳ್ಳಬೇಕು ಅಂದಾಗ ಗುರುವೇ ಆದ್ಯ ಗ್ರಹ. ಹಾಗಾಗಿ ಆದ್ಯತೆ ಕೊಡ್ತಕ್ಕಂಥದ್ದು ಗುರು. ಆ ಗುರುವಿನ ಒಂದು ವಿಶೇಷ ಅನುಗ್ರಹದಿಂದ ಮಾತ್ರ ಒಬ್ಬ ವ್ಯಕ್ತಿಗೆ ಆ IQ ಅಂತಕ್ಕಂಥದ್ದು ಉತ್ತಮವಾದ ಮಟ್ಟಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಗುರುಗ್ರಹ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗಂತೂ ಉನ್ನತವಾದಂತಹ ವಿದ್ಯಾ ಏಳಿಗೆಯನ್ನ ಕೊಡ್ತಕ್ಕಂಥದ್ದು. ಆಮೇಲೆ ವೃಶ್ಚಿಕ ರಾಶಿಯ ಈ ಎಂಪ್ಲಾಯೀಸ್ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂಥವ್ರು, ಅಂಥವ್ರಿಗೆ ಅವರ ಜೀವನದಲ್ಲಿ 40+ ಆಗಿರ್ಬೇಕು, ಎಸ್ಪೆಷಲಿ ಏಜು ಅಂಥವ್ರಿಗೆಲ್ಲ ಒಳ್ಳೆ ಸ್ಥಾನ ಸಿಗುತ್ತೆ. ಈಗ ಸುಮಾರು ಕಡೆ ಕೆಲಸ ಕಳ್ಕೊಳ್ಳುವಂಥ ಪ್ರಮೇಯಗಳು ಉತ್ಪತ್ತಿ ಆಗ್ತಾ ಇದೆ. ಬಹುತೇಕ ವೃಶ್ಚಿಕ ರಾಶಿಯ 40 ಏಜನ್ನು ದಾಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದರ ಒಂದು ಭಯ ಬೇಡ. ಎಲ್ಲೋ 100ರಲ್ಲಿ 2-3 ಜನಕ್ಕಾದ್ರೆ ಅದು ಅನ್ಸರ್ಟನ್ ಫ್ಯಾಕ್ಟ್ರು, ಅದು ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ಈಗೇನೋ ದಶಾಭುಕ್ತಿ ಬೇಸಿಸ್ ಮೇಲೆ ಏನೋ ಒಂದು ಸಹಜವಾಗಿ ಅದು ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಬಹುತೇಕರಿಗೆ ಕೆಲಸ ಕಾರ್ಯದಲ್ಲಿ ಉತ್ತಮವಾದಂಥ ಸ್ಥಿತಿ, ಹಾಗೆ ಅಭಿವೃದ್ಧಿಯನ್ನು ಹೊಂದುವಂತಹ ವಿಚಾರ, ಕೆಲಸ ಕಾರ್ಯದಲ್ಲಿ ಅವರು ಅವ್ರು ಮಾಡೋ ಕೆಲಸದಲ್ಲಿ ಎಲ್ಲ ವಿಧವಾಗಿ ಅವ್ರಿಗೆ ಮಾನ್ಯತೆಯನ್ನ ಖಂಡಿತವಾಗ್ಲೂ ಕೊಡುವಂತಹ ಒಂದು ಸಂದರ್ಭ ಅವರ ಸುಪೀರಿಯರ್ಸು ಕೊಡ್ತಾರೆ. ಅದ್ರ ತಕ್ಕ ಹಾಗೆ ಇವರು ನಡ್ಕೊಳ್ತಾರೆ, ಅದು ಇಂಪಾರ್ಟೆಂಟ್. ಮದುವೆ ವಿಚಾರದಲ್ಲೂ ಅಷ್ಟೇ, ಮದುವೆ ಆಗೋರಿಗೆ ಒಂಥರ ಇದೊಂದು ಪರ್ವಕಾಲ. ಖಂಡಿತವಾಗ್ಲೂ ಗುರು ಅವರಿಗೆ ವಿಶೇಷಕರವಾಗಿ ವಿವಾಹವನ್ನ, ಆ ವಿವಾಹ ಅನ್ನುವಂತಹ ಭಾಗ್ಯಯುತವಾದ ವರವನ್ನ ಖಂಡಿತವಾಗ್ಲೂ ಕರುಣಿಸ್ತಾರೆ. ಯಾರ್ಯಾರಿಗೆ ಕೋಇನ್ಸಿಡೆಂಟ್ಲಿ ಗುರುವಿನ ದಶ, ಶುಕ್ರನ ದಶ ಅಥವಾ ಚಂದ್ರನ ದಶ ನಡೀತಾ ಇರುತ್ತೆ ಕೋಇನ್ಸಿಡೆಂಟ್ಲಿ ಈ ವೃಶ್ಚಿಕ ರಾಶಿಯವರಿಗೆ, ಅಂಥವ್ರು ಖಂಡಿತವಾಗಿಯೂ ಗುರುವಿನ ವಿಶೇಷವಾದಂತಹ ಒಂದು ಬ್ಲೆಸ್ಸಿಂಗನ್ನು ಪಡೆಯಲಿಕ್ಕೆ ಅವರಿಗೆ
ಅರ್ಹತೆ, ಯೋಗ್ಯತೆ ಎರಡೂ ಇರುತ್ತೆ. ಅದು ಯಾವುದೇ ಭಾಗ್ಯಗಳ ವಿಚಾರದಲ್ಲಾಗ್ಬೋದು. ಒಟ್ಟಿನಲ್ಲಿ ನೆಮ್ಮದಿಯಿಂದ ಬದುಕುವಂತಹ ಒಂದು ಸುಸಂದರ್ಭ ಅವ್ರದ್ದಾಗತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ವೃಶ್ಚಿಕ ರಾಶಿಯ ತಂದೆಗೆ ಖಂಡಿತವಾಗ್ಲೂ ಭಗವಂತ ಒಂದು ವಿಶೇಷ ಅನುಗ್ರಹವನ್ನ ಅವನು ಮಾಡ್ತಾನೆ. ಒಳ್ಳೇದಾಗ್ತದೆ. ಯಾಕಂದ್ರೆ ಅದು 9ನೇ ಮನೆ, ಪಿತೃಸ್ಥಾನ, ಗುರು ಇರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಪಿತೃಗಳ ಆಶೀರ್ವಾದದಿಂದಾಗಿ ಅವ್ರಿಗೆ ಒಳ್ಳೇದಾಗ್ತಕ್ಕಂಥದ್ರ ಸಂಶಯ ಬೇಡ. ಯಾರು ಕೇತು ಮಹಾದಶ ನಡೀತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಕೇತು ಮಹಾದಶ ನಡೀತಾ ಇರ್ತಕ್ಕಂಥವ್ರು, ಅವರೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನವರೇ ಆಗಿರ್ತಾರೆ ಆಲ್ಮೋಸ್ಟ್. ಅಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ಎಗೇನ್ ಕೇತು 9ಕ್ಕೆ ಬರ್ತಾ ಇದ್ದಾನೆ ಈ ಡಿಸೆಂಬರ್ ಅಷ್ಟೊತ್ತಿಗೆ. ಆ ಸಂದರ್ಭದಲ್ಲಿ ಈ ಅವಘಡಗಳು, ಅಪಘಾತಗಳು ಸಂಭವಿಸುವಂಥ ಸಂದರ್ಭ ಇರುತ್ತೆ. ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಕೇತು ಮಹಾದಶ ಕಾಲದಲ್ಲಿ ಪ್ರತ್ಯೇಕವಾಗಿ ಕುಜ ಅಥವಾ ಶನಿ ಅಥವಾ ರಾಹು ಇಂಥ ಭುಕ್ತಿ ಕಾಲ ನಡೆಯೋ ಸಂದರ್ಭಗಳಲ್ಲಿ ಕೋಇನ್ಸಿಡೆಂಟ್ಲಿ ಅವರಿಗೆ ಭಾಗ್ಯದಲ್ಲಿ ಗುರು ಕೇತು ಇರುವಂಥ ಸಂದರ್ಭ ಇದೆಲ್ಲ ಸ್ವಲ್ಪ ಎದುರು ನೋಡ್ಬೋದು. ಬಟ್ ತೀವ್ರವಾಗಿ ಏನು ಭೀಕರವಾಗಿ ಏನು ಆಗೋದಿಲ್ಲ. ಮಹಾಮೃತ್ಯುಂಜಯ ಶಾಂತಿಯನ್ನ ಆ ಸಂದರ್ಭಕ್ಕೆ ಕೇತು ದಶ ನಡೀತಾ ಇರುವಂಥ ಸಂದರ್ಭದಲ್ಲಿ ಅರುಣ ಪ್ರಶ್ನ ಹಾಗೆ ಮಹಾಮೃತ್ಯುಂಜಯ ಜಪ ಅಥವಾ ಹೋಮ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮಹಾಗಣಪತಿ ಆರಾಧನೆ ಮಾಡ್ಕೊಳ್ಬೇಕು. ವೃಶ್ಚಿಕ ರಾಶಿಯವರು ಕಾಲಭೈರವೇಶ್ವರನ ದರ್ಶನ ಮಾಡ್ಕೋಬೇಕು. ಹಾಗೆ ತ್ರಯಂಬಕೇಶ್ವರ್ ನಾಸಿಕ್ ಇರ್ತಕ್ಕಂಥ ಈ ಪುಣ್ಯಕ್ಷೇತ್ರಕ್ಕೆ, ಜ್ಯೋತಿರ್ಲಿಂಗ ಮಹಾಕ್ಷೇತ್ರಕ್ಕೆ ಹೋಗಿದ್ದು ಬರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂತಹ ಏನು ಮಲ್ಲಿಕಾರ್ಜುನ ಸ್ವಾಮಿ ದೇವರ ಒಂದು ಈ ಮುಡುಕುತೊರೆಯ ಕ್ಷೇತ್ರ ಅಂತ ಹೇಳ್ತೀವಿ. ಮುಡುಕುತೊರೆಯ ಮಲ್ಲಿಕಾರ್ಜುನ ಸ್ವಾಮಿ ಅಥವಾ ಮುಡುಕುತೊರೆಯ ಮಲ್ಲಯ್ಯ ಅಂತಾರೆ. ಭಾಳ ವಿಶೇಷಕರವಾದ ಕ್ಷೇತ್ರ. ಸೋಮವಾರ ತಪ್ಪು ಗುರುವಾರ ಹೋಗಿದ್ದು ಬರಲಿ. ಹಾಗೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಇರ್ತಕ್ಕಂಥ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಸ್ವಾಮಿ, ಈ ಸ್ವಾಮಿಯ ಒಂದು ದರ್ಶನವನ್ನು ಜೊತೆಗೆ ಮಾಡ್ಕೊಂಡ್ಬರೋದ್ರಿಂದ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಏರಳವಾದಂತಹ ಒಂದು ವಿಶೇಷಕರವಾದಂತಹ ಒಂದು ಆ ಭಗವತ್ ಅನುಗ್ರಹ, ಗುರುವಿನ ಸದನುಗ್ರಹ ಈ ವೃಶ್ಚಿಕ ರಾಶಿಯ ಜನಗಳಿಗೆ ಖಂಡಿತವಾಗಿಯೂ ಸಹ ಲಭ್ಯ ಆಗುತ್ತೆ ಅನ್ನೋದರಲ್ಲಿ ಬೇರೊಂದು ಮಾತಿಲ್ಲ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಲಾಸ್ಟಲ್ಲಿ ಹೇಳ್ಬೋದು. ಆದರೆ ಇವರು ಆ ನಾಣ್ಣುಡಿಯನ್ನು ಇವರು ಪ್ರತಿದಿನ ಜೀವನದಲ್ಲಿ ದಿನಂಪ್ರತಿ ಹೇಳ್ಕೊಳ್ಬೇಕು. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅನ್ನೋದಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಸಮಸ್ತ ಲೋಕದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಕ್ಷೇಮ, ಸುಖ, ನೆಮ್ಮದಿ ಇದರಿಂದ ಬಾಳಿ ಬದುಕಬೇಕು ಅನ್ನುವಂತಹ ಆಶಯದಿಂದ ಅವರು ಜೀವಿಸಿದ್ದೇ ಆದರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಗುರು ಒಂದು ಉಚ್ಚ ಸ್ಥಾನಕ್ಕೆ ತಗೊಂಡೋಗ್ತಾರೆ. ವಿದ್ಯಾರ್ಥಿಗಳಿಗಂತೂ ಉತ್ತಮ ಜ್ಞಾನಾರ್ಜನೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ವೃತ್ತಿ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತುಂಗ ಸ್ಥಾನವನ್ನ ನೀಡ್ತಾರೆ. ಜೊತೆಗೆ ಕೇತು ದೋಷ ಇರುವಂತವರು ಈಶ್ವರನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದೆ ಈಗ ಧನಸ್ಸು ರಾಶಿಯವರಿಗೆ ಗುರು ಯಾವ ರೀತಿ ಯೋಗ ಬಲವನ್ನ ನೀಡ್ತಾರೆ? ಅಮ್ಮ, ಧನುರ್ರಾಶಿಯವರು ಅಷ್ಟಮ ಗುರುವಿನ ಒಂದು ಪರಿಭ್ರಮಣೆಯ ಫಲವನ್ನ ಅವರು ಪಡಿಬೇಕಾಗ್ತದೆ. ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾನಸಿಕವಾಗಿ ಕುಗ್ಸುತ್ತೆ, ದೈಹಿಕವಾಗಿಯೂ ಕುಗ್ಸುತ್ತೆ. ಒಂದಲ್ಲ ಒಂದು ಚಿಂತೆಗೆ ಗುರಿಪಡಿಸುತ್ತೆ. ಚಿಂತೆಗೆ ಗುರಿಪಡೋದ್ರಿಂದ ಮನುಷ್ಯ ನಾನಾ ವಿಧವಾಗಿ ಬಳಲ್ತಾನೆ. ಆಲೋಚನೆಗಳು ಸರಿಯಾಗಿರಲ್ಲ, ಯೋಚನಾ ಶಕ್ತಿ ಕುಂದುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ತಾನು ಅನ್ಕೊಂಡಂಗೆ ಏನೂ ಇಲ್ವಲ್ಲಪ್ಪ ಅನ್ನೋ ಥರ ಬೇಜಾರು ಎಲ್ಲ ಆಗ್ತಕ್ಕಂಥದ್ದು. ಜೊತೆಗೆ ಶನಿಯ
ಚತುರ್ಥ ಸ್ಥಾನದಿಂದ ಅವನು ದೃಷ್ಟಿಸ್ತಾ ಇರ್ತಕ್ಕಂತಹ ವಿಚಾರ. ಶನಿಯ ದೃಷ್ಟಿ, ಗುರುವಿನ ಒಂದು ಬಲ ಇಲ್ಲ, ಇದರಿಂದಾಗಿ ರೋಗ ಬಾಧೆಗಳು ಹೆಚ್ಚಾಗ್ತಕ್ಕಂಥದ್ದು. ಎಸ್ಪೆಷಲಿ ಇನ್ ದಿ ರೀಜನ್ ಆಫ್ ಚೆಸ್ಟ್ ರೀಜನ್ ನಲ್ಲಿ ರೋಗ ಬಾಧೆಗಳು. ಸೊ ಹಾರ್ಟ್, ಲಂಗ್ಸು, ಓವರಾಲ್ ಚೆಸ್ಟ್ ರೀಜನ್ ಅಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳತಕ್ಕಂಥ ಸಾಧ್ಯತೆ. ಸಹಜವಾಗಿ ಅವ್ರಿಗೇನಾದರೂ ಬೇಸಿಕಲಿ ಚಂದ್ರದಶೆಯೇ ನಡೀತಾ ಇದೆ ಅಂತಂದ್ರೆ ಅಂಥವ್ರು ಸ್ವಲ್ಪ ಹುಷಾರಾಗಿ ಇರಬೇಕು. ಇವರು ಸ್ವಲ್ಪ ಮಧ್ಯ ವಯಸ್ಸಿನ ನಂತರದ ವ್ಯಕ್ತಿಗಳಾಗಿರ್ತಾರೆ ಚಂದ್ರದಶೆ ನಡೆಯುವಂಥವು. ಯಾಕೆ ಇವರು ಕೇತು ದೇಶದಲ್ಲಿ ಹುಟ್ಟಿರ್ತಾರೆ, ಅದಾದ್ಮೇಲೆ ಶುಕ್ರ ಮಹಾದಶ ಆ ರೀತಿ ಹೋಗುತ್ತೆ. ಇಲ್ಲ ಶುಕ್ರದೇಶದಲ್ಲಿ ಹುಟ್ಟಿರೋರು ಇರ್ತಾರೆ, ಧನುರಾಶಿ ಪೂರ್ವಾಷಾಢ ನಕ್ಷತ್ರದವರು. ಉತ್ತರಾಷಾಢದವರಾದರೆ ಸೂರ್ಯದಶೆಯಿಂದ ಶುರು ಜೀವನ. ಬಹುತೇಕರು 30-35+ ಚಂದ್ರದಶೆ ನಡೆಯುವಂಥ ಜನ ಇದ್ರೆ, ಸೊ ಚಂದ್ರದಶೆ ನಡೆಯುವಂಥ ಜನಗಳು ಸ್ವಲ್ಪ ಗಂಭೀರವಾದಂತಹ ಸಮಯ ಇದು. ಅಂದ್ರೆ ಕ್ರಿಟಿಕಲ್ ಟೈಮ್. ನೀವು ಎಚ್ಚರಿಕೆಯಿಂದಿರಬೇಕು. ಮಿಕ್ದವರು ಪರವಾಗಿಲ್ಲ, ನಾಟ್ ಬ್ಯಾಡ್. ಹಾಗೆ ಡಿಸೆಂಬರ್ನಿಂದ ಆಚೆಗೆ ಧನುರಾಶಿನಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಅವ್ರಿಗೆ ಕೇತು ದೇಶ ಯಾರು ನಡೀತಾ ಇರ್ತದೆ, ಅವರು ಎಚ್ಚರಿಕೆಯಿಂದಿರ್ಬೇಕಾಗ್ತದೆ. ಅಥವಾ ಗುರು ದಶ ನಡೆಯುವಂತಹ ಸಂದರ್ಭದ ವ್ಯಕ್ತಿಗಳು, ಅದರಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ಗಳದ್ದು ಸಬ್ ಪೀರಿಯಡ್ಸ್ ಅಂತೀರಿ. ಶನಿ ಗ್ರಹದ ಭುಕ್ತಿ, ಕುಜನ್ ಭುಕ್ತಿ, ರಾಹು ಭುಕ್ತಿ ಅಥವಾ ಕೇತು ಭುಕ್ತಿ. ಕೋಇನ್ಸಿಡೆಂಟ್ಲಿ ಈ ಭುಕ್ತಿನಲ್ಲಿ ಗುರುದೇಶ ನಡೀತಾ ಇದ್ದಾಗ ಅಂಥ ಧನುರಾಶಿಯ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಲೈಫು ಅಪ್ಸ್ ಅಂಡ್ ಡೌನ್ಸ್ ಇಂದ ಕೂಡಿರ್ತದೆ. ಅಂಥವ್ರು ಸ್ವಲ್ಪ ಹುಷಾರ ಇರಬೇಕು. ಇವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ಳೇಬೇಕು ಈ ಸಂದರ್ಭ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು. ಹೆಲ್ತ್ ಕಾನ್ಶಿಯಸ್ ಆಗಿ ಹೆಲ್ತ್ ಕಾನ್ಶಿಯಸ್ ಆಗಿದ್ರೇನು ಅದು ಪ್ರಾಬ್ಲಮ್ಮೇ ಎಗೇನ್. ಹಾಗಂತ ಹೆಲ್ತ್ ಕಾನ್ಶಿಯಸ್ನೆಸ್ ಇಲ್ಲದೆ ಹೋದ್ರೆ ಇನ್ನೂ ಪ್ರಾಬ್ಲಮ್. ಸೊ ಹೆಲ್ತ್ ಕಾನ್ಶಿಯಸ್ನೆಸ್ ಜೊತೆಗೆ ಫಿಸಿಕಲ್ ಅಂಡ್ ಮೆಂಟಲ್ ವೆಲ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು. ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಯೋಗಾಭ್ಯಾಸಗಳು ಏನೇನು ಉತ್ತಮವಾದಂಥ ಯೋಗಾಭ್ಯಾಸಗಳು ಎಷ್ಟು ಸಾಧ್ಯವೋ ಅಷ್ಟು ಅವರು ಅದನ್ನು ಮಾಡ್ತಾ ಹೋಗ್ಬೇಕು. ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವರು ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆಯನ್ನ ಮಾಡತಕ್ಕಂಥದ್ದು ಇವ್ರ ಜೀವನಕ್ಕೆ ಬಹಳ ಒಳ್ಳೆಯದು. ಭವಿಷ್ಯತ್ನಲ್ಲಿ ಖಂಡಿತವಾಗ್ಲೂ ಉತ್ತಮವಾದಂಥ ಒಂದು ದಾರಿ ಆಗುತ್ತೆ. ದಕ್ಷಿಣಾಮೂರ್ತಿ ದೇವರ ಉಪಾಸನೆಯನ್ನು ಮಾಡಬೇಕು. ಮೂಲತೋ ಬ್ರಹ್ಮರೂಪಾಯಿ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಅಂತ ಹೇಳ್ಕೊಂಡು ಅಶ್ವತ್ಥ ಕಟ್ಟೆಯನ್ನ ಪ್ರದಕ್ಷಿಣೆ ಮಾಡಬೇಕು. ಸೋಮವಾರದ ದಿವಸ, ಗುರುವಾರದ ದಿವಸ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಇವರ ಬಾಧೆ, ವೇದನೆ ಎಲ್ಲವೂ ಸಹ ಅದಾಗದೇ ಕೊನೆಗೊಳ್ಳುತ್ತೆ. ಅಶ್ವತ್ಥ ಕಟ್ಟೆಯನ್ನ ಪ್ರದಕ್ಷಿಣೆ ಮಾಡೋದು ಅಂದ್ರೆ ಅರಳಿಕಟ್ಟೆಯನ್ನ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಮುಖ್ಯ ಪ್ರಾಣ ದೇವರು ಆಂಜನೇಯ ಸ್ವಾಮಿ ದೇವರ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಕ್ಕಂಥದ್ದು ಒಳಿತು. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗ್ತದೆ. ಅಷ್ಟು ಬಿಟ್ರೆ ಅದೇನು ತೊಂದರೆ ಇಲ್ಲ. ದಕ್ಷಿಣಾಮೂರ್ತಿ ದೇವರ ಒಂದು ಉಪಾಸನೆ, ಆರಾಧನೆ, ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡ್ ಬರೋದು ಒಳ್ಳೇದು. ಒಂದ್ಸಲ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ದರ್ಶನವನ್ನು ಸಹ ಮಾಡ್ಕೊಂಡ್ ಬನ್ನಿ. ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾರೆ. ಅವರು ಈಗಾಗಲೇ ಬಹಳಷ್ಟು ನೊಂದು ಬೆಂದಿದ್ದಾರೆ. ಯಾಕೆಂದ್ರೆ 7.5 ವರ್ಷಗಳ ಕಾಲ ಇತ್ತು. ಶುಕ್ರ ದೇಶ ಬಂದರೂ ಕೂಡ ಅವರು ಏನನ್ನೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ ಗುರು
ಪ್ರವೇಶ ಆಗೋದ್ರಿಂದ ಮಕರ ರಾಶಿಯವರಿಗೆ ಏನೆಲ್ಲ ಲಾಭಗಳನ್ನು ಕಾಣ್ಬೋದು? ಈ ಸರಿನಾದರೂ ಅವರು ನೆಮ್ಮದಿಯುತವಾದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇದೆಯಾ? ಅಮ್ಮ, ಮಕರ ರಾಶಿಯವರು ಸಹಜವಾಗಿ ಇಷ್ಟು ದಿವಸ ಅವರಿಗೆ ಗುರುಬಲ ಇರಲಿಲ್ಲ, ಶನಿ ಬಲ ಇತ್ತು. ರಾಹುಕೇತುಗಳದ್ದು ಬಲ ಏನಿಲ್ಲ. ಶನಿ ಬಲ ರಾಶ್ಯಾಧಿಪತಿಯ ಬಲ ಇದ್ರೂ ಅಕಾಲಿಕವಾದಂತಹ ಕಷ್ಟಗಳು ಅಥವಾ ವೇದನೆಗಳು ತಪ್ಪಿರಲಿಲ್ಲ. ಗುರು ಆ ಅಕಾಲಿಕವಾದಂತಹ ವೇದನೆಗಳನ್ನ ಶಮನ ಮಾಡುವಂಥ ಸಲುವಾಗಿ ಸದ್ಯ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಗುರುಬಲ ರಚನೆ ಆಗ್ತಾ ಇದೆ. ಗುರುಬಲ ಸಿಕ್ಕಿದ ಮೇಲೆ ಆಬ್ವಿಯಸ್ಲಿ ಒಂದು ವಿಧವಾದಂತಹ ಆ ಸಂಕಟಮಯವಾದ ವಾತಾವರಣ ಆಗ್ಬೋದು. ಅಂದರೆ ಸಂಕಟ ಅಂತ ಹೇಳೋದಕ್ಕಿಂತ ಏನು ಗೊಂದಲಮಯ ಅಂತ ಹೇಳ್ಬೋದು, ಅಥವಾ ತೀರಬಾರ್ದು ಕಷ್ಟ ಅಂತ ಹೇಳ್ಬೋದು. ಈ ಥರದವು ಆಗಿರ್ತವೆ. ಅದು ಸಂಕಟದ ಸ್ವರೂಪದಲ್ಲೇ ಬಂದಿರ್ತದೆ. ಬಂದಿರುವಂಥ ಕಷ್ಟಕ್ಕೆ ಒಂದು ವಿರಾಮ ಬೇಕಲ್ಲ, ಅಥವಾ ಪೂರ್ಣ ವಿರಾಮ ಬೇಕಲ್ಲ. ವಿರಾಮ ಸಿಗ್ಬೋದು ಸದ್ಯಕ್ಕೆ, ಪೂರ್ಣ ವಿರಾಮ ಡಿಸೆಂಬರ್ ನಂತರ ಸಿಗತ್ತೆ. ಬಟ್ ಆಮೇಲೆ ರಾಹು ಬಂದಿರ್ತಾನೆ ರಾಶಿಗೆ, ಅದು ಬೇರೆ ವಿಷಯ. ಬಟ್ ಗುರು ಏನೇ ಆದ್ರೂ ಕಂಪನ್ಸೇಟ್ ಮಾಡ್ತಾ ಇರ್ತಾನೆ. ಸೊ ಗುರುವಿನ ಬಲ ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಈ ನೆಮ್ಮದಿಯನ್ನ, ನಿರಾಳತೆಯನ್ನ ಕೊಡುತ್ತೆ. ಮೊದಲೇ ಇವರು ಕಾರ್ಯೋನ್ಮುಖ ವ್ಯಕ್ತಿಗಳು ಅಂತ ಹೇಳ್ತೀವಿ. ಅಂದ್ರೆ ಕೆಲಸ ಅಂತಂದ್ರೆ ಪ್ರಾವಿನೆನ್ಸ್. ಮಕರ ರಾಶಿಯವರು ಗುರುಬಲ ಬರ್ತದೆ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಹೈ ಅಲರ್ಟ್ನೆಸ್ ಟುವರ್ಡ್ಸ್ ಎನಿ ಕೈಂಡ್ ಆಫ್ ವರ್ಕ್. ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ, ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಸು ಬರುತ್ತೆ. ನೋಡಿ, ಮಕರ ರಾಶಿನಲ್ಲಿ ಎರಡೇ ವಿಧ. ಇಲ್ಲಿ ಯಾವಾಗಲೂ ಕೆಲಸ ಮಾಡೋ ಕಾಯಕ ಯೋಗಿಗಳು, ಇಲ್ಲ ಅಂದರೆ ಆಯಾಸ, ಒಂಥರ ಯಾವಾಗಲೂ ಆಯಾಸ ಭರಿತವಾಗಿ, ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅಯ್ಯೋ ಮಾಡ್ಲೋ ಬೇಡವೋ ಅನ್ನುವಂತಹ ಚಂಚಲ ಬುದ್ಧಿಯಿಂದ ಕೆಲಸ ಮಾಡದೆ ಸೈಲೆಂಟ್ ಆಗಿರೋರು. ಎರಡೇ ಥರದ ಜನ. ಇದ್ರ ಮಧ್ಯದವ್ರು ಯಾರು ಇರಲ್ಲ ಇದ್ರಲ್ಲಿ. ಅಂದರೆ ಅವರಾಗವರೇ ಒಂದು ರೀತಿ ಸೋಂಬೇರಿಗಳಾಗಿರ್ಬೋದು. ಅವ್ರ ಜಾತಕದಲ್ಲಿ ಶನಿ ಮೇಲೆ ಡಿಪೆಂಡ್ ಆಗುತ್ತೆ. ಮಕರ ರಾಶಿನಲ್ಲಿ ಹುಟ್ಟಿ ಶನಿ ಕುಜ ಇಬ್ಬರೂ ಅವ್ರ ಜಾತಕದಲ್ಲಿ ಬಲಯುಕ್ತವಾದಂಥ ಜಾಗದಲ್ಲಿ ಇಲ್ಲ ಅಂತಂದ್ರೆ ಸೋಂಬೇರಿಗಳಾಗ್ಬಿಟ್ಟಿರ್ತಾರೆ. ಮಕರ ರಾಶಿನಲ್ಲಿ ಹುಟ್ಟಿ ಶನಿ ಬಲವೂ ಇದೆ, ಕುಜನ ಬಲವೂ ಇದೆ ಅನ್ನೋರು ಯಾವತ್ತೂ ಅವ್ರು ಸೋಂಬೇರಿಗಳಲ್ಲ. ಅಂತ ವ್ಯಕ್ತಿಗಳು, ಈ ಮಕರ ರಾಶಿಯ ವ್ಯಕ್ತಿಗಳು, ಅವ್ರಿಗೆ ಏರಳವಾದಂಥ ಶುಭ ಫಲ ಆನ್ ಟೈಮ್ ಸಿಕ್ಬಿಡುತ್ತೆ. ಸೋಂಬೇರಿಗಳಾಗಿದ್ದಂಥವ್ರಿಗೆ ಸ್ವಲ್ಪ ಅವರು ಜಾಗೃತರಾಗಿ ಒಂದು ವಿವೇಕ ಇಟ್ಕೊಂಡು, ಇರಪ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗೋಣ ಇನ್ಮೇಲಾದ್ರು ಅಂತ ಅಂದ್ಕೊಂಡು ಕಾರ್ಯೋನ್ಮುಖವಾಗಿ ಅವರು ಆ ಒಂದು ಸ್ಟೆಪ್ ಇಡೋದಕ್ಕೆ, ಆ ಹೆಜ್ಜೆ ಇಡೋದಕ್ಕೆ ಅವ್ರಿಗೆ ಹಣಿ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ವಿಶೇಷಕರವಾದಂಥ ಗುರುಬಲ. ಸೊ ಗುರು ಕೆಲಸ ಮಾಡೋದಕ್ಕೆ ಕಾರ್ಯೋನ್ಮುಖರಾಗಿ ಮಾಡೋದ್ರ ಜೊತೆಗೆ ಕೆಲಸವನ್ನು ಕೊಡಿಸ್ತಾರೆ. ಹೊಸ ಕೆಲಸಗಳು ಸಿಗುತ್ತೆ. ಅನ್ಕೊಂಡಿದ್ದು ಅವ್ರಿಗೆ ಯಾವ ಫೀಲ್ಡಲ್ಲಿ ಇಷ್ಟ ಇದ್ದು ಕೆಲಸ ಮಾಡಬೇಕು ಅಂತ ಅನ್ಕೊಳ್ತಾರೆ, ಆ ಇಷ್ಟವಾದ ಫೀಲ್ಡಲ್ಲೇ ಅವ್ರಿಗೆ ಕೆಲಸ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿವಾಹದ ವಿಚಾರ. ಬಹುತೇಕ ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಈ ವರ್ಷ ವಿವಾಹ ಆಗ್ತಕ್ಕಂತಹ ಸುಸಂದರ್ಭ. 100 ಜನದಲ್ಲಿ ಶೇಕಡ ಒಂದು 70% ಖಂಡಿತವಾಗ್ಲೂ ಮಕರ ರಾಶಿಯ 70% ವ್ಯಕ್ತಿಗಳಿಗೆ ಮದುವೆ ಆಗಿಲ್ಲ, ಮದುವೆಗೆ ನೋಡ್ತಾ ಇದ್ದಾರೆ ಅಂತ ಅನ್ನುವಂಥ ವ್ಯಕ್ತಿಗಳಿಗೆ ಮದುವೆ ಆಗ್ತಕ್ಕಂಥ ಸಂದರ್ಭ.
ಸೊ ಮದುವೆಯ ಒಂದು ವಿಚಾರಕ್ಕೆ ಗುರು ಸಾಕಷ್ಟು ಒಂದು ಬಲ ಕೊಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲೇನಪ್ಪ ಅಂತಂದ್ರೆ, ಗುರುವಿನ ಬಲ ಬರೀ ಕೆಲಸ ಮದುವೆ ಇಷ್ಟೇ ಎಲ್ಲ ಮಾಡಿಸೋದು, ಯೋಗ್ಯತೆಯನ್ನ ಕೊಡ್ತಕ್ಕಂಥದ್ದು. ಸಪ್ತಮ ಗುರು ಯೋಗ್ಯತಾನುಸಾರವಾದಂಥ ಫಲ ಕೊಡೋದ್ರ ಜೊತೆಗೆ ಇಲ್ಲದೇ ಇರೋ ಯೋಗ್ಯತೆಯನ್ನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಈಗ ಅವನು ಅಯೋಗ್ಯ ಆಗಿರ್ಬೋದು, ಮುಂದೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಆಗಬೇಕು. ಆ ಯೋಗ್ಯವಾದ ವ್ಯಕ್ತಿ ಆಗ್ಲಿಕ್ಕೆ ಏನು ಕೊಡಬೇಕು? ಅವನಿಗೆ ಅವನ ಜೀವನವನ್ನ ಒಂದು ಮಾರ್ಪಾಡು ಮಾಡಬೇಕು, ಪರಿವರ್ತನೆ ಕೊಡಬೇಕು. ಆ ಪರಿವರ್ತನೆ ಕೊಡಲಿಕ್ಕೆ ಅವಕಾಶ. ಸೊ ಯೋಗ ಯೋಗ್ಯತೆ ಎರಡರ ಜೊತೆಗೆ ಮಾನ್ಯತೆನೂ ಕೊಡಬೇಕು. ಅದಕ್ಕೆ ಗುರು ಸಪ್ತಮದಲ್ಲಿ ಗುರು ಹೋಗ್ಬೇಕಾದ್ರೆ ತನ್ನ ವಿಶೇಷ ದೃಷ್ಟಿಯಿಂದ ನೋಡ್ತಾನೆ ಸ್ವಾಮಿ. ಡೈರೆಕ್ಟ್ ಆಗಿ ಅಪೋಸಿಷನ್ ಒಂದು ಆಸ್ಪೆಕ್ಟ್ ಅಂತೀವಿ, ಅದರಿಂದ ನೋಡೋದ್ರಿಂದ ಅದು ಒಂದು ರೀತಿ ವಿಶೇಷನೇ. ಗುರು ದೃಷ್ಟಿಗಳೆಲ್ಲ ವಿಶೇಷವೇ. 5 and 9 ಆರ್ ಸ್ಪೆಷಲ್. ಒಂಥರ ಏನಂತ ಹೇಳ್ಬೋದು ಅಂದರೆ ಸ್ಪೆಷಲಲ್ಲಿ ಸ್ಪೆಷಲ್ ಅದು. ಬಟ್ ಇದು ಸ್ಪೆಷಲ್ಲೇ. 7th ಆಸ್ಪೆಕ್ಟ್ ಭಾಳ ಒಳ್ಳೆಯದೇ ಆಗ್ತದೆ. ಮನೆ ಮತ್ತು ಮನಸ್ಸು ಎರಡು ಒಮ್ಮತವಾಗಿ ಆ ಮನೆಗೂ ಅವರು ಒಂದು ಇದು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಮನೆಯಲ್ಲಿ ಹೆಚ್ಚು ಇರೋದಕ್ಕೆ ಇಷ್ಟಪಡ್ತಾರೆ. ಮಾನಸಿಕವಾಗಿ ಮೈಂಡ್ಫುಲ್ನೆಸ್ನಿಂದ ಅವರು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಮನೆಯೂ ಸಹ ಇವರ ಒಂದು ಪಾಸಿಟಿವಿಟಿಯಿಂದ ಜಗಮಗಿಸ್ತಾ ಇರ್ತದೆ. ಇವ್ರ ಮನೇಲಿದ್ದರೆ ಏನೋ ಒಂದು ಪಾಸಿಟಿವಿಟಿ ಇತರೆ ಜನಗಳಿಗೂ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇವರು ಸ್ವಯಂ ಮಾನಸಿಕವಾಗಿ ಒಂದು ಗಟ್ಟಿತನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಈ ಮಕರ ರಾಶಿಯವರು ಅವ್ರಿಗೆ ಪರಿಹಾರ ಕ್ರಮವಾಗಿ ಧನ್ವಂತರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಯಾಕಂದರೆ ಏಜ್ 50+ ಆಗಿರೋ ಮಕರ ರಾಶಿಯವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರೋ ಸಾಧ್ಯತೆ ಇರುತ್ತೆ. ಅಷ್ಟು ಒಳ್ಳೇದಲ್ಲ. ಯಾಕಂದರೆ ಕೇತು ಗುರು ಜೊತೆ ಸಂಯೋಗ ಆಗ್ತಾ ಇದೆ ಡಿಸೆಂಬರ್ಗೆ. ಈಗ ಅಷ್ಟಮದಲ್ಲಿ ಬೇರೆ ಇದೆ. ಬ್ಲಡ್ ಇಂಪ್ಯೂರಿಟೀಸ್, ಹಾಗೆ ಟೆನ್ಷನ್ಸಿಂದ ಗೊಂದಲಗಳು, ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗ್ಬಿಟ್ಟಿರ್ತವೆ. ಹೇಳ್ತಾರಲ್ಲ, ಅಯ್ಯೋ ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗ್ಬಿಟ್ಟು ಇಲ್ಲದೆ ಇರುವಂತಹ ಒಂದು ಅನವಶ್ಯಕವಾದ ಆಲೋಚನೆಗಳು ಬೇಕಿಲ್ಲ. ಸುಮ್ಮನೆ ಆಲೋಚನೆ ಮಾಡ್ಕೊಂಬೂತಿರ್ತದೆ. ಹುಳ ಬಿಡ್ಕೊಳ್ಳೋದು ಅಂತಾರೆ ನೋಡಿ, ತಲೆ ಹುಳ ಬಿಡ್ಕೊಂಡು ಕೂತಿರ್ತಾರೆ, ಆ ಥರ. ಬಟ್ ಗುರು ವಿವೇಕ ಕೊಡ್ತಾನೆ. ಆ ವಿವೇಕದಿಂದನಾದರೂ ಹುಳ ಬಿಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಅದು ಇಂಪಾರ್ಟೆಂಟ್. ಸೊ ಧನ್ವಂತರಿಯ ಪೂಜೆ ಮಾಡ್ಬೋದು. ಧನ್ವಂತರಿಯನ್ನ ಪೂಜೆ, ಅದರಲ್ಲೂ ಧನ್ವಂತರಿ ದೇವಸ್ಥಾನಗಳಿದ್ದಾವೆ. ಬೆಂಗಳೂರಿನಲ್ಲೂ ಇದೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ಕಾಡು ಮಲ್ಲೇಶ್ವರ ಸ್ವಾಮಿನೂ ಒಬ್ಬ ಧನ್ವಂತರಿ ಲೆಕ್ಕನೇ. ಅವನು ಅಷ್ಟೇ. ಅವ ಮಲ್ಲೇಶ್ವರ ಅನ್ನುವಂತಹ ಪ್ರದೇಶದಲ್ಲಿ ಅದು ಕಾಡಲ್ವಾ, ನಾನಾ ಬಗೆಯಾದಂತಹ, ಅವತ್ತಿನ ಕಾಲದಲ್ಲಿ ಕಾಡದು, ಅದಕ್ಕೆ ಕಾಡು ಮಲ್ಲೇಶ್ವರ ಅಂತ. ನಾನಾ ಬಗೆಯಾದಂತಹ ಈ ಸಸ್ಯಗಳಿಗೆ ಅಧಿಪತಿಯಾಗಿದ್ದಂಥವನು ಮಲ್ಲೇಶ್ವರ. ಅದಕ್ಕೆ ಮಲ್ಲೇಶ್ವರಂ ಇವತ್ತಿನ ಹೆಸರು ಬೆಂಗಳೂರಿನಲ್ಲಿ. ಆ ಸ್ವಾಮಿ ಹತ್ರ ಯಾರೇ ಒಂದು ಗೊಂದಲಮಯವಾದಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಹೋದರೆ ನಿವಾರಣೆ ಆಗುತ್ತೆ. ಅಲ್ಲಿ ನಂದಿ ತೀರ್ಥ ಸಿಗುತ್ತೆ, ಬಸವನ ತೀರ್ಥ ಅಂತಲೇ. ತಗೊಂಡು ಕುಡ್ಕೊಂಡ್ ಬಂದ್ರೆ ಸಾಕು, ಮನೋಕ್ಲೇಶಗಳೆಲ್ಲ ದೂರವಾಗುತ್ತೆ. ಮಕರ ರಾಶಿಯವರು ಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಅವ್ರಿಗೆ ಅರಿವಾಗ್ತದೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅಲ್ಲಿಗೆ ಹೋಗಿದ್ದು ಬರಲಿ. ಇವರು ಮಂಜುನಾಥ ಸ್ವಾಮಿ ದೇವರ ಆರಾಧನೆ ಮಾಡಿ. ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನ ಸನ್ನಿಧಿ ಇದೆ. ಆಮೇಲೆ ಕದ್ರಿನಲ್ಲಿದೆ, ಅಲ್ಲೂ ಇರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ. ಸೊ ಅಲ್ಲಿಗೂ ಸಹ ಹೋಗಿತ್ತು. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಎಲ್ಲವೂ ಸುಭೀಕ್ಷತೆಯಿಂದಲೇ ನಡೆಯುತ್ತೆ.
ಮಧ್ಯ ಒಂದು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಆಕಸ್ಮಿಕವಾದ ಘಟನೆಗಳು ನಡೆಯೋ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ದರ್ಶನ ಮಾಡಲಿ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರ ದರ್ಶನ ಮಾಡೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು, ಏನು ತೊಂದರೆ. ಹಾಗೆ ಒಂದು ದೋಷ ಪರಿಹಾರಕ್ಕಾಗಿ ಧನ್ವಂತರಿ ಪೂಜೆ ಆರಾಧನೆಯನ್ನ ಮಾಡಬೇಕು, ಅದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಬೇಕು ಅಂತ ಹೇಳಿದೀರಾ. ಮಕರ ರಾಶಿಯ ನಂತರ ಬರುವಂತದ್ದು ಕುಂಭರಾಶಿ. ಕುಂಭರಾಶಿಗೆ ಗುರುಬಲ ಯಾವ ರೀತಿ ಇದೆ? ಅಮ್ಮ, ಕುಂಭರಾಶಿಯವರು ಜನ್ಮದಲ್ಲಿ ರಾಹು ಪ್ರೆಸೆಂಟ್ ಇದೆ. ಮುಂದೆ ರಾಹು ಡಿಸೆಂಬರ್ ನಂತರ ಮಕರಕ್ಕೆ ಪ್ರವೇಶ ಮಾಡ್ತಾನೆ. ಗುರುಬಲ ಅವರಿಗೆ ಪ್ರಸ್ತುತವಾಗಿತ್ತು, ಇನ್ಮೇಲೆ ಇರೋದಿಲ್ಲ. ಜನ್ಮ ರಾಹು ವರ್ಸಸ್ ನೋ ಗುರುಬಲ ಪ್ಲಸ್ 7.5 ಲಾಸ್ಟ್ ಫೇಸ್. ಸ್ವಲ್ಪ ಪರೀಕ್ಷೆಗಳು ಹೆಚ್ಚಾಗುತ್ತೆ. ಸಂದರ್ಭ ಇನ್ನೂ ಕಠಿಣವಾಗುತ್ತೆ. ಇದು ತರ ಇಕ್ಕಟ್ಟಿನ ಪರಿಸ್ಥಿತಿ, ಬಿಕ್ಕಟ್ಟಿನ ಪರಿಸ್ಥಿತಿ ಎರಡು. ಏನಪ್ಪ ಇದು, ಏನು ಇಷ್ಟೊಂದು ಹೊಡ್ತಾನ ಅಂತ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಸಾಲಗಳನ್ನ ಮಾಡ್ಕೊಳ್ಳುವಂತಹ ಒಂದು ಆ ಸಂದರ್ಭ. ಸಾಲ ಮಾಡ್ಕೊಂಡ್ಬಿಡ್ತಾರೆ, ತೀರ್ಸಕ್ಕಾಗಲ್ಲ. ಈಗ ಅನಿವಾರ್ಯವಾಗಿ ಹೆಚ್ಚಿನ ಸಾಲ ತಗೊಳ್ಳುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಬೇಕೇ ಬೇಕು, ವಿಧಿ ಇಲ್ಲ. ಅಥವಾ ಯಾರಿಂದಲೋ ಒಂದು ಏನೋ ಸಾಲ ತಗೊಂಡಿರ್ತಾರೆ ಮುಂಚೆ, ಅದ್ರದ್ದು ಈಗ ತೀರಿಸ್ಬೇಕಾಗಿರ್ತದೆ. ಬಡ್ಡಿನೇ ಹೆಚ್ಚು ಕಡಿಮೆ ಅರ್ಧ ಸಾಲದಷ್ಟು ಕಟ್ಬಿಟ್ಟಿರ್ತಾರೆ, ತೀರ್ಸಕ್ಕಾಗ್ತಾ ಇರೋದಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಇದನ್ನ ತೀರ್ಸಿರ್ತಾರೆ. ಅಂದ್ರೆ ಅಸಲು ತೀರ್ಸೋದು ಅಲ್ಪ ಸ್ವಲ್ಪ ಆಗಿದ್ರು ಅವ್ರಿಗೆ ಬಡ್ಡಿ ಏನಪ್ಪ ಇಷ್ಟೊಂದು ಕಟ್ಬಿಟ್ಟಿದ್ದೀನಿ, ನನ್ನ ಕತೆ ಮುಂದೇನು ಅಂತ ಯೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಸಲು ತೀರ್ಸೋದಕ್ಕೆ ದಾರಿಗಳು ಬೇಕಲ್ಲ, ಸಿಗಲ್ಲ. ಇನ್ನೂ ಹೆಚ್ಚು ಗಾಢವಾಗಿ ಚಿಂತನೆ ಮಾಡ್ಕೊಂಡು ಟೆನ್ಷನ್ ತಗೊಳ್ತಾರೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಇದರಿಂದ ಒಳ್ಳೇದಾಗ್ತದೆ. ಸಾಲ ಬಾಧೆ ತಕ್ಕ ಮಟ್ಟಿಗಾದ್ರೂ ರಿಲೀಫ್ ಇಮಿಡಿಯೇಟ್ ಆಗಿ ಸಿಗ್ತಕ್ಕಂಥದ್ದು. ಇಲ್ಲಿ ಒಂದು ಯೋಚನೆ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂತಂದ್ರೆ, ಸ್ವಾಮಿ ತಿರುಪತಿ ತಿಮ್ಮಪ್ಪ ಸಾಲ ಬಾಧೆಯನ್ನ ಕಡಿಮೆ ಮಾಡ್ತಕ್ಕಂಥವನು ಅಂತ ಇಲ್ಲಿ ಅರ್ಥ ವಿಷಯ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ನೋಡಿ, ಯಾವೊಬ್ಬ ಮನುಷ್ಯ ಬೆಳಗ್ಗೆ ಬೇಗ ಎದ್ದು ದೈನಂದಿನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಅವನು ತಲ್ಲೀನಾಗ್ತಾನೆ, ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾನೆ, ಅವನಿಗೆ ಆದಷ್ಟು ಋಣ ಅನ್ನುವಂಥದ್ದು ಹೆಗಲ ಮೇಲೆ ಇರೋದಿಲ್ಲ. ಸೊ ಋಣದ ಬಾಪ್ತು ಜಾಸ್ತಿ ಆಗ್ಬಿಟ್ರೆ ಸಾಲ ಮಾಡ್ಕೊಂಡು ತಿರ್ಗಾಡ್ತಾ ಇರಬೇಕು, ಸಾಲಗಾರರ ಕಾಟ ಜಾಸ್ತಿ ಆಗ್ಬಿಡುತ್ತೆ. ಋಣ ವಿಮೋಚನೆ ಆಗೋ ದಾರಿ ಸಿಗಲ್ಲ ಬನ್ನಿ. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪರಿಹಾರ ಕ್ಷೇತ್ರ ಕುಂಭಕ್ಕೆ ಬಿಟ್ರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವರ ಒಂದು ಕ್ಷೇತ್ರ, ಇವೆರಡೇ ಪರಿಹಾರ ಕ್ಷೇತ್ರಗಳು ಅವ್ರಿಗೆ. ಇಷ್ಟು ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ ದೇವ್ರದ್ದು ದಂಡಕಂ ಅಂತ ಒಂದು ಮಂತ್ರ ಬರುತ್ತೆ, ಅಥವಾ ಯಂತ್ರೋದ್ಧಾರಕ ಮುಖ್ಯ ಪ್ರಾಣ ದೇವರ ಸ್ತೋತ್ರ ಅಂತ ಬರುತ್ತೆ. ಅದನ್ನು ಹೇಳ್ಕೊಳ್ಳೋದ್ರಿಂದ ಶನಿಯ ಅಂತಿಮ ಘಟ್ಟದ 7.5 ಒಂದು ಫಲಗಳು, ಅದರಿಂದ ಸ್ವಲ್ಪ ನಿರಾಳತೆಯನ್ನು ಹೊಂದಿ ಬದುಕ್ಬೋದು. ಬಟ್ ಟೈಮ್ ಅಷ್ಟು ಚೆನ್ನಾಗಿಲ್ಲ. ವಿವೇಚನೆ ಅನ್ನುವಂಥದ್ದು ಬೆಳೆಸ್ಕೋಬೇಕು, ಇನ್ನೂ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಇನ್ನೂ ಪಟ್ಟಿಲ್ಲ, ಪ್ರಯತ್ನದಲ್ಲೇ ಇದೀವಿ ನಾವು. ಅಯ್ಯೋ ಯಾವ ವಿವೇಚನೆ, ಏನು ಕತೆ, ನಮ್ಮ ಮನೆ ಬರ ಅಂತ ಅನ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರಿ. ಕುಂಭರಾಶಿಯವ್ರಿಗೆ
ಇನ್ನೂ ಬೆಳಕರಿ ಅರಿಯೋದಿಲ್ಲ ಅವ್ರಿಗೆ. ಎದುರುಗಡೆ ಸೂರ್ಯ ಬರ್ತಾ ಇದ್ದಾನೆ ಅಂದ್ರೂ ಮಲಗಿರ್ಬೇಕಾಗ್ತದೆ. ಅಂದ್ರೆ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರಂತೆ ಅನ್ನೋ ಥರ ಬದುಕಬೇಕಾಗ್ತದೆ. ಹುಷಾರು. ಹಾಗಾಗಿ ಕುಂಭರಾಶಿಯವರು ಎಚ್ಚೆತ್ಕೋಬೇಕು, ಇನ್ನಾದ್ರೂ ಎಚ್ಚೆತ್ಕೋಬೇಕು, ಇನ್ನಾದ್ರೂ ಜಾಗೃತರಾಗಬೇಕು. ಅವಾಗ ಬೆಳಕರಿಯುತ್ತೆ. ಅಂದ್ರೆ ಅಂಧಕಾರ ಸರಿದು ತಮಸ್ಸೋಮ ಜ್ಯೋತಿರ್ಗಮಯ ಅನ್ನೋ ಥರ ಆಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಕುಜ ದೇಶ ನಡೀತಾ ಇರ್ತಕ್ಕಂಥವ್ರು, ರಾಹು ದೇಶ ನಡೀತಾ ಇರ್ತಕ್ಕಂಥ ಕುಂಭರಾಶಿಯವರು ಹುಷಾರಾಗಿರಿ. ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನ ಶನಿವಾರ ಮಾಡೋದು ಮರಿಬೇಡಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವರ ಕ್ಷೇತ್ರಕ್ಕೆ ಹೋಗಿದ್ ಬನ್ನಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಶುಭ ಅಲ್ಲಿ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿ. ಮೀನ ರಾಶಿಗೆ ಗುರು ಯಾವ ರೀತಿ ಪ್ರವೇಶನ ಮಾಡಿದೆ, ಅಲ್ಲಿನ ರಾಶಿಯವರಿಗೆ ಯಾವ ರೀತಿ ಲಾಭವನ್ನ ತಂದ್ಕೊಟ್ಟಿದೆ, ಮತ್ತೆ ಮಾರ್ಗೋಪಾಯಗಳು ಏನು ಅಂತ ಕೊನೆಯದಾಗಿ ಹೇಳ್ತೀರಾ? ಅಮ್ಮ, ಮೀನ ರಾಶಿಯವರು ಮಧ್ಯಮ ಕಾಲಘಟ್ಟದ ಸಾಡೆ ಸಾತಿಯ ಫಲಗಳನ್ನ ಎದುರು ನೋಡ್ತಾ ಗುರುವಿನ ಬಲ ಇಲ್ಲದೆ 2 ವರ್ಷ ಕಷ್ಟಪಟ್ಟಿದ್ದಾರೆ. ಪಾಪ ಅವರಿಗೆ ಕಣ್ಣು ತೆರೆದು ನೋಡಪ್ಪ ಅಂತ ಹೇಳಿ ಗುರು ದರ್ಶನ ಕೊಡ್ಲಿಕ್ಕೆ ಕಣ್ಮುಂದೆ ಬಂದು ನಿಂತ್ಕೊಳ್ತಾನೆ. ಇವಾಗಾರು ಕಣ್ಣು ತೆರೆದು ನೋಡು ಅಂತ ಹೇಳ್ತಾನೆ. ಅಂದ್ರೆ ತರ ಭಗವಂತನೇ ಬಾಗಿಲು ತಟ್ಟಿ ದರ್ಶನ ಕೊಡಕ್ಕೆ ರೆಡಿ ಆಗ್ತಾನೆ. ಇವ್ರು ಇನ್ನ ರೆಡಿ ಇಲ್ಲ ಸದ್ಯಕ್ಕೆ ಅಂತ ಅರ್ಥ. ಯಾಕಂದ್ರೆ ಮನಸ್ಸಲ್ಲಿ ಅವ್ರಿಗೆ ಅನ್ನಿಸ್ಬಿಟ್ಟಿರ್ತದೆ, ನಾನು ಏನು ಮಾಡ್ರು ಇಷ್ಟೇನೆ, ನನಗೇನು ಇಷ್ಟೇನ ಪ್ರಿಫರೆನ್ಸಸ್ಸು ಜೀವನದಲ್ಲಿ. 7.5 ಗುರುಬಲ 2 ವರ್ಷದಿಂದ ಇಲ್ಲ. ಕಂಗಾಲಾಗ್ಬಿಟ್ಟಿರ್ತಾರೆ. ಕಂಗಾಲಾದವ್ರಿಗೆ ಇಲ್ಲಪ್ಪ ನಿನ್ ಕಣ್ಗಾವಲಾಗಿರ್ತೀನಿ, ಕಂಗಾಲಾಗದಲ್ಲ, ನಿನಗ್ ನಾನು ಕಣ್ಗಾವಲಾಗಿರ್ತೀನಿ ಅಂತ ಹೇಳಿ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಕ್ಕಂತಹ ಈ ಗುರು ಅವನೇ ಬಂದು ಏನು ಪ್ರತ್ಯಕ್ಷ ಹಿಂಗೆ ಬ್ಲೆಸ್ ಮಾಡಲ್ಲ, ಯಾರ್ದೋ ಮೂಲಕ ಅನುಗ್ರಹ ಕೊಡಿಸ್ತಾನೆ, ಹಿತೈಷಿಗಳ ಮೂಲಕ ಒಳ್ಳೇದು ಮಾಡ್ತಾನೆ. ಅವರವರ ಪುಣ್ಯ ಇರ್ತದಲ್ಲಮ್ಮ, ಆ ಪುಣ್ಯದ ಪ್ರಕಾರ ಒಳ್ಳೇದು ಮಾಡ್ತಾನೆ. ಪುಣ್ಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರು. ಅದಕ್ಕೆ ಏನಪ್ಪ ಅಂದ್ರೆ ಈ ಗಾಯತ್ರಿ ಮಂತ್ರ ಪಠನೆ ಮಾಡುವಂತ ಸಂದರ್ಭ ಬಂದಾಗ ಅದು ಬರುತ್ತೆ. ಗಾಯತ್ರಿ ಮಂತ್ರದಲ್ಲಿ ತತ್ಸವಿತುರ್ವರೇಣ್ಯ ಅನ್ನುವಂಥದ್ದೇ ಬಹಳ ಪ್ರಮುಖ. ಏನ್ ಗೊತ್ತಾ, ಅನುರೇಣು ತೃಣಕಾಷ್ಟಗಳಲ್ಲೂ ಭಗವಂತನ ಶಕ್ತಿ ಇದೆ. ಆ ಶಕ್ತಿದಾಯಕವಾದಂತಹ ಒಂದು ವಿಚಾರ ಭಗವಂತ ಅಲ್ಲಿದೆ, ಇದ್ದೇ ಇದ್ದಾನೆ. ಆಲ್ಟ್ರ್ ಆದಾಗ ನಮ್ಗೆ ಅದು ಗೊತ್ತಾಗಲ್ಲ. ಏನ್ ಆಲ್ಟ್ರ್ ಆಗುತ್ತೆ? ಶಕ್ತಿದಾಯಕವಾದ ವಿಚಾರ ಅದು ಸ್ಥಿರನೇ, ಭಗವಂತನ ಶಕ್ತಿ ಸ್ಥಿರವೇ. ನಾವು ನಮ್ಮ ಚಿತ್ತವನ್ನು ಆಲ್ಟರ್ ಮಾಡ್ಕೊಂಡಿರ್ತೀವಿ. ಚಿತ್ತ ಚಾಂಚಲ್ಯದಿಂದ ಭಗವಂತ ಸ್ಥಿರವಾಗಿರೋ ಭಗವಂತನೇ ಕಣ್ಣಿಗೆ ಕಾಣಲ್ಲ. ಸ್ಥಿರವಾಗಿರೋ ಭಗವತ್ ಶಕ್ತಿಯೇ ನಮಗೆ ಅಸ್ಥಿರವಾಗೋ ತರ ಅನಿಸುತ್ತೆ. ಅದು ಅಸ್ಥಿರ ಅಲ್ಲ. ಹಾಗಾಗಿ ಸ್ಟೆಬಿಲಿಟಿ ಇನ್ಸ್ಟೆಬಿಲಿಟಿ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಸಿ ಸ್ಥಿರತೆ ಕಡೆಗೆ ಕೊಂಡೊಯ್ತಕ್ಕಂಥದ್ದೇ ಈ ಪಂಚಮ ಗುರುವಿನ ಒಂದು ವಿಶೇಷವಾದ ಆಶೀರ್ವಾದ. ಮೀನ ರಾಶಿಯವರಿಗೆ ಸ್ಥಿರತೆಯಿಂದ ಸ್ಥಿರತೆ ಹೋಗಿದೆ ಸಂದರ್ಭ, ಈಗ ಸ್ಥಿರತೆಯಿಂದ ಸ್ಥಿರತೆಗೆ ಬರಬೇಕು. ಅದಕ್ಕೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಈ ಸಂದರ್ಭಕ್ಕೆ ಅವ್ರಿಗೆ ಸಿಕ್ಬಿಡುತ್ತೆ. ಸಿಕ್ಕಿದಾದ್ಮೇಲೆ ಇವ್ರು ಎಷ್ಟು ಹುಷಾರಾಗಿ ಅದನ್ನು ಕಾಪಾಡ್ಕೋಬೇಕನ್ನೋದು ಇಂಪಾರ್ಟೆಂಟು. ಬಟ್ 7.5 ಅಂತಿಮ ಘಟ್ಟದ ಕಡೆಯ ವರ್ಷ, ಹೆಚ್ಚು ಕಡಿಮೆ 1 ವರ್ಷ 1.25 ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಜನ್ಮ ಪಾವನ ಅಂತ ಅಂದ್ಕೊಂಡ್ಬಿಡ್ತಾರೆ.
ಹಾಗಾಗಿ ಅಷ್ಟರೊಳನೆ ಅವ್ರಿಗೆ ಗುರುಬಲ ಇದ್ರೂ ಸಾಡೆ ಸಾತಿಯಿಂದ ಅವ್ರಿಗೇನು ಚೇಂಜಸ್ಗಳೇನು ಆಗೋದಿಲ್ಲ. ಬಟ್ ಶನಿ ಅವನದೊಂಥರ ಫಲ ಕೊಡ್ತಾ ಇದ್ರೆ, ಗುರು ಪ್ರೇರಣಾ ಬಲವನ್ನ ಕೊಡ್ತಾ ಇರ್ತಾನೆ. ಆ ಪ್ರೇರಣಾ ಬಲದಿಂದ ಶನಿಯ ಒಂದು ನೆಗೆಟಿವಿಟಿನೆಲ್ಲ ತಡ್ಕೋಬಹುದು. ಸೊ ಶನಿಯ ಒಂದು ನೆಗೆಟಿವಿಟಿ ತಡಿಲಿಕ್ಕೆ ಗುರು ಬಲ ಕೊಡ್ತಾನೆ ಅಂತಂದ್ರೆ ಅದು ಇವ್ರ ಪುಣ್ಯ ಇವಾಗ. ಹಾಗಾಗಿ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅನ್ನೋ ಥರ ಈ ಬಂದಿರೋಂತಹ ಕಷ್ಟಗಳಿಂದ ದೂರ ಆದ್ರೆ ಸಾಕಪ್ಪ ಅಂತ ಇರ್ತಾರೆ. ಆ ಬಂದಿರೋ ಕಷ್ಟಗಳಿಂದ ದೂರ ಆಗ್ಲಿಕ್ಕೆ ಸಂಯಮ, ಸದ್ವಿವೇಚನೆ ಕೊಟ್ಟು ಆ ಭಗವಂತ ಏನ್ ಮಾಡ್ತಾನೆ, ಇವ್ರನ್ನ ಮುನ್ನಡೆಸ್ಕೊಂಡು ಹೋಗ್ತಾನೆ. ಅದರಿಂದಾಗಿ ಎಷ್ಟೋ ವಿಷಯಗಳು ನಿರಾಳವಾಗುತ್ತೆ, ಎಷ್ಟೋ ಟೆನ್ಷನ್ಸ್ಗಳು ದೂರವಾಗುತ್ತೆ, ಮನಸ್ಸು ಹಗುರವಾಗತ್ತೆ, ಚಿಂತೆ ಬದಿಗೊತ್ತಿ ಒಂದು ಆಲೋಚನೆಯನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ದೃಷ್ಟಿಕೋನದಲ್ಲಿ ಮಾಡುವಷ್ಟು ಮನಸ್ಸು ಪರಿಪಕ್ವವಾಗತ್ತೆ. ಇಷ್ಟು ಸಿಕ್ಕರು ಸಾಕಲ್ವಾ? ಜೀವನ ಖಂಡಿತವಾಗ್ಲೂ ಈ ಒಂದು ವರ್ಷ ಸುಗಮವಾಗಿ ಸಾಗೋದಕ್ಕೆ ಇಷ್ಟು ಸಿಕ್ಕಿದ್ರೆ ಸಾಕು, ತೊಂದರೆ ಇಲ್ಲ. ಸೊ ಹಾಗಾಗಿ ಇನ್ನು ಸಾಡೆ ಸಾತಿಯ ಈ ಫಲ ಇವೆಲ್ಲ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಇವರು ಎಗೇನ್ ಶಿವನ ಆರಾಧನೆ ಮಾಡಬೇಕು. ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರ ಮಂತ್ರವನ್ನ ಪ್ರತಿನಿತ್ಯ 108 ಸಲ ಯಾರು ಮೀನ ರಾಶಿಯವರು ಪಠಿಸ್ತಾರೆ, ಶಿವನ ಪಂಚಾಕ್ಷರ ಮಂತ್ರ ಅಂತಲೇ ಸಪರೇಟ್ ಬರುತ್ತೆ, ಅದನ್ನು ಸಹ ಪಠನೆ ಮಾಡ್ಕೋಬಹುದು. ಮಹಾಮೃತ್ಯುಂಜಯ ಮಂತ್ರವನ್ನ ಪಠನೆ ಮಾಡ್ಕೋಬಹುದು. ಬರೀ ಓಂ ಶಿವೋಹಂ ಅಂದ್ಬಿಟ್ರೆ ಸಾಕು. ಒಂದೇ ಸಲ ಅಲ್ಲ, 27 ಸಲ ಹೇಳ್ಬೇಕು. ಖಂಡಿತವಾಗ್ಲೂ ಒಳ್ಳೇದಾಗ್ತಿದೆ. ಇವರು ಈ ಬಿಲ್ವಪತ್ರೆಯನ್ನ ಹೆಚ್ಚು ಬಳಸಿ ಆರಾಧನೆ ಮಾಡ್ತಕ್ಕಂಥದ್ದು ಶಿವನಿಗೆ ಅತ್ಯಂತ ಶ್ರೇಯಸ್ಕರ. ಹಾಗೆ ಇವರ ಆರೋಗ್ಯದ ಸುಧಾರಣೆಗೂ ಸಹ ವಯಸ್ಸಾಗಿದ್ದವರು ಬಿಲ್ವಪತ್ರೆಯ ಜ್ಯೂಸ್ ಮಾಡ್ಕೊಂಡು ಕುಡಿತಕ್ಕಂಥದ್ದು. ಬಿಲ್ಪತ್ರೆ ಕಾಯಿ ಸಿಗುತ್ತೆ, ಜ್ಯೂಸ್ ಮಾಡ್ಕೊಂಡು ಕುಡಿತವ್ರು ಆರೋಗ್ಯ ಖಂಡಿತವಾಗ್ಲೂ ಒಳ್ಳೇದು. ಆರೋಗ್ಯದ ಕಡೆ ವಯಸ್ಸಾದವ್ರು ಸ್ವಲ್ಪ ಗಮನ ಕೊಡಬೇಕು. ಮೀನರಾಶಿಯವರು ಎಬೋ 60 ಖಂಡಿತವಾಗ್ಲೂ ಆರೋಗ್ಯ ಸುಧಾರಣೆಗೊಳ್ಳುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಧ್ಯ ವಯಸ್ಕರು ಅವರು ಆತರ ಪಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ವಿವೇಚನಾತ್ಮಕವಾಗಿ ಆಲೋಚನೆ ಮಾಡಿ ಜೀವನ ಸಾಗಿಸೋದ್ರಿಂದ ಮುಂಬರೋ ಕಷ್ಟಗಳನ್ನ ಅವ್ರು ಇವತ್ತೇನೆ ಒಂದು ಜಾಗೃತಾವಸ್ಥೆಯಲ್ಲಿ ಅದನ್ನು ಅರಿವು ಮಾಡಿಕೊಂಡು ಆ ಕಷ್ಟಕ್ಕೆ ಗುರಿ ಪಡೆದೇ ಇರೋ ಥರ ಒಂದು ಹಿತಚಿಂತನೆಯನ್ನ ಒಂದು 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 ವಿಧವಾದ ಹಿತಾಸಕ್ತಿಯಿಂದ ಅವರು ಒಂದು ವಿಧವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸೇಫ್ ಆಗಿರ್ಬೋದು. ಆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದ್ರಲ್ಲಿ ಇವರು ಸದ್ಯಕ್ಕೆ ಗಮನ ಕೊಡಬೇಕು. ಇಲ್ಲದೆ ಹೋದ್ರೆ ಯಾವ ಸೇಫ್ಟಿನೂ ಇಲ್ಲ ಏನೂ ಇಲ್ಲ ಅಂತ ಅನ್ಕೊಂಡು ಅವ್ರ ಪಾಡ್ಗೋರು ಹಿಂಗ್ ಬಂತು ತಲೋದಂಗೆ ಏನಾದ್ರು ನಡ್ಕೊಂಡ್ಬಿಟ್ರೆ ಸಾಡೆ ಸಾತಿಯ ಫಲ ಏನಾಗುತ್ತೆ, ಒಂದ್ಸತಿ ಈ ಒಂಥರ ಭ್ರಮಾಲೋಪದಲ್ಲಿ ತೇಲಾಡ್ತಾ ಇರ್ತಾರೆ. ಇನ್ನೂ ಅವ್ರು ಈಚೆಗೆ ಬಂದಿರಲ್ಲ, ಇನ್ನೂ ಓವರ್ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗ್ತಾ ಇರ್ತದೆ. ಹೆಂಗ್ ಬೇಕಂಗೆ ನಡ್ಕೊಂಡ್ಬಿಟ್ರೆ ಏನಾಗ್ತದೆ, ಹೇಗೇನು ಆಲ್ಟ್ ಆಗುತ್ತೆ ಲೈಫು. ಜೀವನ ಆಲ್ಟ್ ಆಗ್ಬಿಟ್ರೆ ತಿರುಗಿ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಆ ಗುರು ಇನ್ಯಾವುದೋ ರೀತಿಲಿ ಹೆಲ್ಪ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ಬೋದು. ಬಟ್ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಅದಕ್ಕೂ. ಅದಕ್ಕೆ ನೀವು ಸ್ವಲ್ಪ ಜಾಗೃತರಾದರೆ ಗುರುಬಲ ಏನಾಗುತ್ತೆ, ಇನ್ನೊಂದು ಹೊಸ ಕೆಲಸ ಮಾಡೋದಕ್ಕೆ ಸಮಯ ಸಿಕ್ಕಂಗಾಗುತ್ತೆ. ಹೊಸ ಕೆಲಸ ಮಾಡಿ ಜಯಿಸ್ಕೋಬೋದು. ಹಳೆ ಕೆಲಸದಲ್ಲಿ ಏನಾದರೂ ಕುಂದು ಕೊರತೆ ಇದ್ರೆ ಅದನ್ನ ಸರಿ ಮಾಡಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಡ್ಬೋದು. ನಿಂತಿರೋ ಕೆಲಸ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಅವರು ಚಾಲ್ತಿಗೆ ತರ್ಬೋದು. ಹಾಗಾಗಿ ಸೂಕ್ಷ್ಮ ಪ್ರಜ್ಞೆ ವಿವೇಕ ಅನ್ನೋದೇ ಭಾಳ ಇಂಪಾರ್ಟೆಂಟು. ಸದ್ವಿವೇಚನೆ ಕೊಡ್ಲಿಕ್ಕೆ ಗುರು ಬರ್ತಾ ಇದ್ದಾನೆ. ಗುರುವನ್ನ ಸ್ವಾಗತ ಮಾಡಿ ನೀವು ಓಂ ನಮಃ ಶಿವಾಯ ಅನ್ನುವಂತಹ ಒಂದು
ಶಿವಪಂಚಾಕ್ಷರ ಮಂತ್ರವನ್ನ ಪಠನೆ ಮಾಡ್ಕೊಳ್ಳಿ. ಅತೀ ಮುಖ್ಯವಾಗಿ ಶಿವನಿಗೆ ತ್ರಯೋದಶಿಯ ಮಂಗಳವಾರ ಅಥವಾ ತ್ರಯೋದಶಿಯ ಶನಿವಾರ ಯಾವತ್ತು ಬರುತ್ತೆ ಅಂದ್ರೆ ಶನಿವಾರ ವರ್ಸಸ್ ತ್ರಯೋದಶಿ, ಮಂಗಳವಾರ ವರ್ಸಸ್ ತ್ರಯೋದಶಿ, ಇದು ನೋಡ್ಕೋಬೇಕು. ಸೋಮ ಪ್ರದೋಷ ಅದು ಬೇರೆ, ನಾನು ಸೋಮ ಪ್ರದೋಷ ಮಾತಾಡ್ತಾ ಇಲ್ಲ. ಮಂಗಳ ಅಂಡ್ ಶನಿ ಈ ಸಂದರ್ಭದ ಪ್ರದೋಷ ಕಾಲದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಶಿವನಿಗೆ ಬಿಲ್ವಾರ್ಚನೆ ಮತ್ತು ಅಭಿಷೇಕ ಮಾಡೋದ್ರಿಂದ ಅಥವಾ ಮಾಡಿಸೋದ್ರಿಂದ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಮಾಡಿಸ್ಬೇಕು. ಖಂಡಿತವಾಗ್ಲೂ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಮೀನ ರಾಶಿಯವರಿಗೆ ನಿಮ್ಮೆಲ್ಲ ಕಷ್ಟಗಳು ಸಹ ಖಂಡಿತ ಶಿವ ಅದನ್ನು ಬಗೆಹರಿಸ್ತಾನೆ. ಶಿವನಿಗೆ ನೀವು ಮೊರೆ ಹೋಗಿ ಬೇಡ್ಕೊಳ್ಳಿ, ಶಿವನನ್ನ ಆರಾಧನೆ ಮಾಡಿ. ಓಂ ನಮ ಶಿವಾಯ ಅಂತ 108 ಸಲ ಪಠನೆ ಮಾಡೋದನ್ನ ಮರಿಬೇಡಿ. ಹಾಗಾಗಿ ಶಿವ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾರೆ. ಮಲೈ ಮಹದೇಶ್ವರ ಸ್ವಾಮಿ ದೇವರ ದರ್ಶನಕ್ಕೆ ಪರಿಹಾರ ಕ್ಷೇತ್ರ ದರ್ಶನ ಇವರಿಗೆ ಮಲೈ ಮಹದೇಶ್ವರ ಸ್ವಾಮಿ ದೇವರ ಒಂದು ಆಲಯ. ಸೊ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಅದು ಸೋಮವಾರ ತಪ್ಪಿದ್ರೆ ಶನಿವಾರ ಇವರಿಗೆ ಬೆಸ್ಟ್. 7:30 ನಡೀತಾ ಇರೋದ್ರಿಂದ ಶನಿವಾರ. ಹಾಗಾಗಿ ಖಂಡಿತವಾಗ್ಲೂ ಮಲೈ ಮಹದೇಶ್ವರನ ಒಂದು ವಿಶೇಷಾನುಗ್ರಹ ಜೊತೆಗೆ ಒಂದು ಈ ಗುರುವಿನ ಸುಬಲ ಸದನುಗ್ರಹ ಖಂಡಿತವಾಗ್ಲೂ ಮೀನರಾಶಿಯ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಸಿಗುವಂಥದ್ದು ಈ ಒಂದು ಗುರುವಿನ ಕರ್ಕಾಟಕ ರಾಶಿಯ ಒಂದು ಪ್ರವೇಶದಿಂದಾಗಿ. ಹಾಗಾಗಿ ಗುರುಬಲ ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, 7.5 ಎದುರಿಸುತ್ತಿರುವಂತಹ ಮೀನ ರಾಶಿಗೆ ಗುರು ಒಂದು ಹೊಸ ಅವಕಾಶವನ್ನೇ ಕೊಡುತ್ತೆ. ಯುವಕರು ಹೆಚ್ಚು ಜಾಗೃತಿಯನ್ನ ವಹಿಸಬೇಕು. ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ ಮತ್ತಷ್ಟು ಜಾಗೃತಿಯನ್ನ ವಹಿಸಬೇಕು ಅಂತ ಗುರುಗಳು ಹೇಳಿದ್ದಾರೆ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಗುರುಬಲ ಅಂತ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಮ್ಮೊಟ್ಟಿಗೆ ಗುರುಗಳು ಹಂಚಿಕೊಂಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಾದಶಗಳಲ್ಲಿ ಗುರು ಯಾವ ರೀತಿ ಪ್ರಭಾವನ ಬೀರ್ತಾರೆ, ಮಾರ್ಗೋಪಾಯಗಳನ್ನು ಯಾವ ರೀತಿ ಕಂಡ್ಕೋಬೇಕು ಅಂತ ಜನತೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರಮ್ಮ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರು ಅಂತಂದ್ರೆ ಯಾವತ್ತು ಇಲ್ಲಿ ಇಟ್ಕೊಂಡು ನಾವು ಸ್ಮರಣೆ ಮಾಡೋದಲ್ಲ, ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಆರಾಧನೆ ಮಾಡಬೇಕು. ಗುರುವಿಲ್ದೆ ಗುರಿ ಇಲ್ಲ. ಗುರಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮೂಲ ಗುರುಗಳು ಯಾರ್ಯಾರಿದ್ದಾರೆ ಸ್ಮರಣೆ ಮಾಡ್ಕೊಳ್ಳಿ. ತಂದೆ ತಾಯಿಯೂ ಸಹ ಮೂಲ ಗುರುಗಳೇ. ತಂದೆ ತಾಯಿಯ ಒಂದು ಆರಾಧನೆ ಖಂಡಿತವಾಗ್ಲೂ ನೀವು ಮಾಡಬೇಕು. ಆರಾಧನೆ ಅಂದ್ರೆ ಯಾವ ರೀತಿ ಅವ್ರು ಹೇಳ್ದಂಗೆ ಕೇಳಬೇಕು. ತಂದೆ ತಾಯಿ ಮಾತನ್ನ ಆದಷ್ಟು ನಾವು ಪಾಲಿಸ್ಬೇಕು. ಬಾಲಕರಾಗಿ ಹೇಳ್ತಕ್ಕಂತಹ ಆ ಒಂದು ಏನಂತ ಹೇಳ್ತೀವಿ, ಆ ಸೂಕ್ಷ್ಮವಾದಂತಹ ನಿರ್ದೇಶನ ಆ ಪಾಲಕರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಮಕ್ಕಳಿಗೆ. ಹಾಗಾಗಿ ಅವ್ರು ಹೇಳ್ಕೊಟ್ಟಿರ್ತಕ್ಕಂತಹ ಹಿತಚಿಂತನೆಗಳು, ಆ ವಿಶೇಷವಾದಂತಹ ವಿಷಯಗಳನ್ನ ನಾವು ಜೀವನದಲ್ಲಿ ನಾವು ಅದನ್ನ ಏನ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕಾಗ್ತದೆ. ಆವಾಗಲೇ ನಮ್ಮ ಜೀವನ ಖಂಡಿತವಾಗ್ಲೂ ತಂದೆ ತಾಯಿಯ ಒಂದು ಮಾರ್ಗದರ್ಶನದಿಂದ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ತಂದೆ ತಾಯಿಯನ್ನ ಯಾವತ್ತೂ ಧಿಕ್ಕರಿಸಬೇಡಿ, ಅವ್ರ ಮಾತನ್ನ ಯಾವತ್ತೂ ನಿರಾಕರಿಸಬೇಡಿ. ಹಾಗಾಗಿ ಗುರು ಮಾತಾ ಪಿತಾ ಗುರು ದೈವ ಅಂತಹ ಈ ಒಂದು ಸ್ಲೋಗನ್ ಪ್ರಕಾರ ಜೀವನ ತಂದೆ ತಾಯಿಗೆ ನಾವು ಯಾವತ್ತೂ ಅಷ್ಟೇ ಅವರ ಮುಂದೆ ನಾವು ಯಾವತ್ತೂ ಚಿಕ್ಕವರೇ, ನಾವೆಷ್ಟೇ ದೊಡ್ಡವರಾದ್ರೂ ಹಾಗೆ ಗುರುವಿನ ಮುಂದೆ ನಾವು ಯಾವತ್ತೂ ದಾಸರೇ. ಹಾಗಾಗಿ ಗುರುವಿಗೆ ನಾವು ದಾಸರಾಗಿರ್ಬೇಕು. ಆ ಗುರು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಸಹ ಭಗವಂತ ಗುರು ಬೃಹಸ್ಪತಿ, ದೇವಗುರು ಬೃಹಸ್ಪತಿ ಒಳ್ಳೇದು ಮಾಡಲಿ. ಈ ಒಂದು ಸುಸಂದರ್ಭದ ಒಂದು ಪರ್ವಕಾಲ ಇದು. ನಾನು ಅದಕ್ಕೆ ಪರ್ವಕಾಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರ್ವಕಾಲ ಅಂತಂದರೆ ಇದೊಂದು ವಿಶೇಷಕರವಾದ ಸಂದರ್ಭ. ಆ ಸಂದರ್ಭ ಎಲ್ಲರ ಜೀವನದಲ್ಲೂ ಎಲ್ಲ ವಿಧದಲ್ಲೂ ಆ ಗುರುವಿನ ಒಂದು ಸದನುಗ್ರಹ ವಿಶೇಷಕರವಾದಂತಹ ಒಂದು ಫಲಗಳನ್ನ ಕೊಡ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಎಂಬಂತೆ ಇಂದು ಗುರುಬಲ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೇವೆ. ಮತ್ತೆ ಮುಂದಿನ
ವಿಶೇಷ ಅತಿಥಿಗಳೊಂದಿಗೆ ವಿಶೇಷವಾದ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀಗಂಧ ಟಿವಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.